ನೀವ್ ನೋಡ್ತಾ ಇದ್ದೀರಾ ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿಗಿಲಿ ಸೀಸನ್ 2 ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಕನ್ನಡ ಕಿರುತೆರೆಯಲ್ಲಿ ಮನರಂಜನೆಗೆ ಇನ್ನೊಂದು ಹೆಸರು ಅಂತಂದ್ರೆ ಅದು ನಮ್ಮ ಗಿಚ್ಚಿ ಗಿಲಿಗಿಲಿ. ನಿನ್ನೆಯಿಂದ ನಮ್ಮೆಲ್ಲ ಕಂಟೆಸ್ಟೆಂಟ್ಸ್ ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡಿದ್ದಾರೆ. ಇವತ್ತು ಕೂಡ ಅದೇ ಎಂಟರ್ಟೈನ್ಮೆಂಟ್ ಮುಂದುವರಿಯುತ್ತೆ ಅಂತ ಹೇಳ್ತಾ ಎಂಟರ್ಟೈನರ್ಸ್ ಇವತ್ತಿನ ಸಂಚಿಕೆಗೂ ಸ್ವಾಗತ ಸುಸ್ವಾಗತ. ಇನ್ನು ನಿನ್ನೆಯಿಂದ ಕೂತ ಜಾಗದಲ್ಲಿ ಸಿಕ್ಕಾಪಟ್ಟೆ ಮಜಾ ತಗೊಂತಾ ಇರೋಂತ ನಮ್ಮ ಜಡ್ಜಸ್ ನಿಮ್ಗೂ ಕೂಡ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮನ್ನ ಎಂಟರ್ಟೈನ್ ಮಾಡಕ್ ಬರ್ತಾರಂತ ಮೊಟ್ಟ ಮೊದಲ ಪರ್ಫಾರ್ಮೆನ್ಸ್. ಎಲ್ಲಾ ಹುಡುಗರು ಮದುವೆಗಿಂತ ಮುಂಚೆನೆ ಪಾರ್ಟಿ ಕೊಟ್ರೆ, ಇಲ್ಲೊಂದಷ್ಟು ಜನ ಹುಡುಗರು ತನ್ನ ಗೆಳೆಯ ತನ್ನ ಮದುವೆಗೆ ಕರೆದಿಲ್ಲ ಅಂತ ಕೋಪಿಸ್ಕೊಂಡು ಅವನ್ನೇ ಕರೆದು ಪಾರ್ಟಿ ಕೊಟ್ಟು ಏನೆಲ್ಲ ಅವಾಂತರ ಮಾಡ್ತಾರೆ ಅಂತ ತೋರ್ಸೋದಕ್ಕೆ ವೇದಿಕೆ ಮೇಲೆ ಬರ್ತಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಸುಷ್ಮಿತಾ, ಹುಲಿ ಕಾರ್ತಿಕ್, ಶಿವು, ಗೊಬ್ರಗಾಲ, ಧನ್ರಾಜ್ ಹಾಗೂ ಚಂದ್ರಪ್ರಭಾ ಆನ್ ಸ್ಟೇಜ್. ನಾನು ನೀನ್ ಲವ್ ಮಾಡಿ ಮದ್ವೆ ಆಗೋಣ ಅಂತ ಆಸೆ ಪಟ್ಟಂಗೆ ಮದ್ವೆನೇ ಆಗೋಯ್ತು. ಆದ್ರೆ ನಿಮ್ಗೆ ಆಸೆ ಇರ್ಲಿಲ್ವಾ? ಆಸೆ ಇಲ್ದೆ ಮದ್ವೆ ಆಗಿದ್ದಾನ ರೀ. ಆದ್ರೂ ನಮ್ಮ ಮದ್ವೆಗೆ ಯಾರು ಬರ್ಲೇ ಇಲ್ವಲ್ರಿ? ಉರಿ ನಿಮ್ಮೆಲ್ಲ ಅಲ್ಲ, ಅವ್ರ ಕಂಡ್ರೆ ಉರಿ. ಯಾಕೆ? ಯಾಕೆ ಅಂದ್ರೆ ಇಷ್ಟ ಬೇಗ ಮದ್ವೆ ಆಗೋದಿಲ್ಲ ಅಂತ ಉರಿ ಕಣೆ. ಕರೆಕ್ಟ್ ಕರೆಕ್ಟ್. ಅಕ್ಕಿ ಕಾಳು ಹಾಕೊಳ್ಳೋ ವಯಸ್ಸಲ್ಲಿ ಅಕ್ಷತೆ ಕಾಳು ಹಾಕ್ಸ್ಕೊಂಡಿದ್ಯಲ್ಲ ಅಂತ. ಆದ್ರೂ ರೀ, ನೀವ್ ಏನೇ ಹೇಳಿ ನಿಮ್ ಬಗ್ಗೆ ಜನ ತುಂಬಾ ಕೆಟ್ಟದಾಗ ಮಾತಾಡ್ತಾರಪ್ಪ. ಯಾಕೆ? ಏನೋ ತುಂಬಾ ಡಬಲ್ ಮೀನಿಂಗ್ ಮಾತಾಡ್ತೀರಂತೆ. ಯಾರ್ಲೆ ಹಂಗಂತ ಹೇಳ್ತಾರೋ? ಎಲ್ಲ ಹೇಳಿದ್ರು. ನೋಡೋ ನಾನು ಮಾತಾಡೋ ಡೈಲಾಗ್ ಎಲ್ಲ ನಿರಂಜನ್ ದೇಶಪಾಂಡೆ ಓ ಅಂದೆ ನನ್ನ ಹೇಳೋದೆಲ್ಲ ಡಬಲ್ ಮೀನಿಂಗ್ ಹಂಗ್ ಮಾಡಾಕ್ಬಿಟ್ಟವ್ರೆ. ನಿಮ್ಮಿಂದನಾ? ಕರೆಕ್ಟ್ ಕರೆಕ್ಟ್. ಅವ್ರು ಬಿಡಿ, ಶ್ರುತಿ ಮೇಡಮ್ ನೀವು ಡೈಲಾಗ್ ಸ್ಟಾರ್ಟ್ ಮಾಡ್ತಿದಂಗೆನೆ ತಲೆ ತಗಸ್ಕೊಂಡ್ ಕೂತ್ಕೊಂಡ್ಬಿಡ್ತಾರಂತೆ. ನಾನು ಹೇಳೋ ಡೈಲಾಗ್ಗೆ ತಲೆ ತಗ್ಸಿಲ್ಲ ಕಣೆ. ಚಂದ್ರಪ್ರಭಾ ಸಿಂಗಲ್ ಮೀನಿಂಗ್ ಅಲ್ಲಿ ಮಾತಾಡ್ತಾನೆ ಅಂತ ಹಿಂಗ್ ನೋಡ್ತಾ ಇರ್ತಾರೆ. ಆ ಲೈಟ್ ಕಣ್ಣಿಗೆ ಹೊಡೆದ್ಬಿಟ್ಟಿ ತೇರಿಕೆ ಅಂತ ಹಾಗೆ. ಅವ್ರು ಬಿಡಿ, ಸಾಧು ಸರ್ ನೀವು ಸ್ಟೇಜ್ ಬರ್ತಿದಂಗೆನೆ ಚೇರ್ನ ತಿರುಗಿ ಕುತ್ಕೊಂಡ್ಬಿಡ್ತಾರಲ್ಲ. ಅವ್ರು ತಿರುಗಿರೋದು ನಾನ್ ಬಂದೆ ಅಂತಲ್ಲ, ಮತ್ತೆ ಚೆನ್ನಾಗಿರೋ ಆಂಟಿರ್ ಬಂದಿದಾರ ಹಂಗಂತ. ಇಲ್ಲಿ ಹಾಕಿರೋ ಎಸಿ ಸಾಲಿಕ್ಕಿಲ್ವಲ್ಲೇ, ಅದಕ್ಕೆ ಪಕ್ಕದಲ್ಲಿ ಐತಲ್ಲ ಎಸಿ ಹಿಂಗ್ ತಗೊಳಕ್ಕೆ ಅಂತ. ನೋಡೋ, ನಾನ್ ನೀನು ಮದ್ವೆ ಆಗಿರೋದ ಯಾರಿಗೂ ಹೇಳ್ಬೇಡ, ಮತ್ತೆ ಫೋಟೋನ ಯಾವ ಸೋಷಿಯಲ್ ಮೀಡಿಯಾಕ್ಕೂ ಹಾಕ್ಬೇಡ. ಹೌದಾ? ನಮ್ಮ ಮನೆಗ್ ಬಂದಿದ್ಯಾ, ಎರ್ದ ಕಾಲ್ ಎತ್ತಿ ಒಳಿಕೆ ಹಾಕಿಕ್ಬಿಟ್ಟಿ ಸೀರೆ ಮೇಕೆತ್ಕೊಂಡು ಅಲ್ಲ ಸಿಕ್ಕಿ ಹಾಕಬಿಟ್ಟದು ಅಂತ ಬಲ್ಲ ಕಾಲ್ ಎತ್ತಿ ಒಳಗೆ ಹಾಕಂದ್ರೆ ಹಂಗೆ ಬಾ. ಆಯ್ತು ರೀ. ಒಂದ್ ಲಾಗ್ ಆಯ್ತು. ಈ ನನ್ ಮಕ್ಳು ಯಾಕೆ ಬಂದ್ರು? ಎಲ್ಲಿಂದ ಬಂದ್ರಲ್ಲ? ಅದೇ ನೀನ್ ಇಲ್ದಿದ್ದಾಗ ರೂಮ್ ಯೂಸ್ ಮಾಡ್ಕ ಅಂತ ಒಂದು ಕೀ ಕೊಟ್ಟಿದ್ಯಲ್ಲ ಅಣ್ಣ, ಅಕ್ಕಿನೇ ತಕ್ಕ ಬಂದ್ಬಿಟ್ವಿ. ಹೋಗ್ಲಿ ಬಿಡು, ಯಾಕೆ ಬಂದೆ? ಅಲ್ಲಣ್ಣ, ಮದ್ವೆಗಂತೂ ಕರೀಲಿಲ್ಲ, ವಿಶ್ ಮಾಡಕ್ಕಾದ್ರೂ ಬಂದ್ವಿ. ಓ ಹೌದಾ, ಥ್ಯಾಂಕ್ ಯು ಶಿವ. ಹ್ಯಾಪಿ ಮ್ಯಾರೇಜ್. ನೋಡ್ರ, ನೀವು ಶೂಟಿಂಗ್ ಪ್ರೋಗ್ರಾಮ್ ಒಪ್ಕೊಂಡಿರ್ತೀರಿ, ಹೋಗಿ ಮನೆಗೆ. ಏನಂತೆ ಬತ್ಪತ್ತೈದಂಗೆ ಹೋಗಿ ಹೋಗಿ ಅಂತ ಒಂದು ಚಂದ್ರಣ್ಣ. ರೀ, ಏನ್ರಿ ಬಂದಿರೋದು ನಿಮ್ಗೆ? ಪಾಪ ವಿಶ್ ಮಾಡಕ್ಕೆ ಅಂತ ಬಂದಿದ್ದಾರೆ. ಕೂರ್ಸಿ ಮಾತಾಡ್ಸೋದ್ ಬಿಟ್ಟು ಅಣ್ಣಂದಿರಾ ಕೂತ್ಕೊಳ್ಳಿ. ಅದಕ್ಕೆ ಬಾಯ್ ತುಂಬಾ ಅಣ್ಣಂದ್ರ ಅಂದಲ್ಲ, ಅದಕ್ಕೆ ನೀನು KGF ಅಲ್ಲಿ ಬರೋ ಒಳ್ಳೆ ಸುತ್ತಿಗೆ ಇದ್ದಂಗಿದ್ಯಾ. ಒಳ್ಳೆ ಮರ್ಯಾದೆ. ಕುತ್ಕೊಂಡಿರಿ, ಒಂದ್ ನಿಮಿಷ ಬಂದ್ಬಿಟ್ಟು. ಚಂದ್ರಣ್ಣ, ಮದುವೆಗಂತೂ ಕರೀಲಿಲ್ಲ, ಅಟ್ಲೀಸ್ಟ್ ಒಂದು ಬ್ಯಾಚುಲರ್ ಪಾರ್ಟಿನಾದ್ರು ಕೊಡಪ್ಪ. ಯಾವ ಪಾರ್ಟಿಲ್ಲ ನೋಡ್ಲಾ, ಇವತ್ತು ಎಲೆಕ್ಷನ್ ಆಗದೆ, ಇವತ್ತು ಕೌಂಟಿಂಗ್ ಅಲ್ವಾ? ಎಣ್ಣೆ ಎಲ್ಲೂ ಸಿಗಕ್ಕಿಲ್ಲ ಕಣ್ರು. ಎಣ್ಣೆ ಸಿಗಲ್ಲಂತ ಬ್ಲಾಕ್ ಅಲ್ಲೇ ತಂದ್ಬಿಟ್ಟಿದೀವಿ. ನಿಮ್ ನಮ್ಮನೇಲಿ ಒಳಗಿಲ್ಲ, ಇವಾಗ ನಿಮ್ಮ ಮನೇಲಿ ಕೊಡಿಯಂಗಿಲ್ಲ. ಹೌದು, ಮೊನ್ನೆ ಲಾಡ್ಜಲ್ಲಿ ಸಿಕ್ಕಿದ್ ಹೇಳ್ತೀನಿ ಅದಕ್ಕೆ. ಕೂತ್ಕೊಳ್ರಿ, ಇಲ್ಲೇ ಬಿಡ್ರ, ಇಲ್ಲೇ ಬಿಡ್ರಿ. ಯಾಕೋ ರಿಯಲ್ ಲೈಫ್ ಹೇಳ್ದಾಗಿದೆಯಲ್ಲ. ಮುಖದಲ್ಲಿ ಬರುತ್ತೆ ಮಡುವೆ, ಚಂದ್ರಣ್ಣ ಅದ ಮದುವೆ. ನಾನು ನೈವೇದ ಮಾಟೆ ನಾನು ನೈವೇದ ಮಾಟೆ ಕಂಡ ವಿಧಿಕೋ ಮಾಂಸ ವಿಧಿಕೋ. ಅಣ್ಣ ಕಂಗ್ರ್ಯಾಚುಲೇಷನ್ ಅಣ್ಣ, ಹ್ಯಾಪಿ ಮ್ಯಾರೇಜ್ ಲೈಫ್. ನೋಡ್ರ ಲೇ, ನೀವು ಸುಮ್ಮನಿರಿ, ಇವ್ನ ಹಾರ ಹಾಕ್ಬಿಡಿ ಹೇಳ್ತಾವನೆ. ಏನ್ ಹೇಳ್ತಾವನೆ? ಕಂಗ್ರಾಚುಲೇಷನ್ ಹೇಳ್ತಾವನೆ ಮೇಡಮ್. ಇವ್ರು ಹಂಗೆ ಬಂದ್ಬಿಟ್ಟವ್ರೆ. ಎಣದ ಮೇಲೆ ಹಾಕಿರೋ ಹಾರ ತಗೊಂಬಂದಿರಲ್ರಿ.
ಕಟ್ಟಡ ನನ್ನ ಮಗನ ಎಣಕ್ ಹಾಕಿರಾರು ಯಾಕೆ ತಕ ಬಂದೆ ಓ ಸುಮ್ಕಿರಣ ಹೆಣ ತಕ ಹೋಗಿ ಸ್ಮಶಾನದಲ್ಲಿ ಮಲಗ್ತಾರೆ ಅದಕ್ಕೆ ಅದ್ರ ಮೇಲೆ ಕಾರ ಇರ್ಬೇಕು. ಹೊಸ ಜೀವನಕ್ಕೆ ನೀನು ಕಾಲ್ ಇಡ್ತಾ ಇದೀಯ, ನೀನ್ ಹಾಕಬೇಕಣ್ಣ ಹಾರವ. ತಪ್ಪು ಗೊಬ್ರ, ನೀನ್ ಮಾಡಿದ ತಪ್ಪು. ನಮ್ಮ ಅಣ್ಣಗೆ 45. ಹೇಳ್ಬೇಕಲ್ಲ ನಮ್ಮ ಹುಡುಗಿಗೆ 20 ವರ್ಷ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಮದ್ವೆ ಆಗಿದ್ದೀನಿ. ನಾಟ್ಯ ಆಗಲ್ಲ ನಿನಗೆ. ಅಲ್ಲ ಏನು ಅರಿದ ಹುಡುಗಿಗೆ 25 ವರ್ಷ ಅಂತ ಸುಳ್ಳು ಹೇಳಿದೆಯಲ್ಲ. ಇಷ್ಟೊತ್ತು ಕರೆಕ್ಟ್ ಟೈಮ್ಗೆ ಆಗೋ ಟೈಮ್ಗೆ ಎಲ್ಲ ಆಗಿದ್ರೆ ಇಷ್ಟೊತ್ತಿಗೆ 25 ವರ್ಷದ ಮಗ ಇರ್ತಿದ ಗೊತ್ತಾ. ಗೊಬ್ರ, ಎದೆ ಮೇಲೆ ಹೂ ಹಾಕಳ ವಯಸ್ಸಲ್ಲಿ ಮಂಚದ ಮೇಲೆ ಹೂ ಹಾಕ್ತವನೆ. ಆ ಹೂ ಪುಡಿ ಮಾಡ್ತವನು ಇಲ್ಲೋ ಒಂದು ಗೊತ್ತಾಯ್ತಾರ. ನೀನ್ ಪುಡಿ ಗೊಬ್ರ. ಕಟ್ಟಡ ನನ್ನ ಮಕ್ಕಳು ನಾನು ಇವತ್ತು ಮದ್ವೆ ಆಗ್ತೀನಿ. ಫಸ್ಟ್ ನೈಟ್ ಹೋಗ್ರಲ್ಲ ಆಚೆ. ಒಂದು ಸತ್ಯ ಹೇಳು, ಯಾರಿಗೂ ಹೇಳ್ತಿದ್ದಂಗೆ, ಸ್ಟುಡಿಯೋದಲ್ಲಿ ಒಬ್ರಿಗೂ ಹೇಳ್ತಿದ್ದಂಗೆ, ಯಾಕೆ ಕದ್ದು ಮದ್ವೆ ಅದೇ ಹೇಳ್ತೀನಿ ಹೇಳ್ತೀನಿ ಯಾಕೆ ಮದ್ವೆ ಅದೇ ಹೇಳ್ತೀನಿರಲ್ಲ ಯಾಕೆ ಮದ್ವೆ ಅದೇ ಹೇಳ್ತೀನಿರೋ ಅದ್ನೆಯಾ ಅದೇ ಯಾಕದೆ ಹೇಳ್ತೀನಿ ಮದ್ವೆ ಅದೇ ಹೇಳ್ತೀನಿರೋ ಹೇಳ್ತಾನಿರೋ ಅಣ್ಣ ಪುಣ್ಯ ನಾನು ಹೇಳ್ತೀನಿ. ಸರಿ ಯಾಕೆ ಮದ್ವೆ ಅದೇ ಹೇಳ್ತೀನಿರೋ ಗಿಚ್ಚಿಗಳಿಗೆ 5 ತಿಂಗಳಲ್ವಾ, ಮುಗಿದ್ಮೇಲೆ ಮದ್ವೆ ಆಗೋಣ ಅಂತಿದ್ದೆ. ಅಲ್ಲೇ 5 ತಿಂಗಳಾಗಲ್ಲ. ಏನ್ ಹೇಳ್ತಾ ಇದೀಯಾ? ಅದೇ ಕಣೋ ನನ್ನ ಮದುವೆ ಮಾಡ್ರಿ ಅಂತ ಡೈರೆಕ್ಷನ್ ಟೀಮರ್ಗೆ ಹೇಳ್ದೆ. ಅವರು ಕಾಮಿಡಿ ಮಾಡ್ತಾವ್ ನನ್ಬಿಡಿ ಅಂತ ಕೊಟ್ಟು ಸುಮ್ನಾದ್ರು. ಅಲ್ಲ ಕಾರಣ ಎಲ್ಲರ ಜೀವನದಲ್ಲಿ ಮದುವೆ ಅನ್ನೋದು ಬಹಳ ಸೀರಿಯಸ್ ಆಗಿರುತ್ತೆ. ಆದ್ರೆ ನಿನ್ ಜೀವನದಲ್ಲಿ ಕಾಮಿಡಿ ಆಗ್ಬಿಟ್ಟದಲ್ಲಣ್ಣ. ಅಲ್ಲ ನೀವೆಲ್ಲ ಈ ಸ್ಟೇಜ್ ಅನ್ಕೊಂಡಿಲ್ವ ಇಲ್ಲ ಛತ್ರ ಅನ್ಕೊಂಡಿದ್ರು? ಆ ಯಪ್ಪ ನೋಡ್ರಿ ಇರ ಬರೋದ್ನೆಲ್ಲ ಇಲ್ಲೇ ಮಾಡ್ಕೊತಾಳೆ. ಈ ಅಮ್ಮ ನೋಡ್ರಿ ಇತ್ತಿತ್ಲಾಗ ಅವಳು ಶುರು ಮಾಡ್ಕೊಂಡು ಆ ನನ್ನ ಮಗ ದುಡ್ಡು ಕೊಟ್ಟು ಕೇಕ್ ಕುಯ್ತಾನೆ. ಎಲ್ಲೋದ ಪ್ರಶಾಂತ ಕಾಸು ಕೊಟ್ಟು ಕೇಕ್ ಕುಯ್ತಾನ. ಅಲ್ಲ ಕಣ, ಇದು ನೀನ್ ಛತ್ರ ಅನ್ಕೊಂಡಿಲ್ಲ ಸ್ಟೇಜ್ ಅನ್ಕೊಂಡಿದ್ರೆ ನಿಜ ಹೇಳಿ. ಸರಿ ಈಗ ನನಗೆ ಫಸ್ಟ್ ನೈಟ್ ಮಾಡ್ಕೋಬೇಕು. ಎಲ್ಲ ಕರ್ದೋಗಿ ಅದೇ ಅದಕ್ಕೆ ಕರೆ ಅದಕ್ಕೆ 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 ಏನ್ರಿ ಏನಪ್ಪ ಅದಕ್ಕೆ ಅಂದ್ರೆ ಬಾತ್ಗೆ ಅದ್ಕಮ್ಮ. ಅಲ್ಲ ನೀವು ಮದ್ವೆ ಆದ್ರಲ್ಲ, ಆಕ್ಚುಲಿ ನಾವು ಸ್ವಲ್ಪ ಬಿಸಿ ಇದ್ದವು ಬರಕ್ ಆಗ್ಲಿಲ್ಲ. ಕರೀಲೇ ಇಲ್ಲ. ಹೆಂಗಾಯ್ತು ಮದ್ವೆ? ಸಖತ್ ಗ್ರ್ಯಾಂಡ್ ಆಗಾಯ್ತಲ್ಲ. ಇದ್ಯಾವ ಮದ್ವೆ ಗೊಬ್ರ? ನೀನ್ ಚಂದ್ರಣ್ಣನ್ ಫಸ್ಟ್ ಮದ್ವೆಗ್ ಬರ್ಬೇಕಿತ್ತು. ಏನ್ ಸಾಕಾಯ್ತು. ಓಲ ನೀನ್ ಫಸ್ಟ್ ಮದ್ವೆ ಬಗ್ಗೆ ಮಾತಾಡ್ತಾವ್ ಅದ್ಕಮ್ಮ. 2ನೇ ಮದ್ವೆ 3ನೇ ಮದ್ವೆ ನಾನೇ ಮುಂದೆ ನಿಂತ್ ಮಾಡ್ಸಿದ್ದೆ. ವಿಷಯ ಗೊತ್ತ ಮಗ? 3ನೇ ಮದ್ವೆ ಆದ್ಮೇಲೆ ಫಸ್ಟ್ ಡೇಟಿಗೆ ನಾನೇ ಹೋಗಿದ್ದೆ. ಹಣ್ಣು ಹಂಪ್ಲ ತಗೋಗ್ ಮಾಡ್ಕಕ್ ಹೋಗಿದ್ದೆ ಕಣ್ರೆ. ಎಲ್ಲ ಕಣ ಮದ್ವೆ ಆ ಅಮೃತನ್ ಜೊತೆ ಆದ್ನಲ್ಲ, ಅದು ಮದ್ವೆ ಅಂದ್ರೆ ಈ ಅಪ್ಪಟ ಮದ್ವೆ ಇದು. ಫ್ರೆಂಡ್ಸ್, ನಮ್ಮ ಚಂದ್ರಣ್ಣ ಎಷ್ಟು ಮದುವೆ ಆಗಿದ್ದಾರೆ ಅಂತ ಕೆಳಗಡೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಹೊಡಿ. ಮದ್ವೆ ಮಾಡ್ಕೊಂಡಿದ್ದೀರಾ? ನಂಗೆ ನೀನು ಬೇಡ, ಏನು ಬೇಡ, ಹೋಗು. ಕಟ್ಟಡ ನನ್ನ ಮಕ್ಕಳ ಎಷ್ಟು ದಿನದಿಂದ ಕಾಯ್ತಾ ಇದ್ದೀರಲ್ಲ ನೀವು. ಮದುವೆ ವಿಷಯ ಹೇಳ್ದು ಅಂತ. ಮದ್ವೆ ಯಾವಾಗ ಆಗಿದೆ ಅಂತ ಸ್ಕಿಟ್ಟಲ್ಲಿ ಎಷ್ಟು ಮದುವೆ ಆಗಿಲ್ಲ ಅಣ್ಣ ನೀನು? ಸ್ಕಿಟ್ಟಲ್ಲಿ ಆದಿ ಅಂತ ಹೇಳ್ಬೇಕು ತಾನೆ ಮತ್ತೆ. ಸ್ಕಿಟ್ಟಲ್ಲಿ ಅದೇ ಅಂತ ಹೇಳ್ಬೇಕಾ? ಸ್ಕಿಟ್ಟಲ್ಲಿ ಡಬಲ್ ಮೀನಿಂಗ್ ಇವನ್ ಹಾಕ್ಬಿಟ್ಟು ತಲೆ ತೆಗೆದ ತಕ್ಷಣನೇ ಅಯ್ಯಯ್ಯೋ ರೈಟ್ರು ಬರ್ತಿದ್ರು, ಇಲ್ಲ ನನ್ನ ಪಕ್ಕ ಗೊಬ್ಬರ ಇದ್ದ ಅವ್ನು ಹೇಳ್ಕೊಟ್ಟ ಅಂತ ಹೇಳ್ತೀಯಲ್ಲ, ಅದನ್ನೇನಾರು ಕೇಳ್ತೀಯ? ಈ ನನ್ನ ಮಗ ಡೈಲಾಗ್ ಹೇಳಿ ಸ್ಕಿಟ್ ಗೆಲ್ಸಿರೋದಕ್ಕಿನ್ನ ಡಬಲ್ ಮೀನಿಂಗ್ ಮಾಡಿ ಸ್ಕಿಟ್ ನ ನಿಲ್ಸಿದ್ದೆ. ಎಣ್ಣೆ ಕುಡಿಸ್ಲ ಅವನಿಗೆ. ನನ್ಗೆ ಎಣ್ಣೆ ಬೇಡ. ಕುಡಿಯಲಿ ಬೇಡ ಕಣ, ಕುರ್ತಾ ಪೈಸೆ ಇಲ್ಲ. ನನ್ನ ಕುರ್ತಾ ಪೈಸೆ ಇಲ್ಲ ಕಣ. ಅಲ್ಲ ಕಣ, ನಮ್ಮ ಮದ್ವೆ ಆದ ವಸ್ತ್ರ ಎಣ್ಣೆ ಹೊಡಿತಾರಣ್ಣ. ಅಯ್ಯೋ ನನ್ನ ಮಗನ ನೀನೇ ಅವಳ ಕುಡಿ ಅಂತ ಹೇಳತ್ತು. ನೋಡಿ ಅತ್ಕಮ್ಮ ಕುಡ್ದು ಬಿಟ್ಟು ಎಣ್ಣೆನ. ನಂಗೆ ನೀನು ಬೇಡ, ಏನು ಬೇಡ, ಹೋಗು ಹೋಗು.
ಇಂದು ನಾನು ನಂಬುವುದಿಲ್ಲ ಬೈದ್ಲಾ? ಇಲ್ಲ ಕ್ಯಾಕ್ರಸ್ ಕೂಗುದ್ಲು. ಇದು ಸರಿ ಅದು ಏನಿದು? ಸಿಗರೇಟ್ ಥೂ ಇದ ಕೈಲು ಮುಟ್ಟಿಲ್ಲ ಕಣಲ್ಲ. ಹೇಯ್ ಸೇದಲೆ ಏ ಸೇದ ಬೇಸಿಲ್ಲ ಸೇದಲೆ ಬೇಡ ಕಣ ಹಾನಿಕರ. ಪಾಪ ಏನೋ ನಿನ್ ಫ್ರೆಂಡ್ಸ್ ಅಪ್ರೂಪಕ್ಕೆ ಬಂದಿದ್ದಾರೆ ಅಂತ ಕುಡಿದ್ರಿ, ಆದ್ರೆ ಇದನ್ನ ಅಭ್ಯಾಸ ಮಾಡ್ಕೊ ಕುಡ್ದು. ಇಲ್ಲ ಕಡೆ ಇಲ್ಲ ಕಣೆ, ಇಲ್ಲ ಜೊತೆಲ್ಲ. ಸಿಗರೇಟ್ ಅಂತ ಮೋಸ ನೀನು. ನಂಗೆ ನೀನು ಬೇಡ ಹೋಗು ನಿನ್ನ ಇಂದು ನಾನು ನಂಬುವುದಿಲ್ಲ ಹೋಗು ನನ್ನ ಮಕ್ಕಳ ಯಾಕ್ರ ನನ್ನ ಲೈಫ್ ಹಾಳು ಮಾಡ್ತಾ ಇದ್ದೀರಲ್ಲ. ಒಂಚೂರು ಸೂಸುಗೋಬೇಕು, ಒಂಚೂರು ಈ ಕೊಡು. ಒಂದ್ ನಿಮಿಷ. ಯಾಕೋ ಟಿವಿಗಿಂತ ಮುಂಚೆ ಯೂಟ್ಯೂಬ್ ಅಲ್ಲೇ ಬರ್ತದೆ ಸ್ಕಿಟ್ ಇದು ಫಸ್ಟ್. ಲವ್ ಯು ಕೊಟ್ಟೋಗಿದ್ದಿ ಕಣ. ಏನ್ ಮಾಡಿದೆ? ಈ ಹಾಕೊಂಬಂದೆ. ಏಕೆ? ನೀನ್ ಸುಸು ಮಾಡೋದು ನಂಗೆ ಇಷ್ಟ ಇಲ್ಲ. ನನ್ಗೆ ಅರ್ಜೆಂಟ್ ಆಗದೆ ಕೊಡಲ್ಲ. ಕೊಡಲ್ಲ. ನನ್ಗೆ ಶುಗರ್ ಇದೆ, ನನಗೆ ಪೊಗರ್ ಇದೆ. ಅದಕ್ಕೆ ಆಚೆಲಿ ಇತ್ತು ಮಗನೇ. ನೀನ್ ಕೊಡ್ದೆ ಹೋದ್ರೆ ನನ್ಗೇನ್ ಬೇಜಾರ ಐಕಿಲ್ಲ ಬುಳ್ಳ. ನಮ್ಮ ಅಣ್ಣ ಅವನೇ ನನ್ನ ಮಗ ಈ ತರ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಮತ್ತೆ ಫಸ್ಟ್ ಪ್ರೈಸ್ ಹೊಡೆದಿರೋದು. ಅದು ಹೇಳಕ್ಕೂ ಗೊತ್ತಿಲ್ಲ ನನಗೆ. ಅರ್ಜೆಂಟ್ ಆಗ್ಬಿಟ್ಟದೆ, ಒಂಚೂರು ಕೀ ತೆಗಿಯೋ. ಇದೇ ತರ ನಾನು ಬೇಡ್ಕೊಂಡೆ ತನ್ನ ಸ್ಕಿಟ್ಟಲ್ಲಿ ಹಾಕ್ಬೇಡ ಕಣ ಡೈಲಾಗ್ ಅಂತ. ಯಾಕೆ ಆಗ್ತಿಲ್ಲ ಚಂದ್ರ? ನೀನ್ ಕೊಡ್ದೇನು ಕೀ ಕೊಡ. ನೋಡಿ ಫ್ರೆಂಡ್ಸ್, ಈಗ ನಮ್ ಚಂದ್ರಣ್ಣ ಇವ್ರು ಈಗ ತಾನೇ ಮದುವೆ ಆಗಿದ್ದಾರೆ. ನೀನ್ ಕೀ ಕೊಡದೆ ಪರವಾಗಿಲ್ಲ, ಮೊದಲು ಚಡ್ಡಿ ಹಾಕು. ಕೀ ಕೊಡ್ಲಾ? ಬಾರ ಮುಂದಕ್ಕೆ, ಬಾರ ಮುಂದಕ್ಕೆ. ಅದು ಅದು ನನ್ ಮಗನೇ, ನೀನ್ ತುತ್ತು ನೀನ್ ಮಾಡತ್ ನಾನೇ ಕೀ ಕೊಡನೆ. ತಗೋ ಕೀ ಕೊಡು. ಈಗ ನಿಂಗೆ ಟೀ ಕೊಳ್ಳಾರ್ತಿ. ಹೋಗು. ಬಾತ್ರೂಮ್ ಕೀ ಕೊಡೋರು ಕಾರ್ ಕೀ ಕೊಟ್ಟವ್ರೆ. ತಾವ ಇಸ್ಕೋ, ಹೋಗು ಹೋಗು. ಯಾಕೆ? ಕೀ ಸುಸು ಮಾಡ್ಬಾ. ಇಲ್ಲೇ ಆಯ್ತಲ್ಲ. ಪಂಚ ಮಾಡ್ಕೊಬಿಟ್ಟ. ಅತ್ಕಮ್ಮ ಅತ್ಕಮ್ಮ, ಅಯ್ಯಯ್ಯೋ ಅತ್ಕಮ್ಮ, ಅಯ್ಯೋ ನೋಡಿ ಅತ್ಕಮ್ಮ, ಮದುವೆಗೆ ಇವತ್ತು ನಿಮ್ದು ಫಸ್ಟ್ ಡೇಟ್ ದಿನೇನೆ ಪಂಚಗೊಂದ ಮಾಡ್ಕೊಬಿಟ್ಟವ್ನೆ. ತೂ ಅಸಹ್ಯ ಇವನು. ಸ್ಕಿಟ್ಟಲ್ಲ ಅಸಹ್ಯ ಮಾಡ್ತೀಯ, ಇಲ್ಲ ಹಾಲಲ್ಲ ಅಸಹ್ಯ ಮಾಡ್ತೀಯ ಚಂದ್ರ. ಅದೇ ಏನಿವೆ ಹ್ಯಾಪಿ ಕೆಟ್ಟ ಮ್ಯಾರೇಜ್ ಲೈಫ್. ಬಾಯ್. ಅಲ್ಲ ಹೋಗಿ ಇಂಥ ಗಂಡನ್ ಯಾಕೆ ಕಟ್ಕಂದ್ರಿ ಅಂತ. ಏಯ್ ಚಟ್ಟ, ಏಯ್ ಬರೋ ಇಲ್ಲಿ ಫ್ರೆಂಡು, ಬಾ ಇಲ್ಲಿ. ಏನು? ಲೋಪರ್ ನನ್ ಮಗ್ನೆ. ಏಯ್ ಹೊಡೆದ್ರೆ ಹಂಗೆ ಕಪ್ಪು ಮಚ್ಚ ಉದ್ರಬೇಕು. ಹೊಡಿತೀನಿ. ಬೇಡ ಅತ್ಕಮ್ಮ. ಏನ್ ನನ್ ಗಂಡನ್ ಬಗ್ಗೆ ಸುಮ್ನೆ ಹೇಳ್ತಾ ಇದೀರ ಅವಾಗ್ಲಿಂದ? ಏಯ್ ಅವ್ನ್ ಹೆಂಗೆ ಅಂತ ಗೊತ್ತಿದ್ದೆ ಮದ್ವೆ ಅದೇ ಕಣೋ. ನಂಗೆ ಅವನ್ ಬಗ್ಗೆ ಚೆನ್ನಾಗ್ ಗೊತ್ತು. ಅವ್ನ್ ಶ್ರೀರಾಮಚಂದ್ರ ಅಂತ, ರೋಮಿಯೋ ಜೂಲಿಯೆಟ್, ಲೈಲಾ ಮಜ್ನು ಚೆನ್ನಾಗ್ ಸಂಸಾರ ಮಾಡ್ತಿದ್ರೆ ಹುಳಿ ಇಂಡಕ್ಕೆ ಈ ತರ ಫ್ರೆಂಡ್ಸ್ ಬರ್ತಾರೆ. ಅದಕ್ಕೆ ಮನೆಗೆ ಯಾರನ್ನು ಕರಿಬೇಡಿ ಅಂತ ಅವ್ನ್ ಹೇಳಿದ್ದ. ಆದ್ರೂ ಬಂದಿದ್ದೀರಾ, ಇನ್ಯಾವತ್ತು ಈ ಮನೆ ಕಡೆ ಬರ್ಬೇಡಿ, ಹೋಯ್ತಾ ಇರಿ. ಸಾರಿ ಅತ್ತಿಗೆ. ಹೋಗ, ಯಾರು ಬತ್ತವ್ರೆ ಅಲ್ಲಿ. ಆಂಟಿ ಬಂದ್ಲು ಆಂಟಿ, ಆಂಟಿ ತುಂಬ ತುಂಟಿ, ಏಜು ಫ್ರೆಂಟು ಫ್ರೆಂಟಿ, ಆಂಟಿಯಲ್ಲಿ ಗುಂಟಿ. ಶತಕ ಬಾಲಿ ಬಾಯ್ಗಳ ಗೆಟಪೇ ಇಲ್ಲದ ಮ್ಯಾನ್ಗಳ. ಕ್ರಿಸ್ಮಸ್ ಆಂಟಿ, ಕಣ್ಣಿಗೆ ಕಿಸು ಆಂಟಿ, ಮೈಂಡಿಸು ಕಿಸು ಆಂಟಿ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಚಂದ್ರಪ್ರಭಾ ಜಿ ಯುವಕ ಅನ್ನೋರು ಎಲ್ಲಿದ್ದಾರೆ? ಇವಳು ಅವ್ನ್ ಫೇಸ್ಬುಕ್ ಅಲ್ಲಿ ಫಸ್ಟ್ ಫ್ರೆಂಡ್ ಆಗಿರ್ತಿ ಇವಳು. ನಿಮ್ ಚಂದ್ರಪ್ರಭಾ ಅವ್ರು ಬೇಕಾ? ಆಕ್ಚುಲಿ ಏನಾಯ್ತು ಗೊತ್ತಾ, ನಂಗೆ ಹೋದ್ವಾರನೇ ಬರೋಕ್ ಹೇಳಿದ್ರು. ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಇತ್ತು, ಬರೋಕ್ ಆಗಿಲ್ಲ. ಅದಕ್ಕೆ ಇವತ್ ಸ್ವಲ್ಪ ಟೈಮ್ ಫ್ರೀ ಮಾಡ್ಕೊಂಡು ಬಂದಿದ್ದೀನಿ. ನಿಮ್ಗೆ ಕಾಯ್ತವ್ರೆ. ಹೌದಾ? ಅಲ್ಲಿದಾರಾ? ಥ್ಯಾಂಕ್ ಯು ಸೋ ಮಚ್. ಚಂದ್ರು
ಚಂದ್ರು ಏನಿದು ನನ್ನನ್ ಬರೋ ಕೇಳಿ ಬೇರೆ ಯಾರನ್ನ ಕರ್ಸ್ಕೊಂಡಿದ್ಯಾ ನಾನೆಲ್ಲಿ ನೀನ್ ಯಾರೇ ಹೇಳು. ಇವಳೆ ನನ್ನ ಹೆಂಡತಿ. ನನಗೆ ಯಾಕೋ ಇದು ಸ್ಕಿಟ್ ಅನಿಸ್ತಾ ಇಲ್ಲ ಕಣ್ರು. ನಿಜ ಜೀವನದಲ್ಲೂ ಹಿಂಗೆ ಆಗ್ಬಿಟ್ರೆ ಅಂತ ಡೌಟ್ ಆಗ್ತಾ ಇದೆ ಕಣ್ರು. ಇರ್ಲಿ, ಚಂದ್ರಪ್ರಭಾ ಜಿ ಯುವಕ ಅಣ್ಣ ನಿಜ ಜೀವನದಲ್ಲಿ ನೀನ್ ಮದ್ವೆ ಅಂತ ಆದ್ರೆ ಇದೇ ತರ ಸುಳ್ಳು ಹೇಳಾಗ್ತೀಯನೋ? ಇಲ್ಲ ಅಣ್ಣ, ಇದು ಸ್ಕಿಟ್ ಅಷ್ಟೇ. ಈ ರೀತಿ ಒಬ್ಬ ಅಮಾಯಕನ ಗಂಡಿನ ಮೇಲೆ ಈ ರೀತಿ ಶೋಷಣೆ ಆಗಿರೋದು ತಪ್ಪ ಸರಿನಾ ಶ್ರುತಿ ಮೇಡಮ್? ಅಲ್ಲ, ಈ ತರ ಮಾಡಿದ್ರೆ ಈ ತರದ ಫ್ರೆಂಡ್ಸ್ ಎಲ್ಲ ಬಂದು ಚೆನ್ನಾಗಿ ಹೊಡಿಯೋದೆಲ್ಲ ನಿಜಾನೇ. ಸತ್ಯ ಅಲ್ಲ ಇದು? ಆಗ್ಲೇಬೇಕು. ಹೌದು. ಇದುವರೆಗೂ ಆ ಥರದ್ದು ಏನು ಒದೆ ಬಿದ್ದಿಲ್ಲ ಚಂದ್ರಪ್ರಭಾಗೆ ಅಂದ್ರೆ ಫ್ರೆಂಡ್ಸ್ ತುಂಬಾ ಒಳ್ಳೆಯವರು ಅಂತ ಅರ್ಥ. ಇಲ್ಲ ಮೇಡಮ್, ಇದೆ ಸ್ಕಿಟ್ ಅಲ್ಲಿ ಇದೆ ಫಸ್ಟ್, ಲೈಫಲ್ಲೂ ಇದೆ ಫಸ್ಟ್ ಅನ್ಸ್ತದೆ ಮೇಡಮ್. ಏನ್ ಲೈಫಲ್ಲಿ ಫಸ್ಟು ಈ ತರ ಸ್ಕಿಟ್ ಸಿಕ್ಕಿರೋದು ಎಲ್ಲ ಒಂಥರ ವೇಟ್ ಮಾಡ್ಕೊಂಡು ಚಂದ್ರಪ್ರಭನ್ ಮೇಲೆ ಸೇಡ್ ತೀರ್ಸ್ಕೊಂಡ್ರಿ ಅನ್ನೋ ತರ ಇತ್ತು. ನಾಳೆ ಯಾಕೋ ಚಂದ್ರಪ್ರಭನ್ ಫ್ಯೂಚರು ಹಿಂಗೆ ಇರ್ಬೋದಾ ಅಂತ. ಇಲ್ಲ ಮೇಡಮ್, ಈ ತರ ಇದೆ. ನೀನ್ ಯಾರಿಗೋ ಹೇಳ್ದೆ ಮದುವೆ ಮಾಡ್ಕೊಂತೀಯ, ಅವಾಗೆಲ್ಲ ಹುಡುಗರು ಬಂದು ನಿನ್ ಹಿಂಗೆ ಚೆನ್ನಾಗಿ ವಾಂಚ್ತಾರೆ. ಆದ್ರೆ ಅತ್ಕೆ ಅನ್ನೋಳು ಒಂದು ಕ್ಯಾರೆಕ್ಟ್ರು ನನಗೆ ಗೊತ್ತಿದ್ದೇ ಮದುವೆ ಆಗ್ತೀನಿ ಅನ್ನೋ ಕ್ಲೈಮ್ಯಾಕ್ಸ್ ಇದೆಯಲ್ಲ, ಅದು ಮಾತ್ರ ಚೇಂಜ್ ಆಗುತ್ತೆ ಅನ್ಸುತ್ತೆ ಚಂದ್ರಪ್ರಭಾ ನನಗೆ. ಜೀವಮಾನ ಸಾಧನೆ ಪ್ರಶಸ್ತಿ ಕೊಡ್ಬೇಕಾ ಅವ ಹೆಂಗ್ಸಿಗೆ ಅಲ್ವಾ? ಹೌದು. ನನ್ಗೇನೋ ಫ್ಯೂಚರ್ ಹಂಗಿದೆ ಅಂತ ಅನಿಸ್ತಾ ಇದೆಯಪ್ಪ, ನನ್ಗೆ ಯಾಕೋ ಒಳ ಮನ್ಸು ಹಂಗ ಅನಿಸ್ತಾ ಇದೆ. ಸ್ನೇಹಿತರ ಏನ್ರ 100% ಮೇಡಮ್. ಅಲ್ಲಪ್ಪ, ನಮಗೂ ಆ ಅನುಮಾನ ಬಂದೇ ಸ್ಕಿಟ್ ಮಾಡಿರೋದು ಅಲ್ವಾ? ಕೊನೆಯಲ್ಲಿ ಇದು ಇವ್ರು ಬಂದ್ರಲ್ಲ ರಾಗಿಣಿ, ಕ್ಲೈಮ್ಯಾಕ್ಸ್ ಅಲ್ಲಿ ನಾನಿರಲ್ಲ, ನನ್ ಬದಲು ಬೇರೆ ಯಾರೋ ಒಬ್ರು ಬರ್ತಾರೆ. ಅದೇ ಅದು ನಿಜಾನಾ? ಅದು ನಿಜಾಂಶನೇ. ನನಗೆ ಗೊತ್ತೇ ಇಲ್ಲ ಮೇಡಮ್, ಇವನ್ ಬರೋದೇ ಗೊತ್ತಿಲ್ಲ. ಇದೆ ಏನು ಚಂದ್ರಪ್ರಭಾ ಮಾತ್ರ ಈ ಸ್ಕಿಟ್ ಅಲ್ಲಿ ನಿನ್ ಪಾತ್ರ ಇತ್ತು ಗೊತ್ತಾ? ಆ ತರ ಯಾರೇ ಮಾಡಿದ್ರು ತಪ್ಪು ಚಂದ್ರಪ್ರಭಾ. ಸುಮಾರು ಜನ ಈ ತರದ ಸ್ನೇಹಿತರಿದ್ದಾರೆ, ಕಷ್ಟ ಸುಖಕ್ಕೆಲ್ಲ ಒಂದ್ ಫೋನ್ ಮಾಡ್ತಾರೆ. ಹೌದು ಮೇಡಮ್. ಮೊಬೈಲ್ ಅಲ್ಲಿ ಕರೆನ್ಸಿ ಇಲ್ಲ ಅಂದ್ರೆ ಫ್ರೆಂಡ್ಸ್ ಬೇಕು, ಮನೇಲಿ ಊಟ ಇಲ್ಲ ಅಂದ್ರೆ ಫ್ರೆಂಡ್ಸ್ ಬೇಕು, ಎಲ್ಲದಕ್ಕೂ ಫ್ರೆಂಡ್ಸ್ ಬೇಕು. ಮದ್ವೆ ಆಗೋ ದಿನ ಮಾತ್ರ ಫ್ರೆಂಡ್ಸ್ ಜ್ಞಾಪಕ ಇರಲ್ಲ. ಈ ತರದ್ ಎಷ್ಟ್ ಜನ ನೋಡಿದೀವಪ್ಪ ನಾವು. ಇಲ್ಲ ಮೇಡಮ್, ಇದು ಪ್ರಾಕ್ಟೀಸ್ ಇತ್ತು ಗಿಚ್ಚಿಗಳಿಗೆ. ನಾನು ಮದ್ವೆ ಇಲ್ಲ ಅನ್ನೋ ಪರವಾಗಿಲ್ಲ, ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ಬಿಟ್ಟು ಮೇಡಮ್. ನಾನೇನ್ ಹೇಳ್ತಾ ಇದೀನಿ, ನೀನೇನ್ ಹೇಳ್ತಾ ಇದೀಯ? ಅವ್ರೇನ್ ಹೇಳ್ತಾ ಇದ್ರು, ನೀನೇನ್ ಹೇಳ್ತಾ ಇದೀಯ? ಮಾಡ್ಬಾರ್ದು ಅಂತ ಹೇಳ್ತಿರೋದು ಅಪ್ಪಯ್ಯ. ಒಟ್ಟಾರೆ ಫ್ರೆಂಡ್ಸ್ಗಳ ಮಧ್ಯದಲ್ಲಿ ಏನೆಲ್ಲ ಬೇಜಾರು ಏನೆಲ್ಲ ಮಾಡ್ತಾರೆ ಅನ್ನುವಂತ ಈ ಸ್ಕಿಟ್ಟು ಒಂಥರ ಮಜಾ ಇತ್ತು, ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಸಾಧು ಸರ್, ಅಲ್ಲ, ಫ್ರೆಂಡ್ಸ್ ಒಳ್ಳೆಯವರಾದ್ರೆ ಕರಿಬೋದು. ಅವರು ಕಳ್ಳನ್ ಮಕ್ಕಳು, ಕಚಡ ನನ್ ಮಕ್ಕಳು, ಲೋ ಪ್ಯಾನ್ಸ್ ಅಂದ್ರೆ ಹೆಂಗ್ ಕರೀತಾರೆ? ಚಾನ್ಸೇ ಇಲ್ಲ ಸರ್. ಅದೇ ಚಂದ್ರಪ್ರಭಾ ಕರಿಯವನೇ ಅದಕ್ಕಿಂತ ದೊಡ್ಡ ಕಚಡ. ಅದು ನಮ್ಗೆ ಸ್ಕಿಟ್ಟಲ್ಲಿ ನನಗೆ ಕಾಣ್ಲಿಲ್ಲ. ಅದು ಸ್ಕಿಟ್ಟಲ್ಲಿ ಚಂದ್ರಪ್ರಭಾ ಅದರಲ್ಲೂ ಒಬ್ಬ ಸಭ್ಯಸ್ಥ, ಒಬ್ಬ ಮಾನವೀಯತೆ, ಮರ್ಯಾದಸ್ಥ, ಪತಿವ್ರತ, ಏಕ ಪ್ರತೀತ ಪತಿವ್ರತಸ್ಥ. ಈ ತರ ಎಲ್ಲ ನನ್ಗನಿಸ್ತಾ ಇತ್ತು ಸ್ಕಿಟ್ ಅಲ್ಲಿ. ಆದ್ರೆ ನೀವು ಕೇಳಿಸ್ಕೊಳ್ಳಿ. ನಾನು ನಿಜ ಜೀವನದಲ್ಲಿ ನೋಡಿದಾಗ ಅವನಿಗೆ ನಂಬಕ್ ಆಗ್ತಲ್ಲ, ಅದಕ್ಕೆ ಕೇಳಿಸ್ಕೊಳ್ರಿ. ನಾನು ಯಾವತ್ತು ಚಂದ್ರಪ್ರಭನ್ ನಂಗೆ ನೋಡಿಲ್ಲಪ್ಪ. ಏನ್ ಹೇಳ್ತೀರ ಅಮೃತ ಅವ್ರೆ? ಅವ್ರು ಹೇಳ್ದಾಗೆ ಅವರು ಏಕಪತ್ನಿ ರಥಸ್ಥ, ತುಂಬಾ ಲಾಯಲ್ ಆಗಿರ್ತಾರೆ, ಯಾರ ಹೆಣ್ಣು ಹುಡುಗಿನ ನೋಡಲ್ಲ ಅಂತ ಅಮೃತ ಹೇಳಿದ್ದು ನಿಜವಾಗ್ಲೂ ಸತ್ಯ, ಅದನ್ನ ನಂಬ್ತೀನಿ. ನನ್ಗೆ ಅನ್ಸುತ್ತೆ. ಅಂತ ಒಬ್ಬ ಸಭ್ಯಸ್ಥ, ಒಬ್ಬ ಒಳ್ಳೆ ಮನುಷ್ಯನ ಮೇಲೆ ಇಡೀ ಸೀಸನ್ 1 ಸೀಸನ್ 2 ಅಲ್ಲಿ ಅವನು ಪಾಪ ಏನೂ ವೇಸ್ಟು, ಏನೂ ಇಲ್ಲ. ಅವನೊಬ್ಬ ಈ ತರ ಡಬಲ್ ಮೀನಿಂಗು, ಕೆಟ್ಟವನು, ಏಜ್ಡ್ ಫೆಲೋ ಅಂತೇಳಿ ನೀವೆಲ್ಲ ಆ ಮನುಷ್ಯನ ಆ ಥರ ಮಾಡಿಟ್ಟಿದ್ದೀರ. ಮನ್ಸಿಗೆ ಖೇದ ಉಂಟಾಗ್ತದೆ ಸರ್. ಅಲ್ಲ, ತುಂಬಾ. ಏನ್ ಹೇಳ್ತೀರಾ ಚಂದ್ರಪ್ರಭಾ? ಹೌದು ಸರ್, ಸಾಧು ಸರ್ ಹೇಳುತ್ತು 100ಕ್ಕೆ 200% ಸತ್ಯ. ನಿಜವಾಗ್ಲೂ ನಿನ್ ಜೀವನದಲ್ಲಿ ಯಾವ ಸ್ನೇಹಿತರು ಇದಾರೋ ಇಲ್ಲೋ ಗೊತ್ತಿಲ್ಲ, ಸಾಧು ಸರ್ ಇದಾರೆ ನಿನ್ ಲೈಫ್. ಬಟ್ ಅವ್ರ ಲೈಫು ಏನಾಗ್ಬೋದು ಅನ್ನೋದು ಅವರೇ ಡಿಸೈಡ್ ಮಾಡ್ಬೋದು.
ಅಲ್ಲ ನೀವು ಕರೆದಿಲ್ವಾ ಅವ್ರನ್ನ ಎಲ್ಲಿಗೂ ಜೊತೆಲಿ? ಇಲ್ಲ ಸರ್, ನೀವ್ ಹೇಳಿದ್ರ ಸರ್ ಇಂತ ಲೋಫರು ಲೋಫರ್ ಅಂತ ನೋಡಿ ಒಂದ್ ನಿಮಿಷ ಇರು, ನೀನ್ ಈ ಕಡೆ ಬಾಪ, ನನ್ನನ್ನು ಇಲ್ಲ ಇಲ್ಲ ಅಣ್ಣ ನಿಮ್ಮ ಏನ್ ಹೇಳ ಅದೇ ಸರಿ ಹೇಳ್ದಂಗೆ ನೀವು ಅಷ್ಟೇ. ನಿಮಿಷ ಹತ್ರ ಬತ್ತಿಲ್ಲ ನಿಜವಾಗ್ಲೂ ನಿಮ್ಮಂತ ಸ್ನೇಹಿತರು ಪಡೆಯಕ್ ನಮ್ ಬಾಳ ಪುಣ್ಯ ಮಾಡಿದೆ ಕಣ. ಒಂದೊಂದು ಮುತ್ತು ರತ್ನ ಅವಳ ಕವಳ. ಬಟ್ ಒಟ್ನಲ್ಲಿ ಒಂಥರ ಮಜಾ ಇತ್ತು ಏನ್ ಮೇಡಮ್? ಹೌದು, ಎಂಜಾಯ್ ಮಾಡಿದ್ವಿ. ಇಷ್ಟೇ ನಮಗೂ ಅನ್ಸಿದ್ದು. ವೆರಿ ಗುಡ್, ವೆರಿ ನೈಸ್ ಸರ್, ಲವ್ಲಿ. ಒಟ್ನಲ್ಲಿ ಚಂದ್ರಪ್ರಭಾ, ಮನಸಾರೆ ಒಂದು ಮಾತು ಹೇಳ್ತಾ ಇದ್ದೀನಿ, ಏನು ನೆನಪಾಗ್ತಾ ಇಲ್ಲ, ಆಮೇಲೆ ಹೇಳ್ತೀನಿ. ನಿಜವಾಗ್ಲೂ ಇದೊಂದು ನಿಮ್ಗೆ ಇಷ್ಟ ಆಗಿದ್ರೆ ನೀವು ಖಂಡಿತ ಅದನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಹೊಡೀರಿ ಅಣ್ಣ. ಕನ್ನಡದಲ್ಲಿ ಹೇಳ್ತೀವಿ ಅಣ್ಣ, ಹೊಡಿ, ಗಂಟೆ ಹೊಡೀರಿ, ಗಂಟೆ ಹೊಡೀರಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಹೋಗ್ಬಿಟ್ಟು ಬನ್ನಿಪ್ಪ. ಜೀವನದಲ್ಲಿ ಎಲ್ರಿಗೂ ಆಕ್ಸಿಡೆಂಟ್ ಆದ್ರೆ ಸಾವು ಬರುತ್ತೆ, ಆದ್ರೆ ಇಲ್ಲೊಂದು ಫ್ಯಾಮಿಲಿಗೆ ಮಾತ್ರ ಆಕ್ಸಿಡೆಂಟ್ ಆದಾಗೆಲ್ಲ ಮರುಜನ್ಮ ಬರ್ತಾ ಇದೆ. ಸೊ ಮರುಜನ್ಮ ಪಡೆದು ಮತ್ತೆ ಮತ್ತೆ ಕ್ವಾಟ್ಲೆ ಕೊಡುವಂತ ಫ್ಯಾಮಿಲಿ ಈಗ ನಿಮ್ಮ ಮುಂದೆ ಬರ್ತಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಮಾನ್ಸಾ, ಜಾನ್ವಿ, ಪ್ರಶಾಂತ್ ಹಾಗೂ ಜಗಪ್ಪ ಆನ್ ಸ್ಟೇಜ್. ಚಿನ್ನ ಹೇಳ್ ಚಿನ್ನ. ರೀ, ಇವತ್ ಯಾವ ದಿನ ಹೇಳಿ? ಶನಿವಾರ. ಅಲ್ಲ, ಶನಿವಾರ ಅಲ್ವಾ? ಇವತ್ತಿನ ದಿನ ಶನಿವಾರನೇ. ಏನ್ ಸ್ಪೆಷಲ್ ಹೇಳಿ? ಸೆಕೆಂಡ್ ಸ್ಯಾಟರ್ಡೆ. ಗೊತ್ತಾಯ್ತು. ನೀನು ಕಾಯಿ ಕಟ್ಟಕ್ ಹೋಗಿದ್ದೆ ತಾನೆ ದೇವಸ್ಥಾನಕ್ಕೆ? ಅದಲ್ಲ ರೀ, ಅದು ಅಲ್ವಾ? ನಾವ್ ಮದ್ವೆ ಆಗಿ 3ನೇ ವರ್ಷದ ಆನಿವರ್ಸರಿ ಇವತ್ತು. ನೀವ್ ನನ್ಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತೀರಾ ಅಂತ ಎಷ್ಟು ಖುಷಿ ಆಗಿದೆ ಇವತ್ತು. ಸಾರಿ ಚಿನ್ನ, ಸಾರಿ ಚಿನ್ನ. ಹೋಗ್ರಿ ಚಿನ್ನ, ಸಾರಿ ಕಣೆ. ನಿನಗೆ ಏನ್ ಬೇಕು ಕೇಳು, ಅದನ್ನ ನಾನು ಕೊಡಿಸ್ತೀನಿ. ನಂಗೆ ಲ್ಯಾಕ್ ಮಾಡ್ಬೇಡ ಬೇಗ. ನಂಗೆ ನಿರಂಜನ್, ನಿರಂಜನ್, ನಿರಂಜನ್ ಬೇಕಾ? ಅಲ್ಲ, ಮಹಿತನ್ ತರ ಮುದ್ದಾದ್ ಮಗು ಬೇಕು. ನೀನ್ ನೋಡಿದ್ರೆ ಮಗು ಬೇಕು ಅಂತ ಕೇಳ್ತೀಯ, ಅವ್ರು ನೋಡ್ರೆ ನಗು ಬೇಕು ಅಂತಾರೆ. ನಾನು ಒಪ್ನೆ ಎಷ್ಟು ಅಂತ ಎತ್ಲೆ? ಅಲ್ಲ ರೀ, ನಾವ್ ಮದ್ವೆ ಆದಾಗಿಂದ ನಮ್ಮಿಬ್ರು ಮಧ್ಯೆ ದೊಡ್ಡ ಇಶ್ಯೂ ಆಗಿದೆ ಹೊರತು ಒಂದೇ ಒಂದ್ ಶಿಶು ಆಗಿದ್ಯಾ ರೀ? ನಾವಿಬ್ರು ಮಗು ಮಾಡ್ಕೊಳಕ್ ಆಗಲ್ಲ ಕಣೆ. ಯಾಕ್ರಿ? 3 kg ಅಕ್ಕಿ 2 kg ಗೋಧಿಗೋಸ್ಕರ ನೀವೇನಾದ್ರೂ ಆಪರೇಷನ್ ಮಾಡಿಸ್ಕೊಂಡ್ಬಿಟ್ರಾ? ಏನ್ ಹೇಳ್ತಿದ್ಯಾ? ಹಂಗಲ್ಲ ಕಣೆ. ನಮ್ಮ ಅಪ್ಪ ಅಮ್ಮನ ಮೊದ್ಲೇ ಹುಷಾರಿಲ್ಲ ಕಣೆ. ಈ ಟೈಮಲ್ಲಿ ನಾವೇನಾದ್ರೂ ಮಗು ಮಾಡ್ಕೊಂಡು ಅದ್ ನಿಂತಾಡ್ಸ್ತಾ ಇದ್ರೆ ಅವ್ರಿಗೆ ಹರ್ಟ್ ಆಗಲ್ವಾ? ನಂಗೊತ್ತು, ನಿಮ್ಗೆ ನನ್ಗಿಂತ ಅಪ್ಪ ಅಮ್ಮನ ಮೇಲಿನೇ ಜಾಸ್ತಿ ಪ್ರೀತಿ. ಚಿನ್ನ, ಹೋದ್ವಾರ ನಿನ್ ಬಟ್ಟೆ ಪಿನ್ ಕೇಳಿದೆ, 1 ಡಜನ್ ಕೊಡ್ಸಿಲ್ವಾ? ಅದಕ್ಕಿಂತ ಹಿಂದಿನ ವಾರ ಒಂದು ಗೋಲ್ಡ್ ನೆಕ್ಲೆಸ್ ಕೇಳಿದೆ, ಅದನ್ನ ಕೊಡ್ಸಿದ್ರಾ? ಚಿನ್ನ, ಯಾವತ್ತೂ ಅಷ್ಟೇ ಆಟೋಗೆ AC, ಗುಡ್ಸ್ಲಿಗೆ ಟೈಲ್ಸ್ ಹಾಕೋದು ಶ್ರೀಮಂತಿಕೆ ಅಂತ ಅನ್ಕೋಬಾರ್ದು, ಅದು ತಿರ್ಕೆ ಶೋಕಿ ಅಂತಾರೆ. ಹಂಗಾದ್ರೆ ಇಟ್ಟಾದ್ಮೇಲೆ ಕಂಟೆಂಟ್ಗೋಸ್ಕರ ಭಿಕ್ಷೆ ಬಿಡೋರ್ನ ಏನಂತಾರೆ? ಪ್ರಶಾಂತ ಅಂತಾರೆ. ಊರಲ್ಲಿ ನಿನ್ ಮಗನ್ ಏನಂತಾರೆ ಅಂದ್ರು, ಅದಕ್ಕೆ ಪ್ರಶಾಂತ ಅಂತಾರೆ. ಇವಾಗ ಬಂದ್ರಾ? ಇಲ್ಲ ಕಡೆ ಆಗ್ಲೇ ಯಾಕೆ ಮಾಡ್ತಿದ್ರಲ್ಲ, ಅದಕ್ಕೆ ಒಂಚೂರು ಬೇಗ ಬಂದೆ. ಅಲ್ಲೇ ಕೇಳ್ಲೆ ಮಿಮಿಕ್ರಿ ನೋಡಕ್ಕಾಗಲ್ಲ. ಅಲ್ಲ ಕಣ್ಮಾವ, ನಿನ್ನ ಮಿಮಿಕ್ರಿ ನೋಡಿ ನೋಡಿ 15 ವಾರದಿಂದ ನಾನೇ ಧೀರೇಂದ್ರ ಗೋಪಾಲ್ ಆಗ್ಬಿಟ್ಟಿದ್ದೀನಿ ಗಣಪ. ದಯವಿಟ್ಟು ಇನ್ ಮುಂದೆ ಮಿಮಿಕ್ರಿ ಮಾಡ್ಬೇಡ ಶಿವ. ಅಲ್ಲೇ ಕೇಳಪ್ಪ, ಇದೇ ಮಿಮಿಕ್ರಿನ ಇವಳು ಫಸ್ಟ್ ಅಲ್ಲೇ ಮಾಡಿದ್ರೆ ವಿನ್ನರ್ ಆಗೋಳು. ನೀವಿಬ್ರು ಮಿಮಿಕ್ರಿ ನಿಲ್ಸ್ತೀರಾ? ಮ್ಯಾಟ್ರಿಕ್ ಬನ್ನಿ. ಅಲ್ಲ ಕಣ್ಣ, ಈ ವಿಷಯ ನಿಮ್ಮ ಊನ್ಗೇನಾದ್ರೂ ಗೊತ್ತಾದ್ರೆ ಏನ್ ಆಗತಿ? ಗಜಗೌರಿ, ಗಜಗೌರಿ, ಗಜಗೌರಿ,
ಏನು ಅಂದ್ರೆ ನಿನ್ ನೋಡಿದ್ರೆ ನಂಗೆ ಬಹಳ ಖುಷಿ ಆಯ್ತದೆ ಗಂಗವ್ರೆ. ಯಾಕಂದ್ರೆ ನಮ್ಗೆ ಯಾವ ಸ್ಕಿಟ್ ಕೊಟ್ರು ಕಷ್ಟಪಟ್ಟು ಕಾಮಿಡಿ ಮಾಡಕ್ ಟ್ರೈ ಮಾಡ್ತೀವಿ. ನಿನ್ ಕಾಮಿಡಿ ಸ್ಕಿಟ್ ಕೊಟ್ರು ಎಮೋಷನಲ್ ಮಾಡಕ್ ಟ್ರೈ ಮಾಡ್ತೀಯಲ್ಲ ಗಂಗವ್ರೆ. ಹಂಗೆಲ್ಲ ಮಾತಾಡ್ಬೇಡಿ. ಅಂದ್ರೆ ಏನಾಯ್ತಂದ್ರೆ ಏನಾಯ್ತು? ನಿನ್ನ ಮಗ ಏನ್ ಮಾಡ್ದ ಗೊತ್ತಾ? ನಮ್ಮಿಂದ ತೊಂದ್ರೆ ಆಯ್ತದೆ ಅಂತಂದ್ಬಿಟ್ಟು ಅವ್ನ ಮಕ್ಳೇ ಮಾಡ್ಕತ ಇಲ್ಲ ಕಡೆ. ಕನ್ನ ಮಗನೇ ಯಾಕಪ್ಪ? ಮಗನೇ ನಿನ್ ತರನೇ ನಿಮ್ಮಪ್ಪನು ಯೋಚನೆ ಮಾಡಿದ್ರೆ ನೀನ್ ಈ ಜಗತ್ತಲ್ಲಿ ಇರ್ತಿದ್ದೇನಪ್ಪ? ನೋಡ್ಲಾ, ಥೈಲ್ಯಾಂಡ್ಗೆ ಇವತ್ತು ಫೋನ್ ಮಾಡಿ 4 ಟಿಕೆಟ್ ಬುಕ್ 2 ಟಿಕೆಟ್ ಬುಕ್ ಮಾಡ್ತೀನಿ. ಒಂದ್ ನಿಮಿಷ ಇರು. ಅಯ್ಯೋ ಅಲೋ, ಥೈಲ್ಯಾಂಡ್ಗೆ 4 ಟಿಕೆಟ್ ಬುಕ್ ಮಾಡಿ. 4 ಟಿಕೆಟ್ ನಾಕೇನಕ್ರಿ? ಎರಡು ನಮ್ಮಿಬ್ರಿಗೆ, ಇನ್ನೆರಡು ಯಾರಿಗೆ? ನಮ್ಗೆ ಕೇಳ, ನಿಮ್ಮಿಬ್ಬರನ್ನೇ ಕಳಿಸ್ಬಿಡ್ತೀನಿ. ನೀನ್ ಹೋಗ್ಬಿಟ್ಟು ಬ್ಲಾಕ್ ಮಾಡ್ಕೊಂಡ್ ನಿಂತ್ಕೊ, ಅವಳು ಯಾರ್ಯಾರಿಗೋ ಕೊಲಾಬ್ ಮಾಡ್ಕೊಂಡ್ ನಿಂತ್ಕೊಳ್ಳಿ. ಹಂಗು ನಾವು ಇಬ್ರು ತುಂಬಾ ದಿನ ಯಾವ್ದಕ್ಕೆ ಯಾವ ಮ್ಯೂಸಿಕ್ ಹಾಕ್ಬೇಕು ಅಂತಾನು ಮರ್ತ್ಬಿಟ್ಟು ಎತ್ತ ಕಾರು. ಅಪ್ಪ ಥೈಲ್ಯಾಂಡ್ಗೆ ಫ್ಲೈಟ್ ಅಲ್ಲಿ ಅಲ್ವಪ್ಪ ಹೋಗೋದು? ನಾನ್ ಶಾರ್ಟ್ ಕಟ್ ಅಲ್ಲಿ ಕರ್ಕೊಯ್ತೀನಿ, ಕಾರ್ ಎತ್ಕಪ್ಪ. ಯಾವ ಶಾರ್ಟ್ ಕಟ್ ಅಪ್ಪ? ಅಪ್ಪ ಇಲ್ಲ ನೈಸ್ ರೋಡ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನೆಲಮಂಗ್ಲ ಟೋಲ್ ಕಟ್ಬಿಟ್ರು ಒಂದೇ ರೋಡು ಥೈಲ್ಯಾಂಡ್. ಒಂದೇ ರೋಡ್ ಥೈಲ್ಯಾಂಡ್. ಸರಿಪ್ಪ. ಸಕ್ಕತ್ತಾಗಿದೆ ಕಣ್ಲ ಕಾರ್. ನೀನ್ ಹಿಂದೆ ಬರೇ. ಅಪ್ಪ ಜರ್ನಿ ಬೋರ್ ಆಯ್ತಾ? ಅದೇ ಒಂದ್ ಸಾಂಗ್ ಹಾಕ. ಸ್ಟೈಲು ಸ್ಟೈಲು. ನನ್ನ ಫ್ಯಾಮಿಲಿ ನೋಡ್ಬಿಟ್ಟು ಒಂದ್ ಸಾಂಗ್ ಹಾಕು. ತಬ್ಬಲಿಗೆ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ, ಮನಗಳು ಸೇರಿದರೆ ತುಂಬಿದ ಮನೆಯಂತೆ. 6 ತಿಂಗಳ ನಂತರ ಎಲ್ಲವೂ ಚೆನ್ನಾಗೇ ಇತ್ತು. ಆ ಒಂದು ಆಕ್ಸಿಡೆಂಟ್ ಇಡೀ ಕುಟುಂಬವನ್ನೇ ಬದಲಿಸಿ ಬಿಡ್ತು. ಈಗ ಯಾವ ಕ್ಯಾರೆಕ್ಟರ್ ನೋಡ್ತಾರೋ ಆ ಕ್ಯಾರೆಕ್ಟರ್ ಆಗಿ ಬದಲಾಗ್ಬಿಡ್ತಾರೆ. ನಂಗ್ ಬೇಡ. ತಿನ್ನು ಒಂದ್ ಸ್ವಲ್ಪ ತಿನ್ನು, ಸ್ವಲ್ಪ ಪ್ಲೀಸ್. ನನಗ್ ಬೇಡ ಅಣ್ಣ. ನಿನ್ನ ನಗುವಲೊಂದು ನಗುವಿದೆ, ಆ ನಗುವಿಗಾಗಿ ತವರು ಕಾದಿದೆ. ಅಯ್ಯೋ ಅವ್ರು ಸ್ಕಿಟ್ ಮಾಡ್ತೇ ಮಿಮಿಕ್ರಿ ಮಾಡ್ತಲ್ಲ. ತೆಗೆ ಬಾ ಅಣ್ಣ, ಇವತ್ತು ನಿದ್ದು ಬರ್ಡೇ ಅಮ್ಮ. ನಿನ್ಗೆ ಹೊಸ ಬಟ್ಟೆ ತರ ಕೇಳಿದೀನಿ. ಸಿದ್ಧ ಈಗೇನೋ ಬಂದ್ಬಿಡ್ತಾನಮ್ಮ, ಬಂದ್ಬಿಡ್ತಾನೆ. ಶಿವಣ್ಣ ಏನಾಯ್ತು ಸಿದ್ಧ? ಶಿವಣ್ಣ ಅವನು ಟೈಲರ್, ಅವನು ನಮ್ ತಂಗಿ ಅವನ್ ಬಟ್ಟೆ ಕೊಡಲ್ಲ ಅಂತ ಹೇಳ್ದ. ತಂಗೆ ಒಂದ್ ಬಟ್ಟೆ ಕೊಡಲ್ಲ ಅಂತ ಹೇಳತ್ನ. ಯಾಕಂತಮ್ಮ? ಯಾಕಂದ್ರೆ ಥ್ರೆಡ್ ಇರ್ಲಿಲ್ವಂತೆ. ಇವತ್ತು ಅವ್ನ್ ಥ್ರೆಡ್ ತೆಗಿತೀನಿ ಎತ್ತ ಮಚ್ಚು. ಅಯ್ಯೋ ಅಣ್ಣ, ಬೇಡ ಅಣ್ಣ. ಅಣ್ಣ ನನ್ ಮಾತ್ ಕೇಳೋಣ. ನಿನ್ನ ಉದ್ದಬಕ್ಕೆ ಬಟ್ಟೆ ಇಲ್ಲ ಅಂತಂದ್ರೆ ಅವ್ರು ಯಾಕಮ್ಮ ಬದುಕಬೇಕು? ಅತ್ತಿಗೆ ಬಂದ್ ಕಾಪಾಡಿ. ಏನು ಅಂದ್ರೆ ಅನುಪ್ರಭಾಕರ್ ನಿಮ್ ತಂಗಿ ಹುಟ್ಟಬ್ಬ ದಿವ್ಸ ಇಂಥ ಪಾಪದ ಕೆಲಸ ಮಾಡ್ಬೇಡಿ ಅಂದ್ರೆ. ನನ್ನ ತಂಗಿ ಬರ್ಡೇ ತುಂಬಾ ಗ್ರ್ಯಾಂಡ್ ಆಗಿ ಆಗ್ಬೇಕು. ಸಿದ್ಧ ಇವತ್ತಲ್ಲಿ ಬೇಡಮ್ಮ, ನಾವೆಲ್ಲ ಇವತ್ತು ಗ್ರ್ಯಾಂಡ್ ಆಗಿ ಆಚರಿಸೋಣ. ಥೈಲ್ಯಾಂಡ್ ಅಲ್ಲಿ ಆಚರಿಸೋಣ. ಕಾರ್ಯತಮ್ಮ ಹೋಗೋಣ. ಶಿವಣ್ಣ ಎಂತ ಒಳ್ಳೆ ಮನ್ಸು ಶಿವಣ್ಣ. ನನ್ನನ್ನು ಥೈಲ್ಯಾಂಡ್ ಕರ್ಕೊಂಡು ಹೋಗ್ತಿದ್ರಲ್ಲ, ಯಾಕೆ? ಕಾರ್ ಯಾರು ನಿಮ್ಮ ಅಪ್ಪ ಓಡಿಸ್ತಾನಮ್ಮ? ಹೋಗೋಣ ಶಿವಣ್ಣ. ಹೋಗೋಣ ಅಣ್ಣ, ನಾನ್ ಕಿಟಕಿ ಪಕ್ಕ. ಸ್ಟಾರ್ಟ್ ಮಾಡ್ಲಾ? ವಾಲೆಟ್ ಮೇಲೆ ಕೂತ್ಕೊಂಡು ಓಡಿಸ್ತೇನ? ಸ್ವಲ್ಪ ಟೈರ್ ಮೇಲೆ ಕೂತ್ಕೋತಾನೆ. ಜರ್ನಿ ಬೋರ್ ಆಗ್ತದೆ, ಒಂದ್ ಸಾಂಗ್ ಹಾಕಮ್ಮ. ತಬ್ಬಲಿಗೆ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ, ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ಅದೇಂಗ ಅದೇ ಲಾರಿ ಬಂದ್ ಬುದ್ಧತ್ತೆ ಅಂತ. ಒಂದೇ ಗಾಡಿ ಇರೋದು.
6 ತಿಂಗಳ ನಂತರ ಈಗ ಯಾವ ಕ್ಯಾರೆಕ್ಟರ್ ಅನ್ನ ನೋಡ್ತಾರೋ ಅದೇ ಕ್ಯಾರೆಕ್ಟರ್ ಆಗಿ ಬದಲಾಗ್ಬಿಟ್ಟಿದ್ದಾರೆ. ಎಲ್ಲ ಹೋಗಿದೆ ಅಣ್ಣ ನಿಂಗೋಸ್ಕರ ಪಪ್ಪುಸು ತಂದಿದ್ದಣ್ಣ. ಪಪ್ಪುಸಿ ಇರೋದೇ 200 ml. ನೀನೇನಪ್ಪ 600 ml ತಂದ್ಬಿಟ್ಟಿದ್ದ ಬುಲಿ. ಅದು ಸ್ಪೆಷಲ್ ಕಣಣ್ಣ, ಅದಕ್ಕೆ ಎಕ್ಸ್ಟ್ರಾ ಒಯ್ದ್ಬಿಟ್ಟವ್ರೆ. ಯಾಕೋಸ್ಕರ ಬುಲಿ ಯಾವತ್ತಾದ್ರೂ ಪಪ್ಪುಸಿ ಕುಡ್ದಿದ್ಯನಪ್ಪ? ನಂಗೆ ಇಷ್ಟ ಇಲ್ಲ ಕಣಣ್ಣ. ಅಯ್ಯೋ ಪಾಪ ಏಯ್ ಕೆಲಸ ಮಾಡ. ಆಯ್ತಣ್ಣ. ಚೆಲುವಿನ ಚಿತ್ರ ತಿರ್ಕೊಂಡ್ಬಿಟ್ಟಿದ್ಯಲ್ಲಪ್ಪ. ಕಣ್ಣಿಗೆ ಏನ್ ಇಟ್ಕೊಂಡ್ ಬರ್ತಾ ಇದೀರಾ? ನೀನೇ ಇಟ್ಕೊಂಡ್ ಬರ್ತಾ ಇದ್ಯಾ? ಹಾರನ್ ಹೊಡಿಬೇಕು ಅಂತ ಗೊತ್ತಾಗಲ್ವಾ? ಹಾರನ್ ಇದ್ರೆ ತಾನೇ ಹೊಡಿಯೋದು. ಹಾರನ್ ಇಕ್ಕಬೇಕಲ್ವಾ? ಓನರ್ ಆದವ್ರು ಇರ್ಬೇಕು ತಾನೇ ನಿನ್ ಪಂಚರ್ ಶಾಪ್ ಅಲ್ಲಿ. ಎಲ್ಲಿ? ಇಲ್ಲಿ ಬಾರಿ ಕಡೆ ಬಾರಿ. ಏಯ್ ಅವ್ರ ಜೊತೆಗೆ ಜಗಳ ಬರ ಗಾಡಿ ರೆಡಿ ಮಾಡು. ಅದು ನಮ್ ಗಾಡಿ ಸ್ವಲ್ಪ ಚೆಕ್ ಮಾಡಿ. ಬೆಳಗ್ಗೆ ಯಾವ ಮಗಳಲ್ಲಿ ದುಡ್ಡು ಬಂದು ಕಾರ್ದು ಪಾರ್ಟ್ಸು ಕೆಟ್ಟೋಗೈತೆ ಅಂತ ಹೇಳ. ಕೆಟ್ಟಾಗೋಯ್ತಂತೆ. ಇದ್ರದ್ ಪಾರ್ಟ್ಸು ಎಲ್ಲೂ ಸಿಗಲ್ಲ. ಏನ್ ಮಾಡೋದೀಗ? ಇದನ್ ತರಕ್ಕೆ ಥೈಲ್ಯಾಂಡ್ ಹೋಗ್ಬೇಕು. ಥೈಲ್ಯಾಂಡ್ಗ? ಆದ್ರೂ ಪರವಾಗಿಲ್ಲ, ಹೋಗೋಣ ಕಣೆ. ಪರವಾಗಿಲ್ಲ, ನಮ್ಗೆ ಈ ಗಾಡಿ ಪಾರ್ಟ್ಸೇ ಬೇಕು. ಥೈಲ್ಯಾಂಡ್ಗೆ ಹೋಗೋಣ. ಹೌದಾ? ಹಂಗಾದ್ರೆ 4 ಜನ ಥೈಲ್ಯಾಂಡ್ ಹೋಗೋಣ. ಕಾರ್ ಎತ್ಕೋಬೇಕು. ಸರಿ. ಇಲ್ಲೇ ಐತಲ್ಲ ಕಾರ್ ಎತ್ಕೋ. ನಡಿ. ಅಯ್ಯೋ ಥೈಲ್ಯಾಂಡ್ ಬುಲಿ ಬೋರ್ ಆಯ್ತಾಯ್ತು, ಒಂದ್ ಸಾಂಗ್ ಹಾಕೋ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಎಷ್ಟು ಸಲ ಸಾಯ್ತಾರೆ ಅವರು. 6 ತಿಂಗಳ ನಂತರ ಐ ಲವ್ ಯು. ಐ ಲವ್ ಯು ಟು. ಭೂಮಿ, ನಿಂಗೊಂದ್ ವಿಷಯ ಗೊತ್ತಾ? ನಮ್ ಸತ್ಯಣ್ಣ ನಮ್ಮಿಬ್ರಿಗೂ ಮನೆ ಹುಡುಕಿದಾನೆ. ಹೆಂಗಾದ್ರೂ ಮಾಡಿ ನಾವಿಬ್ರು ಒಂದೇ ಮನೇಲಿ ಇರೋಣ. ಅಂದಂಗೆ ನಿಮ್ ಸತ್ಯಣ್ಣ ಎಲ್ಲಿ? ಸತ್ಯಣ್ಣ ತಲೆ ಬಚ್ಕೊಳ್ಳಿ, ಪೌಡರ್ಗಳೇ, ಪೌಡರ್ಗಳೇ, ತಲೆ ಬಚ್ಕೊಳ್ಳಿ, ಪೌಡರ್ಗಳೇ. ದುನಿಯಾ ತುಂಬಾ ಫಾಸ್ಟ್. ಮುಖ ತೊಳ್ಕೊಳ್ಳಿ, ಒಳ್ಳೆ ಬಟ್ಟೆ ಹಾಕೊಳ್ಳಿ. ಮನ್ಸು ಹಾಳಾಗೋದ್ರೂ ಪರವಾಗಿಲ್ಲ, ಔಟ್ಲುಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸತ್ಯಣ್ಣ, ನಮ್ಮ ಅಮ್ಮನ್ ಗೋರಿ ಯಾವಾಗ ಕಟ್ಸ್ಕೊಡ್ತೀಯಾ? ಬಿಡ್ತೀನಪ್ಪ, ಅದಕ್ಕೆ ಆ ಪೊಲೀಸ್ ಬಿಡ್ತಿಲ್ವಲ್ಲಪ್ಪ. ಓ ಯಾರು? ಇರಿಟೇಷನ್. ಓ ಕಿಶೋರು. ಇರಿಟೇಷನ್. ಇದೆಲ್ಲ ಒಂದು ಹೆಸರೇನು? ಗೊಬ್ಬರ, ಚಿಲ್ಲರು, ಚಂದ್ರಣ್ಣ. ಕಾರ್ತಿ, ಇನ್ನೊಂದ್ಸತಿ ಹಿಂಗೇನಾದ್ರು ಮಾಡಿದ್ರೆ ಜನನಂತ ಡೇಟ್ ಬರ್ತಿದ್ದಾರೆ, ಆಮೇಲೆ ಮರಣದ ಡೇಟ್ ಬರ್ದ್ಬಿಡ್ತೀನಿ. ಹಲೋ ಇವನು. ಅದು ಪಾಪ ಸರ್, ಅವನು ತುಂಬಾ ಬಡವ. ಅವ್ರ ಅಮ್ಮನ್ ಗೋರಿ ಕಟ್ಸ್ಬೇಕು ಅಂತ ಊರಿಂದ ಬಂದವನೆ. ನನ್ನ ಹತ್ರ ಎಡೆ ಟೊಮೆಟೊ 20 ರೂಪಾಯಿ ಕಣಣ್ಣ. ಇರಿಟೇಷನ್. ಅವಳು ಯಾರು? ಅಲ್ಲೊಂದು ಹೋಣ. ನೀನಂತವ್ರಿಗೆಲ್ಲ ಡೌ ಬೇಕೇನು? ಏನಮ್ಮ ಇವ್ರದು? ಸರ್, ಇಲ್ಲಿ ಬದುಕಕ್ಕೆ ಯಾರು ಬಿಡ್ತಿಲ್ಲ ಸರ್. ಅವ್ರನ್ನ ಹೇಗಾದ್ರೂ ಒಂದ್ ಒಳ್ಳೆ ಸ್ಥಳದಲ್ಲಿ ಬದುಕೋ ಹಾಗೆ ಮಾಡಿ ಸರ್. ಈ ಪ್ರಪಂಚದಲ್ಲಿ ನಿಮ್ಮನ್ನ ಯಾರು ಬದುಕಕ್ ಬಿಡಲ್ಲಮ್ಮ. ನಾವೆಲ್ಲ ಸೇರ್ಕೊಂಡು ಥೈಲ್ಯಾಂಡ್ಗೆ ಹೋಗೋಣ. ಥೈಲ್ಯಾಂಡ್ ಅಲ್ಲಿ ಎಲ್ಲ ಬಿಡ್ತಾರಲ್ಲ. ಕಾರೆತ್ತು ರೂಟ್ ಚೇಂಜ್ ಮಾಡೋ, ಅಲ್ಲಿ ಟಿಪ್ಪರ್ ಬಂದು ಕೂತಿಯತ್ತೆ. ಸ್ಟಾರ್ಟ್ ಮಾಡು. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ.
6 ತಿಂಗಳ ನಂತರ. ಓ ರಾಮ ಜ್ವಾಪಾನ ರಾತ್ರಿ ಆತು, ಜಾಗರಣೆ ರಾತ್ರಿ ಆತು. ಮೈಯ ಗೊಬ್ಬ ಕಳ್ಳವನಲ್ಲ, ಸುಗ್ಗೆ ಮಲಗ ಬಿಡಾದೆ ಇಲ್ಲ ಜ್ವಾಪಾನ. ನಾನ್ ನಿಮ್ಮನ್ನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ, ನಿಮ್ ಪ್ರೀತಿನ ಸುಳ್ಳು ಅನ್ಕೊಂಡ್ಬಿಟ್ಟಿದ್ದೆ. ಶ್ಯಾಮ್ ಅವ್ರೆ, ಅಣ್ಣ ಇರ್ಲಿ ಇರ್ಲಿ, ಬಾಳ ಖುಷಿ ಆಗಕತ್ತತಿ. ಬಾಳ ಚಲೋ ಇದ್ದೀರಿ. ಇದನ್ನೇನಾದ್ರ ನನ್ನ ಹೆಂಡತಿ ನೋಡಿದ್ರು ಬಾಳ ಬಾಳ ಖುಷಿ ಪಡ್ತಾಳ. ನನ್ನ ಕಣ್ಣು ಮುಂದಾನ ಇನ್ನೊಬ್ಬಾಕಿ ಸುಟ್ಟ ಕೈ ಹಾಕಿರಿ. ನಿನ್ಗ ಗೊತ್ತದ ಈ ಮಾಂದಾಗ ಮಿಠಾಯಿ ಕೊಡು, ಮಿಠಕ್ಕೆ ಆಡಿ. ನಾನಿಲ್ದಿರೋ ಟೈಮ್ ನೋಡಿ ಮದ್ಯಾಗಿ ಇಬ್ರು ಸೇರಿ ಮಿಠಾಯಿ ಅಂಗಡಿನ ತಂದಿರಿ. ನೋಡ್ಕೊಂಡ್ ಮಾತಾಡು. ಬಿಡಿ, ಆಚಾರ ಇಲ್ದಿರೋ ಹತ್ರ ವಿಚಾರ ಎಂತದೈತಿ? ನಾನ್ ನಿಮ್ ಬಾಳಂಗಿಲ್ಲ, ನಾ ಸಾಯ್ತೀನಿ. ಸ್ಕ್ರಿಪ್ಟ್ ನಾಗ ಏನ್ ಬರ್ತೈತೆ? ಥೈಲ್ಯಾಂಡ್. ಥೈಲ್ಯಾಂಡ್ ಹೋಗಿ ಸಾಯ್ತೀನಿ. ಥೈಲ್ಯಾಂಡ್ಗೆ ಹೋಗೋಣ ನಡ್ರಿ. ಥೈಲ್ಯಾಂಡ್. ಕಾರಲ್ಲಿ ಹೆಂಗ್ ಹೋಗ್ತೀರಾ? ನಿಲ್ಲಿಸ್ರಲ್ಲ. ಇನ್ನ accident ಆಗ್ಬೇಕು. ಸಾಕು. ನಾನು ನೋಡ್ತಾ ಇದ್ದೀರಾ, ಅವಾಗಿಂದ ಥೈಲ್ಯಾಂಡ್ ಹೋಗ್ತೀರಾ, ಸಾಯ್ತೀರಾ, ತಿರ್ಗಾ ಇನ್ನೊಂದು ಜನ್ಮ ಬರ್ತೀರಾ. ನಿಮ್ಗೆ ನಿಂಗೆಲ್ಲ ಸಾಯಿಸ್ಬಾರ್ದು ಕಣ. ಏಯ್ ಬನ್ರ, ನಿಜವಲ್ಲ ಸಾಯಿಸ್ಬಿಟ್ಟು ಬನ್ರ ಇಲ್ಲಿ. ಇಲ್ಲಿ ಎಲ್ಲವೂ ಚೆನ್ನಾಗೇ ಇತ್ತು. ಇಂಥ ನನ್ನ ಮಕ್ಕಳು ಬಂದು ಥೈಲ್ಯಾಂಡ್ ಹೆಸರು ಹಾಳು ಮಾಡಿ ಬಿಸಾಕತ್ತೆ. ಆದ್ರೂ ಈ ಒಂದು ಟಿಕೆಟ್ ಟು ಥೈಲ್ಯಾಂಡ್ ಹೇಗಿತ್ತು ಶ್ರುತಿ ಮೇಡಮ್? ಟಿಕೆಟ್ ಥೈಲ್ಯಾಂಡ್ ಆಮೇಲೆ ಇಲ್ಲೊಬ್ರು ಟಿಕೆಟ್ ತಗೋತಾರೆ ಈ ಆಕ್ಟ್ ಇಂದ ಅಂತ ನನಗೆ ಕನ್ಫರ್ಮ್ ಆಗಿದೆ. ನಿಮ್ ಪಕ್ಕದಲ್ಲಿ ನಿಂತಿದಾರಲ್ಲ ಅಣ್ಣ, ನೀನೊಂದ್ ಸ್ವಲ್ಪ ಸೈಡಿಗೆ ಬಣ್ಣ. ಎಂತ ಆಕ್ಟಿಂಗ್ ಮಾಡಿದ್ಯೋ ನೀನು. ಅಲ್ಲ, ನೀವು ಯಾರ್ಯಾರ್ದು ಮಾಡಿದೆ ಅಂತ ಹೇಳ್ಬೋದು. ಅಲ್ಲ, ಫಸ್ಟ್ ಯಾರ್ಯಾರ್ದು ಆಕ್ಟಿಂಗ್ ಮಾಡಿದೆ ನನಗೆ. ಫಸ್ಟ್ ಯಾರ್ದು? ಫಸ್ಟ್ ಅಣ್ಣ ತಂಗಿ ಶಿವಣ್ಣ ಜೊತೆ ಅಸಿಸ್ಟೆಂಟ್ ಇರ್ತಾರಲ್ಲ, ಓಕೆ, ಯಾರು ಅವ್ರು? ಯಾರು? ಕೋಮಲ್ ಅವ್ರದ್ದು ಮಾಡಿದೆ. ಆದ್ರೆ ಸ್ವಲ್ಪ ಸಿಮಿಲರ್ ಆಗಿ ಟ್ರೈ ಮಾಡಿದೆ, ಹೌದಾ? ಆಗ್ಲಿಲ್ಲ, ವರ್ಕೌಟ್ ಆಗಿಲ್ಲ. ಕೋಮಲ್ ಅವ್ರ ಮ್ಯಾನರಿಸಮ್ ಒಂದು ತೋರ್ಸಪ್ಪ. ಅಣ್ಣ ಅಣ್ಣ ಅದೇ ಕೈಗೆ ಏನಾಗ್ ಲಕ್ಕ ಹೊಡೆದಿದ್ಯಾ ನಿಂಗೆ? ಕುಂಟೆ ಬಿಲ್ಲಿ ಆಡಕ್ ಬಂದಿದ್ಯಾ? ಇದು ಕೋಮಲ್ ಅವ್ರದ್ದು ಅಂತ ದತ್ತ ಫಿಲಮ್ ಅಲ್ಲಿ ಕೋಮಲ್ ಅವ್ರಿಗೆ ಬರ್ತಾರೆ. ನೆಕ್ಸ್ಟ್ ಯಾವ್ದು? ಬುಲ್ಲಿ. ಚೆಲುವಿನ ಚಿತ್ತಾರ ಬುಲ್ಲಿ. ಹೆಂಗಪ್ಪ? ಅಣ್ಣ ಪಪ್ಪುಸಿ ಕಣಣ್ಣ. ಸಿಕ್ಕಾಪಟ್ಟೆ ಆಕ್ಟಿಂಗ್ ಮಾಡ್ದ. ಆ ಟೈಮಲ್ಲಿ ಆ ಹುಡುಗ ಸಿಕ್ಕಿರ್ಲಿಲ್ಲ ಅಂದ್ರೆ ಇವನ್ನೇ ಹಾಕೊಂಡಿರೋ ಅಲ್ವಾ? ನನಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅನ್ಸಿದ್ದು ಏನ್ ಗೊತ್ತಾ? ದುನಿಯಾ ವಿಜಯ್ ಅವ್ರದ್ದು ಆಕ್ಟಿಂಗ್ ಮಾಡಿದೆ ನೋಡು ನೀನು. ಇದೆ ಕಣ ನಿನಗೆ. ಬಾರೋ, ನಿಜವಾಗ್ಲೂ ಅದೇ 2 ಟೊಮೊಟೊಲೆ ಹೊಡಿತಾರೆ ಕಣ. ಎಂಟ್ರಿ ಕೊಡಪ್ಪ. ಅಣ್ಣ ನನ್ನ ಹತ್ರ ಎಳ್ಳೆ ಟೊಮೊಟೊ 20 ರೂಪಾಯಿ ಇದೆ ಕಣಣ್ಣ. ಪ್ರಶಾಂತ, ಆ 2 ಟೊಮೊಟೊನು ನೀಟಾಗಿ ಟ್ರೈ ಮಾಡು ಇನ್ನೊಂದ್ಸರಿ. ಮೈ ನೇಮ್ ಇಸ್ ಕರಿ ಚಿರುತೆ. ಇದೆಲ್ಲ ಸಹಿಸ್ಕೊಳ್ಳೋಣ ಕಣೋ. ಕನ್ನಡ ಚಿತ್ರರಂಗದ ಅತ್ಯಂತ ಸ್ವಾಭಾವಿಕ ನಟ ರಮೇಶ್ ಅರವಿಂದ್. ಅದಕ್ಕೆ ಮ್ಯಾಮ್ ಅದು ಅವ್ರದ್ದು ಮಾಡಕ್ಕಾಗಿಲ್ಲ ಅಂದ್ಬಿಟ್ಟು ವಿಷ್ಣು ಸರ್ದ್ ಮಾಡಿದ್ದೆ ಸ್ವಲ್ಪ ಲೈಟ್ ಆಗಿ. ಮಾಡು ಬಾ ಬಾ. ನಿಜ ಹೊಡಿತಾರ ಸರ್? ಏನ್ ಹೊಡೆಯಲ್ಲ ಕಣ, ಸಾಯಿಸ ಬಿಡ್ತಾರ. ಬಾ. ಹಿಂಗ್ ಎಣ್ಣೆ ಒರೆಸ್ತಾ ಇದೆಯಾ? ಇದೆಲ್ಲ ನಿನ್ ಮ್ಯಾನರಿಸಮು, ಇದು ಒಂದು ಆಕ್ಟಿಂಗು. ನಮ್ ಜಗ್ಗಪ್ಪ ಮಿಮಿಕ್ರಿ ಮಾಡಿದ್ರೆ ಆಡ್ಕಂತೀರಿ. ಅದಕ್ಕೂ ಒಂದ್ ಸ್ಕಿಲ್ ಬೇಕು ಗೊತ್ತೇನ್ರ? ನಿಜವಾಗ್ಲು ಕರೆಕ್ಟ್ ಮ್ಯಾಮ್. ನೋಡು, ಜಗಪ್ಪ ಮಾಡಿದ ಆಕ್ಟಿಂಗ್ ನ ಜಾನ್ವಿನೇ ಮಾಡಾಕ್ಬಿಟ್ಲು. ಸೂಪರ್ ಜಾನ್ವಿ. ಆದ್ರೆ ನಮ್ಮ ಮಾನಸ ಮಾತ್ರ ಸೂಪರ್ ಆಗಿ ಮಾಡಿದ್ಲು. ಸೂಪರ್ ಮಾನಸ. ಆಮೇಲೆ ಇಷ್ಟು ರಿಪಿಟೇಷನ್ ಕತೆಗಳಿದ್ರು
ನೀವು ಬೇರೆ ಬೇರೆ ಸಿನಿಮಾಗಳ ಆಕ್ಟ್ ಮಾಡ್ತಾ ಇದ್ರಿ, ಅದೇ ಸಿಕ್ಕಾಪಟ್ಟೆ ಮಜಾ ಕೊಡ್ತಾ ಇತ್ತು. ಎಷ್ಟು ಸರಿ ಅದೇ ಆಕ್ಟಿಂಗ್ ಮಾಡಿದ್ರು ನಮಗೆ ಎಲ್ಲೂ ಕೂಡ ಬೋರ್ ಆಗದೆ ಇರೋ ಹಾಗೆ ಆಕ್ಟ್ ಮಾಡಿದ್ದು ನಮ್ ಜಗಪ್ಪ. ಈ ತರದ್ ಒಂದು ಫ್ಯಾಮಿಲಿನ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಅಂತ ನಂಗೆ ಗೊತ್ತು. ಮೆಂಟರ್ ಯಾರು ಜಗಪ್ಪ? ನಾನು ಮಾನಸ, ಪ್ರಶಾಂತ್. ಇಲ್ಲ ಮ್ಯಾಮ್, ಇಲ್ಲ ಮ್ಯಾಮ್, ಜಗ್ಗಪ್ಪ ಮಾತ್ರ. ಪ್ರಶಾಂತ ನೀನೇ ಮೆಂಟ್ರಿಂಗ್ ಅಂದ್ರೆ ಯಾರಿಗೆ ಏನ್ ಹೇಳ್ಕೊಟ್ಟೆ ಹೇಳು. ಅಮೂಲ್ಯನ್ ತರ ಅವನೇ ಎಕ್ಸ್ಪ್ರೆಷನ್ ಎಲ್ಲ ಹೇಳ್ಕೊಟ್ಟಿದ್ದ. ಅಮೂಲ್ಯ ಇವ್ರ ತರಾನು ಆಕ್ಟ್ ಮಾಡ್ತೀಯ ನೀನು. ಮಾಡ ಅಲ್ಲ, ಹೇಳ್ಕೊಡು. ಅಮೂಲ್ಯನ್ ತರ ಮಾಡ. ಮಾದೇಶ ಉಲ್ಲ ಮಾದೇಶ ಇದ್ಯಾಕೋ ಹಿಂಗ್ ಕತ್ತಕ್ಕಿರುವ ಕಾಲ ಎತ್ತದಂಗೆ ಎತ್ತದ್ದೆ. ಅದ್ರ ಸ್ಟೆಪ್ ಇದೆಲ್ಲ ಉಕ್ ಸ್ಟೆಪ್ ಮ್ಯಾಮ್ ಇದು. ಮೇಡಮ್ ನಿಮ್ ತರನು ಮಾಡ್ತೀನಿ ಅಂತ ಹೇಳಿದ್ದಂತೆ. ಇಲ್ಲ ಮಾಡಿ ತೋರ್ಸಿ, ಅವ್ರು ಕಟ್ ಮಾಡಿರೋದೊಂದು 2 ಕ್ಯಾರೆಕ್ಟರ್ ಮಾಡಿ ತೋರ್ಸ. ಫಿನಾಲೆಗೆ ಹತ್ರ ಬರ್ತಾ ಇದೆ, ಮಾಡ. ಮನ್ಸ ನೀನ್ ಹೇಳ್ತಾರೋ ಹೇಳ್ತಾ ರೆಡಿ. ಈಕಿ ಯಾರಂತ ಗೊತ್ತಾಯ್ತಲ್ಲೋ? ಈಕೆ ಯಾರಂತ ಗೊತ್ತಾಯ್ತಲ್ಲೋ? ಗೊತ್ತಾಯ್ತು ಗೊತ್ತಾಯ್ತು. ಇಮಾನ್ದಾಗ ಮಿಠಾಯಿ ಕೊಡೋ ಮಿಟಿಕ್ಲಾಡಿ. ಯಾರಿದು? ಶ್ರುತಿ ಮ್ಯಾಮ್. ಅಲ್ಲ, ಅವನನ್ನು ಹೊಡಿಬೇಕು ಅಂತ ಆಸೆ ಇರೋದು ಯಾರು? ನಮ್ಗೆ ನಮ್ಗೆ. ನಿನ್ಗೂ ಇದೆಯಾ? ಪ್ಲೀಸ್ ಪ್ಲೀಸ್ ಪ್ಲೀಸ್, ಆಸೆ ತೀರ್ಸ್ಕೊ, ಆಸೆ ತೀರ್ಸ್ಕೊ. ಹಂಗ್ ಮಾಡ್ತೇನೆ ಆಕ್ಟಿಂಗ್ ನಾನು. ಇಲ್ಲ ಮ್ಯಾಮ್, ನಾನು ಸುಮ್ಮನೆ ನನ್ನ ಓನ್ ಮ್ಯಾಮ್, ಇದು ನಿಮ್ದಲ್ಲ ಮ್ಯಾಮ್, ನಿಮ್ದಲ್ಲ, ನನ್ನ ಓನ್ ಇದು. ಒಟ್ಟಾರೆ ನೀವೆಲ್ಲ ತುಂಬಾ ಪುಣ್ಯ ಮಾಡಿದ್ರಿ ಈ ತರದೊಂದು ಮೆಂಟ್ರಿಂಗ್ ಸಿಗಕ್ಕೆ. ಸರ್, ನಾನು ಅವ್ರ 3 ಜನಕ್ಕೆ ಕಮೆಂಟ್ಸ್ ಮಾಡಿದ್ದಾಯ್ತು. ಅವ್ರ 3 ಜನ ಸಖತ್ತಾಗಿ ಆಕ್ಟ್ ಮಾಡಿದ್ರು. ಇವ್ರಿಗೂ ನನಗೂ ಸಂಬಂಧ ಇಲ್ಲ. ಇನ್ನು ನೀವು ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಸ್ಕಿಟ್ಟು ಹೆಂಗಿತ್ತು ಏನಿತ್ತು ಅನ್ನೋದು ಬೇರೆ. ನಾವೆಲ್ಲರೂ ಥೈಲ್ಯಾಂಡ್ಗೆ ಹೋದ್ರೆ ಹೆಂಗಿರುತ್ತೆ? ನನಗೆ ಪ್ರಶಾಂತ್ ಬಹಳ ಇಷ್ಟ ಆಯ್ತು ಸರ್. ನೋಡಲ್ಲಿ ದುನಿಯಾ ವಿಜಿದು ನಿಜವಾಗ್ಲೂ ಸಕ್ಕದ ಮಾಡಿದ್ರು. ಥ್ಯಾಂಕ್ ಯು ಸರ್. ದುನಿಯಾ ವಿಜಿದು ಸಕ್ಕದ ಮಾಡಿದ್ರು. ಯಾಕೆ ಅಂತ ಕೇಳು. ಯಾಕೆ ಸರ್? ದುನಿಯಾ ವಿಜನ್ ಈ ಸಿನಿಮಾ ಮಾಡಿದ ಮೇಲೇನೆ ಅವ್ರಿಗೆ ಸಂಘ ಓಪನ್ ಆಗಿರೋದು. ನಿಜವಾಗ್ಲೂ ವಾಯ್ಸ್ ಟ್ರೈ ಮಾಡಿದೆ ಏನೋ ಒಂದು. ಹಾಂ ಸರ್. ಚಿಂದಿ ಉಡಾಯಿಸ್ಬಿಟ್ಟೆ ಜಗಪ್ಪ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್ ಈಸ್ ಎಮೋಷನಲ್. ಯಾಕೆ? ಒಳಗಿಂದ ಸಮಸ್ಯೆ ಇದೆ ಸರ್. ಏನ್ ಪಾಂಡೆ, ಏನಂತ ಈಗ ಒಂದ್ ಕತೆ? ಅಳ್ತಾ ಇದ್ದಾನೆ, ಯಾಕೋ ಗೊತ್ತಿಲ್ಲ. ಈಗ ಕ್ಷಮಿಸ್ಕೊಳ್ತೀನಿ. ಕೊನೆಯದಾಗಿ ಅಮೂಲ್ಯ ಆಕ್ಟ್ ಮಾಡಿರೋ 5 ಸಿನಿಮಾದ ಹೆಸರು ಹೇಳು, ಬಿಟ್ಬಿಡ್ತೀನಿ. ಮ್ಯಾಮ್, ಚೆಲುವಿನ ಚಿತ್ರ ಫಸ್ಟ್ ಮೂವಿ ಚೈತ್ರದ ಚಂದ್ರಮ್ಮ. ಮಾಡ್ಯಾರ ಪಂಕಜ್ ಅವ್ರು 6 ಹೊಡೆದಾಗ ಸ್ವಸ್ತಿಕ್ ಮ್ಯಾಮ್, ನಿಮ್ ಫಿಲಮ್ದು ಹೇಳ ಮ್ಯಾಮ್. ದಯವಿಟ್ಟು ಮ್ಯಾಮ್, ಒಂದು ರಂಗನಾಯಕಿ ಮಾಡಿದ್ವಿ. ಆಮೇಲೆ 2 ಲವ್ ಯು ಅಮ್ಮು. ಅಮ್ಮು ಅಲ್ಲ, ಅದು ಅಭಿ. ಮ್ಯಾಮ್, ಅದು ನಿಮ್ ನೋಡ್ನಲ್ಲ ಸುಂದರವಾಗಿರೋ ನಿಮ್ನ ನೋಡಿ ತಕ್ಷಣ ಶುಗರ್ ಬಂದ್ಬಿಡ್ತು. ಹೇಳಕ್ಕಾಗಿಲ್ಲ ಮ್ಯಾಮ್. ತೋತಾಪುರಿ ಚಾಪ್ಟರ್ 1 ಚಾಪ್ಟರ್ 2 ಅಷ್ಟೇ ಆಯ್ತು. 3 ಫಿಲಮ್ ಆಯ್ತು ಅಷ್ಟೇ ಮ್ಯಾಮ್. ಅಷ್ಟು ಇನ್ನ ತುಂಬಾ ಮಾಡಿದಿಲ್ಲ ಮ್ಯಾಮ್, ಮರ್ತೋಗ್ಬಿಟ್ಟಿದ್ದೀನಿ. ನಿಮ್ ನೋಡಿದ್ನಲ್ಲ, ಅದು ನೋಡಿ ಸುಂದರವಾಗಿ ನಿಮ್ನ ನೋಡಿ ಫುಲ್ ಮರ್ತೋಗ್ಬಿಟ್ಟಿದ್ದೀನಿ. ಬನ್ನಿ ಆಯ್ತು, ಸಾಕು ಬನ್ನಿ, ಸಾಕು, ಮುಗೀತು ಇರೋದು. ಅದಿತಿ ಅವರೇ, ನಿಮ್ಗೆ ಹೆಂಗ ಅನಿಸ್ತು ಈ ಸ್ಕಿಟ್ಟು? ತುಂಬಾ ಚೆನ್ನಾಗಿ ಅನಿಸ್ತು. ಆಕ್ಚುಲಿ ಅಲ್ಲಿ ಹೋಗಿ ಅವ್ರು ಡೈಲಾಗ್ ಹೇಳಿದಾಗ ಜಾನ್ವಿ ಅವ್ರು ಹೇಳ್ಬೇಕಾದ್ರೆ ನಾವು ಎಲ್ಲರೂ ಹೇಳ್ತಾ ಇದ್ವಿ 6 ತಿಂಗಳ ನಂತರ ಅಂತ. ಜಗಪ್ಪ ಅವ್ರ ಜೊತೆಗಂತೂ ನಾನು ಕೆಲಸ ಮಾಡಿದ್ದೀನಿ. ಜಾನ್ವಿ ಅವರೊಟ್ಟಿಗೆ ಎಷ್ಟೊಂದು ಇಂಟರ್ವ್ಯೂಸ್ ಮಾಡಿದ್ದೀನಿ. ಬಟ್ ಮಾನಸ ಮತ್ತೆ ಇವರು ಹೊಸ ಮುಖಗಳು ನನಗೆ ಇವತ್ತು ಮೀಟ್ ಆಗಿರೋದು. ಬಟ್ ನಿಮ್ಮ ಪರ್ಫಾರ್ಮೆನ್ಸ್ನು ನಾನು ಸಾಕಷ್ಟು ನೋಡಿದ್ದೀನಿ. ತುಂಬಾ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ಈ ಒಂದು ಅದ್ಭುತವಾದ ಸ್ಕಿಟ್ಗೆ ನಿಮ್ ಕಡೆಯಿಂದ ಫೈನಲ್ ಡಿಸಿಷನ್? ಈ ಒಂದು ಸುಂದರವಾದ
ಥೈಲ್ಯಾಂಡ್ ಎಪಿಸೋಡ್ಗೆ ಗೋಲ್ಡನ್ ಗಿಲಿಗಿಲಿ. ಇವತ್ತಿನ ಗಿಚ್ಚಿ ಗಿಲಿಗಿನಲ್ಲಿ ನಾವು ಲವ್ ಯು ಅಭಿ ವೆಬ್ ಸೀರೀಸ್ ನ ನಾಯಕಿ ಅದಿತಿ ಪ್ರಭುದೇವ ಅವರು ನಮ್ಮ ಜೊತೆ ಇದ್ದಾರೆ. ಅದಿತಿ ನಮ್ಮಲ್ಲೊಬ್ರು ಸ್ಪೆಷಲ್ ಕಂಟೆಸ್ಟೆಂಟ್ ಇದ್ದಾರೆ. ಅವರು ಇಷ್ಟು ದಿನ ಸ್ಕಿಟ್ ನಲ್ಲಿ ಆಕ್ಟ್ ಮಾಡ್ತಾ ಇದ್ರು, ಇದುವರೆಗೂ ಎಲ್ಲರನ್ನೂ ಕಾಲು ಎಳಿತಾ ಇದ್ರು. ಆದ್ರೆ ಈಗ ಅದಿತಿ ಬಂದಿರೋ ಖುಷಿನಲ್ಲಿ ಒಂದು ಸ್ಪೆಷಲ್ ಟ್ಯಾಲೆಂಟ್ ಅನ್ನು ತೋರಿಸ್ಬೇಕು ಅಂತ ರೆಡಿ ಇದ್ದಾರೆ. ಓ ಆರ್ ಯು ರೆಡಿ ಟು ವಾಚ್? 100%. ಹಾಗಿದ್ರೆ ಯಾಕೆ ತಡ, ಲೆಟ್ಸ್ ವೆಲ್ಕಮ್ ನಮ್ಮ ಕೋಕಿಲ ಅಜ್ಜಿ ಹಾಗೂ ಮುರುಗನ್ ಸ್ಟೇಜ್. ಅಮೇಜಿಂಗ್ ಅಮೇಜಿಂಗ್ ಅಮೇಜಿಂಗ್. ಫುಲ್ ಫ್ಯಾನ್ ಆಗೋದೆ ನಾನು. ಸೂಪರ್ ಬಜ್ಜಿ. ಏನದು ಮೂನ್ ವಾಕು? ಅದಿತಿ ಐ ಲವ್ ಯು ಅಜ್ಜಿ. ಹಾಯ್. ಸಾರಿ ಹೀರೋಯಿನ್. ಲವ್ ಯು ಅಜ್ಜಿನಾ ಲವ್ ಯು ಅಭಿನಾ? ಅಭಿ ಏನಿದೆ ಲವ್ ಯು ಅಭಿಲಿ ಅದಿತಿ? ಫುಲ್ ಲವ್ ಇದೆ. ನಿಮಗ್ ತುಂಬಾ ಇಷ್ಟ ಆಗುತ್ತೆ. ಇಲ್ಲೇ ಬಂದ್ ಮಾತಾಡಿ ಅಮ್ಮ ಸ್ವಲ್ಪ ಹತ್ತಿರದಲ್ಲಿ. ಅದಿತಿ ಏನಿದು ಲವ್ ಯು ಅಭಿ? ಲವ್ ಯು ಅಭಿ ಕನ್ನಡದಲ್ಲಿ ಮೊದಲನೇ ಸಲ ಜಿಯೋ ಸಿನಿಮಾಸ್ ಅವರು ಪ್ರೊಡ್ಯೂಸ್ ಮಾಡಿರುವಂಥದ್ದು, ಅವರು ಪ್ರೆಸೆಂಟ್ ಮಾಡ್ತಿರುವಂಥದ್ದು ವೆಬ್ ಸೀರೀಸ್. ನೀವು ದಯವಿಟ್ಟು ನೋಡ್ಬೇಕಾಯ್ತಾ, ನೀವು ತುಂಬಾ ಇಷ್ಟಪಡ್ತೀರಾ. ಆಮೇಲೆ ಫ್ಯಾಮಿಲಿ ಎಂಟರ್ಟೈನರ್, ಸೊ ಎಲ್ಲರೂ ಕುತ್ಕೊಂಡು ಫುಲ್ ಖುಷಿಯಾಗಿ ಎಂಜಾಯ್ ಮಾಡ್ಬೋದಾದಂತಹ ವೆಬ್ ಸೀರೀಸ್. ನಮ್ಮ ಫ್ಯಾಮಿಲಿ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡ್ತೀವಿ ಕಣಿಮ್ಮ. ಪ್ರಾಮಿಸ್? ಪ್ರಾಮಿಸ್. ಅಯ್ಯೋ ಥ್ಯಾಂಕ್ ಯು ಅಜ್ಜಿ. ಸೋ ಕ್ಯೂಟ್. ಅಜಯ್ ಈ ವಯಸ್ಸಲ್ಲೂ ಬಂದು ಮೈಕಲ್ ಜಾಕ್ಸನ್ ಸ್ಟೆಪ್ ಎಲ್ಲ ಹಾಕ್ದಲ್ಲ, ಒಡ್ರ ಚಪ್ಪಾಳೆ ಹೊಡಿ. ಮೂನ್ ವಾಕಿಗಂತೂ ಫಿದಾ. ಇಷ್ಟು ದಿನ ಮಾಡಿದ ಪರ್ಫಾರ್ಮೆನ್ಸೇ ಬೇರೆ, ಇವತ್ತು ಮಾಡಿದ ಪರ್ಫಾರ್ಮೆನ್ಸೇ ಬೇರೆ. ವಾಟ್ ಇಸ್ ದಿಸ್ ಇಂದು? ಇದು ಮಾಡೋಣ ಅಂತ ತುಂಬಾ ದಿನದಿಂದ ತಲೆಲಿತ್ತು. ಅಜ್ಜಿ ಡಾನ್ಸ್ ಮಾಡಿದ್ರೆ, ಬಿಕಾಸ್ ಇಟ್ಸ್ ಅ ಪಪೆಟ್ ಹ್ಯಾಂಡ್ ಅನಿಮೇಷನ್ ಇರುತ್ತೆ, ಬಟ್ ಆಫ್ ಕೋರ್ಸ್ ಲೆಗ್ ಹೆಲ್ಪ್ ತಗೊಳ್ಳೇಬೇಕು. ಹೂ ಎಲ್ಸ್ ವಿಲ್ ಬಿ ಬೆಟರ್ ದೆನ್ ನಮ್ಮ ಮುರುಘಾ ಮಾಸ್ಟರ್ ಅಂತ ಅವರು ತುಂಬಾನೇ ಹೆಲ್ಪ್ ಮಾಡಿದ್ರು. ನಿಜವಲ್ಲ ಇವತ್ತು ಮುರುಘಾ ಅಜ್ಜಿ. ಮುರುಘಾ ಸರ್ ಅದು ಮೂನ್ ವಾಕ್. ಥ್ಯಾಂಕ್ ಯು. ಇಷ್ಟು ದಿವಸ ಅಂದ್ರೆ ಬೇರೆ ಮನುಷ್ಯರಿಗೆಲ್ಲ ಡ್ಯಾನ್ಸ್ ಮಾಡಿಸ್ತಾ ಇದೆ, ಆರ್ಟಿಸ್ಟ್ಗಳಿಗೆಲ್ಲ ಡ್ಯಾನ್ಸ್ ಮಾಡಿಸ್ತಾ ಇದೆ. ಗೊಂಬೆಗೆ ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡಿಸಿರೋದು ಒಂಥರ ಖುಷಿ. ವಯಸ್ಸಿನ ಹುಡುಗರೆಲ್ಲ ನನ್ನ ಗೊಂಬೆ ಅಂತಾನೆ ಕರಿ. ಈಗೆಲ್ಲ ಅವಾಗ್ಲಿತ್ತು ಹಂಗೆ. ಹೌದಂತೆ, ಬಹಳ ಸಂತೋಷ. ಬಟ್ ಜಜಸ್, ನಿಮಗೆ ಹೇಗೆ ಅನಿಸ್ತು ಈ ಅಜ್ಜಿ ಪರ್ಫಾರ್ಮೆನ್ಸ್? ಅಜ್ಜಿ ಒಂಥರ ಮಿರಾಕಲು ಈ ಒಂದು ಶೋನಲ್ಲಿ. ಇಂದು ಅಮೇಝಿಂಗ್ ಪರ್ಫಾರ್ಮರು. ಈ ಥರದ್ದು ಒಂದು ಅಪರೂಪದ ಒಂದು ಪ್ರತಿಭೆ ಇಂದುಗಿರೋದು. ಅಜ್ಜಿ ಡ್ಯಾನ್ಸ್ ನೋಡಂತೂ ಸಖತ್ ಇಷ್ಟ. ಅಜ್ಜಿದೊಂದು ಸಿಗ್ನೇಚರ್ ಸ್ಟೆಪ್ ಮಾತ್ರ ಎಸ್, ಅದಕ್ಕೆ ಫಿದಾ ಅಜ್ಜಿ. ನಾನು ಫಿದಾ. ನಮ್ಮ ಈ ಒಂದು ಶೋನಲ್ಲಿ ಅಜ್ಜಿ ಡ್ಯಾನ್ಸ್ ಮಾಡಕ್ಕೆ ಇಬ್ರು ಹೆಲ್ಪ್ ಬೇಕಾಯ್ತಲ್ಲ, ಅದೇ ತರ ನಮ್ಮ ಶೋನಲ್ಲಿ ಇನ್ನೊಬ್ರು ಡ್ಯಾನ್ಸ್ ಮಾಡಿದ್ರು ಈ ತರ ಇಬ್ರು ಹೆಲ್ಪ್ ಬೇಕಾಗತ್ತೆ. ಚಂದ್ರಪ್ರಭಾ, ಅಜ್ಜಿ ಈಗ ಕಮೆಂಟ್ಸ್ ಕೇಳ್ಬೋಣ. ಸಾಧು ಸರ್, ಹೆಂಗಿತ್ತು ಪರ್ಫಾರ್ಮೆನ್ಸ್? ಇಲ್ಲ, ಅಜ್ಜಿ ಡ್ಯಾನ್ಸ್ ನಾನು ನೋಡಿದ್ದೀನಿ. ಹೌದಾ? ಸುಮಾರು ಸಲ ಡ್ಯಾನ್ಸ್ ಅಜ್ಜಿ ಅಲ್ಲಿ ಕೂತ್ಕೊಂಡಾಗೆಲ್ಲ ಡ್ಯಾನ್ಸ್ ಮಾಡ್ತಾನೆ ಇರುತ್ತೆ. ಸಖತ್ತಾಯ್ತು ಅಜ್ಜಿ, ಸೂಪರ್ ಹಿಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಜಡ್ಜಸ್. ಥ್ಯಾಂಕ್ ಯು ಅಜ್ಜಿ. ಥ್ಯಾಂಕ್ ಯು ಇಂದು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಅಜ್ಜಿ. ಲವ್ ಯು ಅದಿತಿ. ಇವತ್ತಿನ ಗಿಚ್ಚಿ ಗಿಲಿಗಿಲಿ ಮುಂದಿನ ಎಂಟರ್ಟೈನಿಂಗ್ ಪರ್ಫಾರ್ಮೆನ್ಸ್. ಅಜ್ಜಿಗೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಕ್ಕೆ ಅಂತ ಒಬ್ಬ ಭಯಂಕರ ಮೊಮ್ಮಗ ಈಗ ಒಂದು ಹುಡುಗಿನ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟ ಮಾತನ್ನ ಹೇಗೆಲ್ಲ ಉಳಿಸ್ಕೋತಾನೆ ಅಂತ ತೋರಿಸೋದಕ್ಕೆ ವೇದಿಕೆ ಮೇಲೆ ಬರ್ತಾರೆ. ಚಪ್ಪಾಳುಗಳೊಂದಿಗೆ ಸ್ವಾಗತಿಸಿ ಅಮೃತ, ಕಾರ್ತಿಕ್, ಚಂದ್ರಪ್ರಭಾ, ಚಿಲ್ಲರ್ ಮಂಜು ಹಾಗೂ ಕೋಕಿಲ ಅಜ್ಜಿ. ಏನಿದು? ಅಯ್ಯಯ್ಯೋ ಅಜ್ಜಿ, ಅಜ್ಜಿ ಕಾಲು ಎತ್ಕೊಂಡ್ಬಿಟ್ಲ. ಒಡವೆ ಇದೆ ಅಂತ ಹೇಳಿ ಸತ್ತೋಗ್ಬಿಡಿ ಅಲ್ಲ ಅಜ್ಜಿ. ಒಡವೆ ಆದ್ರೂ ಕೊಟ್ಟು ಹೋಗ್ಬಾರ್ದಾಗಿತ್ತ ಅಜ್ಜಿ. ಯಾವ ಹೇಳಿದ್ ನಾನು ಹೋಗ್ಬಿಡಿ ಅಂತ. ಇನ್ನ ಬದುಕಿದ್ದೀನಿ ಕಣಿ, ಬದುಕಿದ್ದೀನಿ. ನಿನ್ನಂತವ್ರಿದ್ರೆ ಎಲ್ಲಿ ಬದುಕಕ್ ಬಿಡ್ತೀರಾ? ಹಣ ಆಗೋಗ್ಲಿ. ಬಂದೇನೆ ಅವನು. ಯಾರಜ್ಜಿ? ನನ್ನ ಮೊಮ್ಮಗ. ಇನ್ನ ಬಂದಿಲ್ಲ ಅಜ್ಜಿ. ಅಯ್ಯೋ ನನ್ ಕರ್ಮ. ಸಾಧು ಸರ್, ಅದ್ ಯಾವ ಗಳಿಗೆಯಲ್ಲಿ ನನ್ನ ಮೊಮ್ಮಗನಿಗೆ ಚಿಲ್ಲರ್ ಅಂತ ಹೆಸರಿಟ್ನೋ ಏನೋ ಗೊತ್ತಿಲ್ಲ. ಚಿಲ್ಲರೆ ಬುದ್ಧಿನೇ ಬಿಟ್ಟಿಲ್ಲ. ಸೇಮ್ ನಿಂತರ ಏನ್ ಮಾಡ್ತೀರಾ? ಬ್ರ್ಯಾಂಡು ಅಂತಾನೆ
ಅದ್ ಯಾವ ಬ್ರ್ಯಾಂಡು ಅದ್ ಏನು ಒಂದು ಇನ್ನಿವರೆಗೂ ಅರ್ಥನೇ ಆಗಿಲ್ಲ. ಸಾಯಂಕಾಲದ ಕೇಳಿ ಹೇಳ್ತಾನೆ ಯಾವ ಬ್ರ್ಯಾಂಡ್. ಇನ್ನ ಏನು ತಿನ್ನಂಗೆ ಆಗ್ತಾ ಇಲ್ಲ ಕಣೋ. ನನಗೆ BP ಏರ್ ಹೋಗ್ತಾ ಇದೆ. ದಯಮಾಡಿ BP ಮಾತ್ರೆ ತಗೊಂಬರು ಅಂತ ಕಳಿಸಿದೀನಿ. ಅದ್ ಎಲ್ಲವನೋ ಅದ್ ಏನ್ ಮಾಡ್ತಾ ಇದ್ದಾನೋ ನನ್ನ ಕರ್ಮ. ಬ್ರ್ಯಾಂಡ್ ಇಸ್ ಬ್ಯಾಕ್, ಬ್ರ್ಯಾಂಡ್ ಇಸ್ ಕಮಿಂಗ್ ಅಜಯ್, ಕಮಿಂಗ್. ಬಂದ್ಯಪ್ಪ? ಬಂದೆ ಅಜಯ್. ತಗೊಂಬಂದೇನಪ್ಪ? ಏನ್ ತಗೊಂಬರ್ಲಿ? BP ಮಾತ್ರೆ ತಾನೇ ತರೋದಕ್ಕೆ ಹೋಗಿದ್ದೀನ. ಓ BP ಟ್ಯಾಬ್ಲೆಟ್ ಅಜ್ಜಿ, BP ಟ್ಯಾಬ್ಲೆಟ್ ತರೋಣ ಅಂತ ಹಾಸ್ಪಿಟ್ಲಿಗೆ ಹೋದೆ ಅಜ್ಜಿ. ಅಲ್ಲಿ ನನ್ನ ಕ್ಲಾಸ್ಮೇಟ್ ಅನಿತಾ ಸಿಕ್ಕಿದ್ಲು ಅಜ್ಜಿ. ಅವಳು ಕಾಲೇಜಲ್ಲಿ ಫ್ಯೂಚರ್ ಬಗ್ಗೆ ಕೊಟ್ಟಿರೋ ಬಿಲ್ಡಪ್ ನೋಡಿದ್ರೆ IAS ಅಧಿಕಾರಿ ಆಗಿರ್ತಾಳೆ ಅನ್ಕೊಂಡಿದ್ದೆ. ಹಾಸ್ಪಿಟಲ್ ನರ್ಸ್ ಆಗಿದ್ದಾಳೆ. ಅದೇ ಟ್ಯಾಬ್ಲೆಟ್ ತರೋಣ ಅಂತ ಆಚೆ ಹೋದೆ ಅಜ್ಜಿ. ನನ್ನ ಫ್ರೆಂಡು ಸುಸ್ಮಿತಾ ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ಅವಳು ನಂಬರ್ ಕೇಳಕ್ ಎಷ್ಟು ಒತ್ತಾಡಿದೀನಿ, ಒಂದೇ ಒಂದ್ ನಂಬರ್ ಕೊಡ್ಲಿಲ್ಲ. ಈಗ ಸ್ಟಿಚಿಂಗ್ ಮಾಡಿ ಕೊಡಲಾಗೋದು ಅಂತ ಎಲ್ಲ ಊರವ್ರಿಗೆ ನಂಬರ್ ಹಾಕ್ಬಿಟ್ಟವಳೆ. ಅಜ್ಜಿ ಆ ಟ್ಯಾಬ್ಲೆಟ್ ತರಂತ ಮೆಡಿಕಲ್ ಹೋದೆ ಅಜ್ಜಿ. ನನ್ನ ಫ್ರೆಂಡ್ ಗೊಬ್ಬರ ಇದ್ದ ಅವನು, ನಾನು ದೊಡ್ಡವನಾದ್ಮೇಲೆ ದೇಶಕ್ಕೆ ಸಾಲ ಕೊಡ್ತೀನಿ ಅಂತಿದ್ದ. ಆ ನನ್ನ ಮಗ ಮೆಡಿಸನ್ ಕೊಡ್ತಾವನೆ ಅಜ್ಜಿ. ಅವನು ಮೆಡಿಸನ್ ಕೊಡ್ತಾವನೋ ಬಾಟ್ಲೆ ಕೊಡ್ತಾವನೋ, ನೀನು ದಯವಿಟ್ಟು ಮೆಡಿಸನ್ ಕೊಡು. ಅಜಯ್ ಇಷ್ಟೆಲ್ಲ ಖುಷಿ ವಿಷಯ ಹೇಳಿದ ಕೂಡಲೇ BP ಇಳಿದೋಗಿರುತ್ತೆ ಅಂತಂದು ಆ ಮಾತ್ರೆನ ಎಸ್ ಬಿಟ್ಟೆ ಅಜಯ್. ಅಜಯ್ ಅಯ್ಯೋ ಅಜಯ್, ಇದು ಪ್ರಾಕ್ಟೀಸ್ ಅಲ್ಲೂ ಮಾಡಿಲ್ಲ, ಇಷ್ಟು ಓವರ್ ಆಕ್ಟಿಂಗ್ ಏನಾಯ್ತು ಅಜಯ್? ನಾನು ಸಾಯೋ ಸ್ಟೇಜ್ ಅಲ್ಲಿ ಇದ್ದೀನಿ ಕಣೋ. ಸುಳ್ಳು ಹೇಳ್ಬೇಡ ಅಜ್ಜಿ, ಗಿಲಿ ಸ್ಟೇಜ್ ಅಲ್ಲಿ ಇದೆಯಾ? ನಾನು ಸಾಯ್ತಾ ಇದ್ದೀನಿ ಕಣೋ. ಈಗ್ಲಾದ್ರೂ ನನ್ ಮಾತ್ ನಡೆಸ್ಕೊಡೋ. ಏನ್ ಹೇಳಜ್ಜಿ, ಇಡೀ ಜಗತ್ತಲ್ಲಿರೋ BP ಟ್ಯಾಬ್ಲೆಟ್ಸ್ನೆಲ್ಲ ತಂದು ನಿನ್ ಮುಂದಿಟ್ಲಾ? ನಿನ್ ಯೋಗ್ಯತೆಗೆ ಚಿಲ್ಲರ್, ನಾನು ಮಾತು ಹೇಳ್ತೀನಿ, ನಡೆಸ್ಕೊಡ್ತೀಯಪ್ಪ? ಏನ್ ಹೇಳಜ್ಜಿ? ಚಿಲ್ಲರ್, ಇನ್ ಮುಂದೆ ನೀನು ಬೇಗ ಹೇಳಜ್ಜಿ, ತಡ್ಕೊಳಕ್ ಆಗ್ತಿಲ್ಲ ಅವಾಗ್ಲಿಂದ. ನಿಮ್ಮ ಅಕ್ಕ ಮನೆ ಹುಟ್ಟದ ಮಗನೇ ಅಲ್ಲ ಕಣೋ ಇನ್ ಮುಂದೆ. ಅಜಯ್ ಏನ್ ಮಾತಾಡ್ತಿದ್ಯಾ? ಇನ್ ಮುಂದೆ ನೀನು ಮಾತಿಗೆ ಹುಟ್ಟದವನು ಕಣೋ. ನೋಡು ಚಿಲ್ಲರ್, ಇನ್ ಮುಂದೆ ನೀನ್ ಯಾರಿಗೆ ಏನೇ ಮಾತು ಕೊಟ್ರು ಅದನ್ನ ನಡೆಸ್ಕೊಡ್ತೀನಿ ಅಂತ ನನ್ ಕೈ ಮೇಲೆ ಆಣೆ ಮಾಡಿ ಹೇಳೋ. ಅಜ್ಜಿ ನಾನು ನಿನ್ ಮಾತು ಕೊಟ್ಟು ನಡ್ಸ್ಕೊಡ್ತೀನಿ ಅಜ್ಜಿ. ಖಂಡಿತ ನಡೆಸ್ಕೊಡ್ತೀನೋ? ಹ್ಞೂ ಅಜ್ಜಿ, ಇನ್ಮೇಲೆ ಕಂಟೆಂಟ್ ಇರೋದೇ ಅದ್ರ ಮೇಲೆ ಅಲ್ವಾ, ಖಂಡಿತ ನಡೆಸ್ಕೊಡ್ತೀನಿ. ಸಾಯೋ ಟೈಮ್ ಅಲ್ಲೂ ಕಾಮಿಡಿ ಮಾಡ್ತಿದ್ಯಲ್ಲ. ನಾ ಮಾಡಿರೋ ಕಾಮಿಡಿ ನಕ್ಬಿಟ್ಟಾದ್ರೆ ಸಾಯಜ್ಜಿ. ಅಜಯ್ ಈ ಚಿಲ್ಲರ್ ಅನ್ನೋದು ಎಷ್ಟು ಸತ್ಯನೋ ಬ್ರ್ಯಾಂಡ್ ಅನ್ನೋದು ಅಷ್ಟೇ ಸತ್ಯ ಅಜ್ಜಿ. ಇನ್ಮೇಲೆ ಯಾರಿಗೆ ಯಾವ ಟೈಮಲ್ಲಿ ಎಷ್ಟೊತ್ತಲ್ಲಿ ಮಾತು ಕೊಟ್ರು ಅದನ್ನ ನಡೆಸ್ಕೊಡ್ತೀನಿ. ಇದು ಈ ಬ್ರ್ಯಾಂಡ್ ಮಾಡ್ತಿರೋ ಶಪಥ. ಚಿಲ್ಲರೆ ಎಲ್ಲ ಮುಂದಕ್ಕೆ ಹೋಗಮ್ಮ. ಚಿಲ್ಲರ್, ಯಾಕೇನಾಯ್ತು? ನೀನ್ ನೋಡ್ಬಿಟ್ಟು ಭಯ ಆಗ್ಬಿಟ್ಟು. ಭಯ ಆಗೋಷ್ಟು ಕೆಟ್ಟಾಗಿದ್ದೀನ ನಾನು? ಇಲ್ರಿ, ಅದಕ್ಕಿಂತ ಕೆಟ್ಟದಾಗಿದ್ದೀರಾ. ಹೌದು, ನೀವ್ಯಾರು? ನಾನು ನಿನ್ನ ಅಮೃತ. ನನ್ನ ಅಮೃತನ? ಏನಾಗಬೇಕಾಯ್ತು? ಏನಾರ ಜಾಬ್ ಬೇಕಾಗಿತ್ತಾ? ಚಿಲ್ಲರ್, ನಾವಿಬ್ರು 4 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದೀವಿ. ನನಗೆ ಗೊತ್ತಿರ್ಲಿಲ್ವಲ್ಲ ಸರ್ ಇದು. 4 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ರು ನಮ್ಮ ಮನೆಯವರು ಈ ಪ್ರೀತಿಗೆ ಒಪ್ಪಿಗೆ ನೀಡ್ತಾ ಇಲ್ಲ. ಯಾರ ಜೊತೆನೋ ಮದ್ವೆ ಫಿಕ್ಸ್ ಮಾಡ್ತಾ ಇದ್ದಾರೆ. ತಲೆ ಕೆಡ್ಸ್ಕೊಬೇಡ ಅಮೃತ. ಆ ಚಂದ್ರನ ತರ ಯಾರಿಗೂ ಹೇಳ್ದೆ ಮದ್ವೆ ಆಗೋಣ. ಹೆಂಗಾಗಲ್ಲ ಚಿಲ್ಲರ್? ಹೆಂಗಾಗತ್ತೆ? ಎಲ್ರು ಮುಂದೆ ಹೀರೋ ತರ ಬಂದು. ಏನಂದೆ? ಎಲ್ರು ಮುಂದೆ ಹೀರೋ ತರ. ಅದೊಂದಿಷ್ಟು ಜನಕ್ಕೆ ಕೇಳಿಸ್ಬೇಕು, ಸ್ಟ್ರೆಸ್ ಮಾಡಿ ಹೇಳಿ ಅವರು. ಇದನ್ನ ಬೇಕಂತಾನೆ ಹಾಕಿಸ್ಕೊಂಡಿದ್ಯಾ? ಈ ಕಡೆ ಮುಖ ಮಾಡಿ ಹೇಳ, ಹೀರೋ ತರ ಅಂತ ಹೇಳು. ಕಪ್ ತರ, ಅದನ್ನ ನೀನೇ ಗೆಲ್ಬೇಕು. ಈ ಸಲ ಕಪ್ ತಿಂದೆ ಹೊಡ್ಕೋ. ಅಣ್ಣ, ನಾನು ಒಂಥರ CP ಟೀಮ್ ಇದ್ದಂಗೆ. ಕಪ್ ಗೆಲ್ಲೋಕ್ಕಿಂತ ಜಾಸ್ತಿ ಎಂಟರ್ಟೈನ್ಮೆಂಟ್ ಮಾಡ್ಬೇಕು ಅನ್ನೋ ಉದ್ದೇಶನೇ ಜಾಸ್ತಿ. ಆದ್ರೂ ನೀವು ಹೇಳಿದೆ ಅಂತ ಬರ್ತೀನಿ ಅಮೃತ. ಹಾಗಂತ ಹೇಳಿ ಐ ಲವ್ ಯು. ಎಂತ ಕನ್ಸು ಸರ್? ಯಪ್ಪ, ಕನ್ಸಲ್ಲಿ ಎಂತ ಬಂದಿದ್ಲು ಸರ್. ಅವಳು ನನ್ ಲವ್ ಮಾಡ್ತಿದ್ಲಂತೆ
ಸರ್ ನಾನು ಕರ್ಕೊಂಡು ಹೋಗುವಂತ ಮಾತು ಕೊಟ್ಟಿದ್ದಾಳೆ. ಅಯ್ಯೋ ಅವಳು ಮಾತು ತಪ್ಪಾರ್ದಲ್ಲ ಸರ್. ಈ ಕನ್ಸಲ್ ಬಂದವರು ಎಲ್ಲಿ ಸಿಗ್ತಾರೆ ಸರ್? ಸದು ಸರ್ ಫೋನ್ ಮಾಡ್ತೀನಿ. ಬರುತ್ತೆ ಸರ್. ಹಾ ಸರ್. ಹ್ಞೂ ಸರ್, ತುಂಬಾ ಬ್ಯೂಟಿಫುಲ್ ಆಗಿದ್ಲು ಸರ್. ನನ್ನಂತವನೇ ಬಿದ್ದಿದ್ದೀನಿ, ಇಲ್ಲಿರೋ ಯಾವ ಹುಡುಗಿರಿಗೂ ಬೀಳಿಲ್ಲ ನಾನು. ಫಸ್ಟ್ ಆಫ್ ಆಲ್ ಅವಳಿಗೆ ಬಿದ್ದುಬಿಟ್ಟೆ ಸರ್. ಸರ್ ಹ್ಞೂ ಸರ್. ಒಂದು ಸರ್ ಕಾರ್ತಿಕ್ ಒಂದು ಸರ್ ಮುಚ್ಕೊಂಡಿರೋ ಕೇಳಿ ಸರ್, ಸೈಡಲ್ಲಿ ಮಾತಾಡ್ತಿದ್ದಾನೆ. ಓಕೆ ಏನ್ ಬೇಕಾಗಿತ್ತು ಸರ್? ನಾನು ದೀಪ ಕಾಂಪ್ಲೆಕ್ಸ್ಗೆ ಹೆಂಗೂ ಹೋಗೋದು ಅಂತ ಕೇಳ್ದೆ ಸರ್. ನಾನೇ ಕರ್ಕೊ ಹೋಗ್ಬಿಡ್ತೀನಿ, ಒಂದ್ 5 ನಿಮಿಷ ಇರಿ ಅಂತ ಹಿಂಗ ಅಂದ್ರಿ ಸರ್. ನಾನ್ ಮಾತು ಕೊಟ್ಟ. ಹ್ಞೂ ಸರ್. ಕರ್ಕೊಂಡು ಹೋಗ್ತೀನಿ ಅಂದ. ಹ್ಞೂ ಸರ್. ಯಾವನ್ ಸರ್ ನನ್ನ ಬಾಡಿ ಲ್ಯಾಂಗ್ವೇಜ್ ಡಬ್ಬಿಂಗ್ ಮಾಡ್ಕೊಂಡ್ಬಿಟ್ಟವನೆ. ಸರ್ ಪರವಾಗಿಲ್ಲ ಬಿಡಿ ಸರ್, ನೀವು ಬಿಜಿ ಇದ್ರೆ ಎಲ್ಲಿ ಅಂತ ಹೇಳಿ ಸರ್, ನಾನೇ ಹೋಯ್ತೀನಿ. ನಾನು ಅಪ್ಪ ಅಮ್ಮನ್ ಕೊಡ್ತವನಲ್ಲ ಮತ್ತೆ ಸರ್, ನಾನ್ ಮಾತು ಕೊಡ್ತವನು. ಸರಿ ಮಿಸ್ ಆಗಿ ಮಾತು ಕೊಟ್ಟಿದೆ ಅಂತ ಕರ್ಕೊಂಡು ಹೋಗ್ತೀನಿ ಸರ್. ಸರಿ ಸರ್. ಸರ್ ಎಲ್ಲಿಗೆ ಹೋಗ್ಬೇಕಂದ್ರೆ? ಸರ್ ದೀಪ ಕಾಂಪ್ಲೆಕ್ಸ್ಗೆ ಸರ್. ದೀಪ ಕಾಂಪ್ಲೆಕ್ಸ್ಗೆ ದೀಪ ಮೀಟ್ ಮಾಡ್ಬೇಕಿತ್ತ? ಇಲ್ಲ ಸರ್, ಕಾಂಪ್ಲೆಕ್ಸ್ ನೋಡ್ಬೇಕಾಯ್ತು. ಸರ್ ನೀವು ಒಳ್ಳೆ ಕಾಮಿಡಿ ಮಾಡ್ತೀರಾ, ನೀವು ಕಾಮಿಡಿ ಆರ್ಟಿಸ್ಟ್ ಅನ್ಸುತ್ತೆ. ಇಲ್ಲ ಸರ್, ಡಬಲ್ ಮೀನಿಂಗ್ ಆರ್ಟಿಸ್ಟ್. ಇದೆ ಸರ್ ದೀಪಾ ಕಾಂಪ್ಲೆಕ್ಸ್, ಇಲ್ಲೆಲ್ಲ ಹೋಗ್ಬೇಕಿತ್ತು ಸರ್. ಸರ್ ಇಲ್ಲಿ ಸರ್ ನಮ್ಮ ಹುಡುಗಿನ ಈಗ ಹೊಸದಂಗ್ ಮದುವೆ ಆಯ್ತಾ ಇದ್ದೀನಿ ಸರ್. ಇನ್ವಿಟೇಷನ್ ಮಾಡ್ಸಿದೆ, ಅದಕ್ಕೆ ತೋರ್ಬಿಟ್ ಬರೋಣ ಅಂತ ಹೋಯ್ತಾ ಇದೆ ಸರ್. ಆಗ್ಲಿ ಸರ್, ಕಂಗ್ರಾಚುಲೇಷನ್ ಸರ್. ಬರ್ತೀನಿ ಸರ್. ನಿಂತ್ಕೊಳ್ಳಿ ಸರ್, ಇಲ್ಲಿ ಗಂಡ್ ಬರೋದ್ ಬಂದಿದ್ದೀರಿ, ಕಾಪಿ ಕುಡ್ಕೊಂಡು ಹೋಗ್ಲೇಬೇಕು ಸರ್. ಬೇಡ ಸರ್. ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್. ಸರ್ ಇದೆಯಾ ಸರ್? ಸರ್ ಇದೇನಾ ಸರ್ ನಿಮ್ ಹುಡುಗಿ ಮನೆ? ಅಲ್ಲ ಸರ್, ಗಿಚ್ಚಿಗಿಲಿ ಸೆಟ್ಟು ಸರ್ ಇದು. ಇನ್ನೇನೋ ಈ ತಿಂಗಳು ಮುಗಿತದೆ ಸರ್, ಎಲ್ಲಾನು ಕಿತ್ತಾಕಿ ಪ್ಯಾಕ್ ಮಾಡ್ತಾರೆ ಸರ್. ಇವಳೆ ಅವಳು ಗಿಚ್ಚಿಗಿಲ್ಗಿಲಿ ಆರ್ಟಿಸ್ಟ್? ಇಲ್ಲ ಸರ್, 5 ತಿಂಗಳು ಅಗ್ರಿಮೆಂಟ್ ಆಗಿರೋಳು. ಗಿಚ್ಚಿಗಿಲಿಗಿಲಿಗೆ ನಾನು ಅವಳು ಮದುವೆ ಆಯ್ತವನಿ ಸರ್. ಇವಳೆ ಬಾ, ಬಟ್ಟೆ ಚೇಂಜ್ ಮಾಡ್ತಾ ಇದ್ದೀನಿ, ಬೇಗ ಬಂದೇ ಇರಿ. ಸರ್ ನಾನು ಬರ್ತೀನಿ ಸರ್. ಇರಿ ಸರ್, ಬಟ್ಟೆ ಚೇಂಜ್ ಮಾಡ್ತಿದ್ದಾಳಂತ ನೋಡ್ಕೋ ಹೋಗೋರಿ. ನಾನು ಹೇಳ್ತು ಬಟ್ಟೆ ಹಾಕ ಬಂದಾಮೇಲೆ ನೋಡ್ಕೋ ಹೋಗ್ರಿ ಅಂತ. ಅಲ್ಲಿಗೆ ಹೋಗಿ ನೋಡ್ಕೋ ಹೋಗಿ ಅನ್ನ. ಲೇ ಇವಳೆ ಟೀ ಕಾಪಿ ತಗೋಬಾ. ತಂದೇರಿ. ಕನಸಲ್ಲಿ ಬಂದವಳು ಮನದಲ್ಲಿ ನಿಂದವಳು. ನಿಮ್ದೇ ತಗೊಳ್ಳಿ, ಟೀ ಕಾಫಿ ನಿಮ್ದೇ ತಗೊಳ್ಳಿ ಅಂದೆ ಸರ್. ಅದೆಲ್ಲ ಇರ್ಲಿ, ಹೆಸರೇನ್ ಸರ್? ಚಂದ್ರಪ್ರಭಾ. ಅಮೃತ ಅಂತ ಸರ್. ಚಿಲ್ಲರು ಅಂತ ಮಾತಕ್ ತಪ್ತಾರ ಮಗ ಅವನು. ಹೌದೇನ್ರಿ? ಟೀ ಕೊಡು. ನೀವು ಹೋಗೋ ಕುಡಿ, ನಾವು ಒಯ್ತೀನಿ. ಕುಡಿ ಕುಡಿ ಕುಡಿ. ಎಕ್ಸ್ಕ್ಯೂಸ್ ಮೀ, ಕಾಫಿ ತಗೊಳ್ಳಿ. ಟೀ ಕೊಡು ಅಂದ. ಕಾಫಿ ತಗೊಳ್ಳಿ. ಕಾಫಿ ಆರೋಗ್ತಿದೆ. ಜೋರಾಗಿ ಮಾತಾಡಿ. ಕಾಫಿ ತಗೊಳ್ಳಿ, ಕುಡೀರಿ. ತಗೊಳ್ಳಿ. ಸುಮವು ಸೆಳೆದು ಅಯ್ಯೋ ಚೆಲ್ಕೊಂಡ್ಬಿಟ್ರಿ. ಇವ್ರೆ ಅದು ಮೊಕ್ಕದ ಮೇಲೆ ಏನಿದೆ ಒರ್ಸ್ಕೊಳ್ಳಿ ಪ್ಲೀಸ್. ಅದು ಏನಿಲ್ವಲ್ಲ? ಅದು ಹೋಗಲ್ಲ ಬಿಡಿ. ಯಾಕೆ? ಅಂದ ಅಲ್ವಾ? ಒಂಚೂರು ನಮ್ಮ ಮನೆಗೆ ಬರ್ತೀರಾ? ಯಾಕೆ? ನಮ್ಮಮ್ಮ ಬರ್ಬೇಕಾದ್ರೆ ಸ್ವೀಟ್ ತಗೊಂಬಾ ಅಂತ ಹೇಳಿದ್ದಾರೆ. ಬಾ 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 ಬಾ. ಆದ್ರೂ ನನ್ ಚಂದು ಇಲ್ಲೇ ಇರ್ಬೇಕಾದ್ರೆ ಈ ತರ ಮಾತಾಡೋದು ಸಮಂಜಸ ಅಲ್ಲ. ರಾತ್ರಿ ನೀ ಕನ್ಸಲ್ ಬಂದೆ ಅಂತ ನಿನ್ ಕೊಟ್ಟು ಮಾತು ಉಳಿಸ್ಕೊಳಕ್ಕೆ ನಾನು ಇವತ್ತು ನಿನ್ ಕರ್ಕೊಂಡು ಹೋಗಿ ಬಂದಿದ್ದೀನಿ. ಅದು ತಪ್ಪಾ? ನಾನ್ ನಿಮ್ ಕನ್ಸಲ್ ಬಂದಿದ್ದ? ಹೌದು. ಏನ್ ಮಾತಾಡ್ತಿದ್ದೀರಾ ನೀವು? ನೋಡಿ, ಸ್ಕಿಟ್ ಅಲ್ಲಿ ನಾವ್ ಹಿಂಗಿರ್ಬೋದು, ಸ್ಕಿಟ್ ಬಿಟ್ಟು ನಮ್ಮಿಬ್ರಿಗೂ ಬೇರೆ ಆಚೆನೆ ಸಂಬಂಧ ಇದೆ. ಅಂದ್ರೆ ನೀನು ನನ್ ಪ್ರೀತಿ ಮಾಡ್ತಾ ಇದೀಯಾ, ನಾನ್ ಕರ್ಕೊಂಡು ಹೋಗುವಂತ ಕನ್ಸಲ್ ಹೇಳಿದೆ, ಅದಕ್ಕೆ ಕರ್ಕೊಂಡು ಹೋಗಿ ಬಂದಿದ್ದೀನಿ. ಬಂದ್ಬಿಡಿ. ನೀವ್ ಏನ್ ಮಾತಾಡ್ತಿದ್ರೋ ನನ್ಗೆ ಅರ್ಥ ಆಗ್ತಾ ಇಲ್ಲ. ನನ್ ಹ್ಯಾಂಡ್ಸಮ್ ಚಂದಿನ ಬಿಟ್ಟು ನಾನು ಎಲ್ಲಿಗೂ ಬರಲ್ಲ. ಕಾಮಿಡಿ ಕಾಮಿಡಿ.
ಅಮೃತ ಅವ್ರೆ, ಜೀವನ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಏನು 5 ತಿಂಗಳಿಂದ ಗಿಚ್ಗಿಲಿ ಶುರುವಾಯ್ತಾ? ಇನ್ನೆರಡು ವಾರದಲ್ಲಿ ಮುಗಿದ್ ಬಿಡುತ್ತೆ, ಅಷ್ಟೇ ಜೀವನ. ಅಮೃತ ಬಾ, ಈ ಕೆಟ್ಟ ಪ್ರಪಂಚದಲ್ಲಿ ಒಳ್ಳೆ ಸ್ವರ್ಗ ನಾನ್ ತೋರಿಸ್ತೀನಿ. ಅಮೃತ ಓಡೋಗೋದು ಹೋಗ್ತಾ ಇದೆ, ಒಂದ್ಸರಿ ಗಟ್ಟಿಯಾಗಿ ತಪ್ಕೊಂಡ್ಬಿಡೆ. ಜಿರಳೆಯ ಒಣಸಾಯಿಸ್ತೀನಿ. ಇವಳು ಜಿರಳೆ ನೋಡಿ ಎದುರ್ಕೊಂಡಿದ್ದಾಳೆ, ಅದಕ್ಕೆ ಇವಳ ತಪ್ಕೊಂಡ್ ಸಮಾಧಾನ ಮಾಡ್ತಾ ಇದ್ರಿ. ನಾನು ಎಲ್ಲೋಯ್ತು ಅಂತ ಒಣಸಾಯಿಸ್ತೀನಿ, ಮಾಡಿ ನೀವು ಅದೇನ್ ಮಾಡ್ಕೊಳ್ಳಿ. ಅಮೃತ ಅವ್ರೆ, ಅಮ್ಮು ಪರವಾಗಿಲ್ಲ ಅಮ್ಮು, ಕನ್ಸಲ್ ಕೊಟ್ಟಿರೋ ಮಾತಿಗೆ ಬಂದಿದೆ ನಮ್ಮ, ಒಪ್ಕೋ ಅಮ್ಮು. ಐ ಲವ್ ಯು ಅಮ್ಮು. ಗೊತ್ತಾಗೋಯ್ತು ನೀವೇನ್ ಮಾಡ್ತಾ ಇದ್ರಿ ಅಂತ ಗೊತ್ತಾಗೋಯ್ತು. ಅಲ್ಲ ಯಾಕೆ ನನ್ ಜೀವನ ಹಿಂಗಾಯ್ತಾ ಇದೆ? ಆ ಧೂಳು ನಿನ್ ಕಣ್ಣು ಬಿದ್ದದೆ, ಅದಕ್ಕೆ ಅವನು ಅಂತ ಉರುಪ್ತಾವನೆ. ಹೌದ್ ತಾನೆ? ಆಗ್ತಾ ಇಲ್ಲ ಇಂತ ಒಳ್ಳೆ ಹುಡುಗನ ಬಿಟ್ ಬರಕ್ ನನ್ ಮನ್ಸಾಗ್ತಾ ಇಲ್ಲ. ನಿನ್ ಮನಸ್ಸು ಯಾವ್ದ್ರಲ್ಲಿ ಮಾಡಿದೆ ಹೇಳಿ? ಮೆಟ್ಗಿಟ್ಟಲ್ಲಿ ತಗೊಂಡು ಹೊಡ್ಬಿಡ್ತೇನೆ ಅದಕ್ಕೆ. ಏನ್ 5 ನಿಮಿಷಕ್ಕೂ ಒಂದೊಂದ್ಸರಿ ಚೇಂಜ್ ಮಾಡ್ತಾವಳೆ ಮನ್ಸ. ಚಿಲ್ಲರ್, ನಿನ್ ಹೆಸರು ಚಿಲ್ಲರ್ ತಾನೆ? ಹೌದು. ಹೆಸರಂತೆ ನೀನು ಚೇಂಜ್ ಆಗು. ಇಲ್ಲ ಅಮೃತ, ಆಪರೇಷನ್ ಮಾಡಿ ಹೃದಯನ ಚೇಂಜ್ ಮಾಡ್ಬೋದು, ಆದ್ರೆ ಹೃದಯದಲ್ಲಿರೋ ಪ್ರೀತಿನ ಚೇಂಜ್ ಮಾಡಕ್ಕಾಗಲ್ಲ ಅಮೃತ. ಸರ್, ಪ್ರೀತಿ ಹುಟ್ಟೋದು ಮಾತ್ರ ಗೊತ್ತು, ಸಾಯೋದ್ ಗೊತ್ತಿಲ್ಲ ಸರ್. ಅದಕ್ಕೆ ಪ್ರಪಂಚದಲ್ಲಿ ಪ್ರೇಮಿಗಳು ಸತ್ರು ಅಂತಾರೆ ಹೊರತು ಪ್ರೀತಿ ಸಾಯ್ತು ಅಂತ ಯಾರು ಹೇಳಲ್ಲ ಸರ್. ದೇವ್ರೆ, 5 ತಿಂಗಳು ಶೋ ಮಾಡಿ 3 ಸ್ಕಿಟ್ ಮಾಡಿಸಿ ನನ್ನ ಪಾರ್ಟ್ನರ್ ಅಜ್ಜಿನ ಕಳ್ಕೊಂಡೆ. ನನ್ನ ಫ್ರೆಂಡ್ಸ್ಗೆ ಎಲ್ಲರಿಗೂ ಲವರ್ಸ್ ಕೊಟ್ಟು ನನ್ನಿಂದ ದೂರ ಮಾಡಿದೆ. ಈಗ ನನ್ನ ಪ್ರೀತಿನೂ ಕಳ್ಕೊತಾ ಇದ್ದೀನಿ. ಹೋಗ್ಲಿ ಬಿಡು ದೇವ್ರೆ. ಯಾಕೆ ದೇವ್ರೆ, ಒಳ್ಳೊಳ್ಳೆ ಫಿಗರ್ಗಳೆಲ್ಲ ಇಂಥ ಮುದುಕರಿಗೆ ಬೀಳ್ತಾರೆ. ಅಮೃತ, ಇನ್ನು ಗ್ಯಾಪ್ ಕೊಡೋದ್ ಬೇಡ, ಯಾವ್ಯಾವ ನಾಯಿಗಳ ಬಂದ್ಬಿಡ್ತಾರೆ. ಬಾ, ನಾವು ಓಡೋಗ್ಬಿಡೋಣ ಬಾ ಅಮೃತ. ಹಿಂಗಾಯ್ತದೆ ಅಂತ ನಾನು ಅದಕ್ಕೆ ಯಾರಿಗೂ ಹೇಳ್ದಂಗೆ ಮದುವೆ ಆಗೋಣ ಅಂತ ಇರೋದು. ಕರ್ಕೊಂಡ್ ಹೋಯ್ತಾರೆ ಅಂತ ಯಾರು ಹಾಕಿಸ್ಕೊತಾರೆ? ಒಟ್ಟಲ್ಲಿ ಈ ಅಮಾಯಕ, ಈ ಕನಸಿನ ರಾಣಿ, ಈ ಡೌರಾಜ, ಆ ನಮ್ಮಜ್ಜಿ, ಹೇಗಿತ್ತು ಇವರ ಕಾಂಬಿನೇಷನ್? ಶ್ರುತಿ ಅವರೇ, ಅಜ್ಜಿ ನೀ ಮಾತ್ರ ಈ ಎಕ್ಸ್ಪ್ರೆಷನ್ ಅಲ್ಲಿ ಯು ಕಿಲ್ಡ್ ಇಟ್ ಅಜ್ಜಿ. ಓ ಮೈ ಗಾಡ್, ಇಂದು ನೀವಿರೋದೇ ಗೊತ್ತಾಗ್ಲಿಲ್ಲ ನಮಗೆ. ಏನು ಎಕ್ಸ್ಪ್ರೆಷನ್ನು, ಆ ವಾಯ್ಸಲ್ಲಿರುವಂತಹ ಮಾಡ್ಯುಲೇಷನ್ನು, ಇಟ್ ವಾಸ್ ಸೂಪರ್. ಐ ವಿಲ್ ಟೆಲ್ ಯು, ಇಂದು ತುಂಬಾನೇ ಚೆನ್ನಾಗಿತ್ತು, ತುಂಬಾನೇ ಚೆನ್ನಾಗಿತ್ತು. ಅಜ್ಜಿಗೆ ಸಿಟ್ಟು ಬರ್ತಾ ಇತ್ತು ಗೊತ್ತಾ, ಆ BP ಮಾತ್ರೆ ಕೊಡು ಅಂದಾಗ ನೋಡಿ ಅದು ನೋಡಿ ಆ ಏನಿದ್ರು ಅಜ್ಜಿ ಇರೋ ಪ್ರತಿಯೊಂದು ಸ್ಕಿಟ್ಟಲ್ಲೂ ಅಜ್ಜಿಗೆ ಜೀವ ಇದೆ ಅಂತಾನೆ ಅನ್ಕೊಳ್ತೀವಿ. ಅಷ್ಟು ಆ ಗೊಂಬೆಗೆ ನೀವು ಜೀವ ತುಂಬ್ತೀರಾ, ಅದು ನಿಮ್ಮ ಶಕ್ತಿ. ಇಂದು ಸಕ್ಕತ್ತಾಗಿ ಮಾಡಿದ್ರಿ ನೀವು, ಸೂಪರ್. ಏನಜ್ಜಿ ನೀನು ಸರಿ ಇಲ್ಲ ಅಂದ್ರೆ ನಿನ್ ಮೊಮ್ಮಗನು ಹಿಂಗೇನಾ? ಅಜ್ಜಿ ತಕ್ಕ ಮೊಮ್ಮಗ ಹಳ್ಳಿ. ಇಲ್ಲಿರುವಂತ ಎಲ್ಲ ಕಲಾವಿದರು ಬಂದ್ರೆ ಸ್ಕಿಟ್ಟು ಒಂಥರ ನಡೆಯುತ್ತೆ. ನೀನ್ ವೇದಿಕೆಗೆ ಬಂದ್ರೆ ಅಲ್ಲಿರೋರ್ದೇ ಡೈಲಾಗ್ ಜಾಸ್ತಿ ಅರ್ಥ ಆಗಲ್ಲ. ಹೇಳು ನನಗೆ. ಪ್ರೀತಿ ಮೇಡಮ್. ಹಂಗಂದ್ರೆ ಯಾರ ಮೇಲೂ ಪ್ರೀತಿ ಇಲ್ವಾ? ನನ್ ಮೇಲೆ ಅಷ್ಟೊಂದ್ ಸ್ವಲ್ಪ ಜಾಸ್ತಿ ಇದೆ ಮೇಡಮ್. ಏ ಕಾರ್ತಿ, ಏನೋ ಕತೆ ನಿಮ್ಗಳದ? ಅವನು ನಮ್ಗ್ ರಿಹರ್ಸಲ್ ಮಾಡಕ್ ಬಿಡಲ್ಲ ಮೇಡಮ್, ಅಲ್ಲಷ್ಟು ಕೂಳೆ ಕೊಡ್ತಾ ಇರ್ತಾನೆ 3 ದಿನ. ಆರ್ಟಿಸ್ಟ್ ಇರ್ತಾರಲ್ಲ, ಅವ್ರ ಜೊತೆ ಕುಂತ್ಕೊಳ್ಳೋದು, ಆಯ್ ಚೆನ್ನಾಗಿದ್ಯಾ ಮಾನ್ಸ, ಏನು ಇತ್ತೀಚೆಗೆ ಮಾತಾಡಿಸ್ತಾ ಇಲ್ಲ, ಎಲ್ಲ ಹುಡುಗಿರ್ ಜೊತೆ ಇರ್ತಾನೆ ಮೇಡಮ್. ಯಾವ ಹುಡುಗಿರ್ ಇರ್ತಾರೋ ಆ ರೂಮಲ್ಲೆಲ್ಲ ಚಿಲ್ಲರ್ ಇರ್ತಾನೆ. ಸ್ಕ್ರಿಪ್ಟ್ ಮಾಡ್ಬೇಕು, ಹೆಸರೇ ಹಂಗೆ ಇಟ್ಕೊಂಡವನಲ್ಲ.
ನಾನು ಇದುವರೆಗೂ ಸ್ಕಿಟ್ ನೋಡಿದೀನಿ. ಅವನು ಸ್ಕಿಟ್ ಅಲ್ಲಿ ಆಕ್ಟ್ ಮಾಡಕ್ ನೀವು ಬಿಡೋದೇ ಇಲ್ಲ ಕಣ್ರು. ಹೌದು ಮೇಡಮ್. ನೀವೇ ಎಕ್ಸ್ಟ್ರಾ ಮಾತಾಡ್ತಾ ಇರ್ತೀರಾ ಪಕ್ಕದಲ್ಲಿ. ಅದಕ್ಕೆ ಅವ್ನ್ ಸೇರಿಸ್ಕೊಂಡು ನಾವಾದ್ರೂ ಮೈಕಲ್ ಮಾತಾಡ್ತೀವಿ, ಆ ಕಡೆಯಿಂದ ಎಂಟ್ರಿ ತಗೊಳದ್ನೇ ಬಿಟ್ಬಿಟ್ಟಿದೀನಿ ಮೇಡಮ್ ನಾನು. ಹುಡುಗಿರೆಲ್ಲ ಎಷ್ಟು ಬಿಲ್ಡಪ್ ಕೊಡ್ತೀರಾ ಆಚೆ ಕಡೆ. ಈಗ ಹೇಳ್ರಿ ಒಬ್ರಾರು ನಾನು ನೀವು. ಎಷ್ಟು ಸಲ ನೀನೆ ಮನ್ಸು ನೀನ್ ನನ್ನ ಮನಸ್ಸು ಅಂತ ಎಷ್ಟು ಸಲ ಹೇಳಿದ್ಯಾ? ಹೌದಾ? ಎಷ್ಟು ಸಲ ನೀನು ಹಿಂಗ್ ಹೋಗ್ತಿರ್ಬೇಕಾದ್ರೆ ನಾನು ನಿಂತ್ಕೊಂಡು ಹೇ ಚಿಲ್ಲರ್ ಹಿಂಗೆ ಎಷ್ಟು ಸಲ ನೀ ಬಿಟ್ಟಿಲ್ಲ. ನಾನು ಮಾತಾಡ್ತಾ ಇದ್ರೆ ಸುಮ್ಮನೆ ಬಿಡಲ್ಲ ಮೇಡಮ್. ಅವ್ರು ಸುಮ್ಮನೆ ಕೂತ್ಕೊಂಡ್ರೆ ಯಾಕೆ ಚಿಲ್ಲರ್ ಮಾತಾಡ್ತಾ ಇಲ್ಲ ಬಂದು ಕೆಣಕ್ತಾರೆ ಮೇಡಮ್. ನಾ ಮಾತಾಡೋವರೆಗೂ ಕೆಣಕ್ತಾರೆ. ಹುಡುಗಿರೇ ನಿನ್ನನ್ ಕೆಣಕ್ತಾರೆ. ಹೌದು. ಜಾನವಿ ನೀನು ಮಾಡಿದ್ಯಾನಮ್ಮ? ನಾನ್ ಕೆಣಕಿಲ್ಲ ಮೇಡಮ್, ಅವ್ರೇನೆ ಯಾವಾಗ್ಲೂ ಬಂದು ಜಾನು ನೀನ್ ಇಲ್ಲಿದ್ಯಾ ಅಂತ ಹೇಳ್ತಾ ಇರ್ತಾರೆ. ತನು ಬಂದ್ರೆ ತನು ಮನ ಧನ ನೀವಿಲ್ದೆ ನನಗ್ ನೋಡ್ ಆಗಲ್ಲ ಅಂತಾರೆ ತನುಗೆ. ಆಮೇಲೆ ಅಲ್ಲೋಗಿ ಅಮೃತನ್ ಜೊತೆ ಫ್ಲರ್ಟ್ ಮಾಡ್ತಾ ಇರ್ತಾರೆ. ನೀನ್ ಹೇಳೋ ಮಾಡ್ತಾರೆ, ಬಟ್ ಅವರು ಗೊತ್ತಾಗಲ್ವಾ? ಪಾಸಿಟಿವ್ ವೇ ಮಾಡ್ತಾರೆ. ಅಂದ್ರೆ ಸ್ಕಿಟ್ ಅಲ್ಲಿ 6 ಡೈಲಾಗ್ ಹೆಚ್ಚಾಕ ಹಾಕೊಟ್ಬಿಟ್ಟು ನತ್ಕೊಂಡು ಹೋಗ್ಳುತ್ತಾವಳೆ. ಏನಮ್ಮ ಪಾಸಿಟಿವ್ ನೆಗೆಟಿವ್ ಅಂದ್ರೆ ಏನಮ್ಮ? ಮ್ಯಾಮ್ ಅಲ್ಲಿ ಡೈಲಾಗ್ ಹೇಳಿದ್ದಾರೆ. ಅಲ್ಲಿ ಪಾಸಿಟಿವ್ ಹೇಳಿ ನನ್ನ ಹತ್ರ ಬಂದು ಅಮೃತ ನನ್ನ ಲಿಸ್ಟ್ ಅಲ್ಲೇ ಇಲ್ಲ ಅಂತ ಹೇಳಿದ್ರು. ನನ್ನ ಹತ್ರ ಬಂದು ಜಾನು ಅಂತೂ ನೋಡಕ್ಕೆ ಆಗಲ್ಲ, ನಿನ್ನ ನೋಡ್ದೆ ನನ್ಗೆ ಇರಕ್ ಆಗಲ್ಲ ಅಂತ ಹೇಳಿದ್ದಾರೆ. ಇವತ್ತಿಂದ ಹುಡುಗಿರಿ ಅಂತ ಡೌಗಳಂತ ಪಾಂಡೆ ಇದಕ್ಕೆ ಅವನನ್ನ ಕೂರ್ಸಿ ಒಂದ್ ಸನ್ಮಾನ ಮಾಡ್ಲೇಬೇಕು. ಇಷ್ಟು ತರ ಹುಡುಗಿರ್ನ ಮೇಂಟೈನ್ ಮಾಡ್ತಾನೆ. ಒಬ್ರ ಹತ್ರ 7 ಡೈಲಾಗ್ ಇನ್ನೊಬ್ರ ಹತ್ರ ಮಾನಸನು ಬಿಟ್ಟಿಲ್ಲ, ಅಂದ್ರೆ ಜಾನುವನ್ ಬಿಟ್ಟಿಲ್ಲ, ಅಮೃತನ್ ಬಿಟ್ಟಿಲ್ಲ. ದೀಪಿಕಾ ಮೇಡಮ್ ಜಾಸ್ತಿ. ಹೇಳ್ ದೀಪಿಕಾ ಮ್ಯಾಮ್ ನನ್ನ ಹತ್ರ ಕೇಳಿದಾರೆ ಎಷ್ಟೋ ಸರ್ತಿ, ನೀವು ಯಾಕೆ ಶೋಭರಾಜನ ಮದುವೆ ಆದದ್ದು, ನಾನೇ ಇದ್ನಲ್ಲ ಅಂತ. ಮೇಡಮ್ ಇದು ಬಿಡಿ, ಇವ್ರಾದ್ರೂ ಪಾಪ ಆರ್ಟಿಸ್ಟ್ ಜೊತೆಗೆ ಆಕ್ಟ್ ಮಾಡ್ತಾರೆ. ಅಲ್ಲಿ ನಮ್ಮ ಸ್ಟುಡಿಯೋ ಕ್ಲೀನ್ ಮಾಡಕ್ಕೆ ಅಂತ ಹಾಕ್ದಿರ್ ಬರ್ತಾರೆ. ಅವ್ರಿಗೆ ಅವ್ರ ಮುಖಾನೇ ನೋಡಿಲ್ಲ ಮೇಡಮ್. ನಾನು ಮಾಸ್ಕ್ ತೆಗೀರಿ, ಮುಖ ನೋಡ್ಬೇಕು ನಾನು, ನಿಮ್ ಮಾತಾಡಿಸ್ಬೇಕು ನಾನು, ನಿಮ್ ಜೊತೆ ನಗಬೇಕು ನಾನು ಅಂತಾರೆ. ಪಾಪ ಅವ್ರು ನಿಮ್ಗೆ ಅಂತಿಂತ ಸಾವು ಬರಲ್ಲ ಕಂಡ್ರು. ಮ್ಯಾಮ್ ಅದ್ರ ಜೊತೆಗೆ ಇಲ್ಲಿ ಸ್ಟುಡಿಯೋದಲ್ಲಿ ಇಷ್ಟ ಆದ್ರೆ ಕಾಲ್ ಫ್ರಮ್ ಕ್ಯಾಲಿಫೋರ್ನಿಯಾ ಅಂತ ಹೋಗಿ 1 hour ಮಾತಾಡ್ತಾರೆ. ಅದ್ಯಾರೋ ಗೊತ್ತಿಲ್ಲ. ನಿಜವಾಗ್ಲೂ ಇದೆಲ್ಲದಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ಇಷ್ಟೊಂದು ಹುಡುಗಿರ ಜೀವನದಲ್ಲಿ ಆಟ ಆಡಿರುವಂತ ಚಿಲ್ಲರ್ ಇವನ ಈ ಕತೆ ನಾಳೆಯಿಂದ ಶಾಂತಂ ಪಾಪಮಲ್ಲಿ ಪ್ರಸಾರ ಆಗ್ತದೆ. ಪ್ರತಿ ಮಧ್ಯಾಹ್ನ ಕಲರ್ಫುಲ್ ಮಧ್ಯಾಹ್ನ ನೋಡೋದಕ್ಕೆ ಮರಿಬೇಡಿ. ಚಿಲ್ಲರ್ ಸುತ್ತ ಅನುಮಾನದ ಉತ್ತ. ಈಗ ಎಲ್ಲರೂ ಊಟ ಹೊಡಿತವ್ರೆ ನಿಮ್ ಬಾಯಿ ಮಾಡಾಕ. ಹೆಂಗಸ್ರ ನೀವು? ಅವ್ರ ಹೆಂಗಸ್ರಲ್ಲ ಕಣ, ಹುಡುಗಿರ್ ಕಣ ಅವ್ರಲ್ಲ. ಅದೇ ತಪ್ಪಾಗಿತ್ತು ಮೇಡಮ್. ಅವ್ರು ಅಲ್ವೇ ಅಲ್ಲ, ಹುಡುಗಿರು ಅಲ್ಲ, ಹೆಣ್ಣಲ್ಲ, ಮನುಷ್ಯರೇ ಅಲ್ಲ ಅವರು. ಏನ್ ಗೊತ್ತಾ ಮಂಜ, ನೀನು ಬರೀ ವೇದಿಕೆ ಮೇಲೆ ಅವ್ರು ಕೊಡುವಂತ ಸ್ಕಿಟ್ ಇದೆಯಲ್ಲ ಅದ್ರೊಳಗ್ ಮಾತ್ರ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತೀಯ ಅನ್ಕೊಂಡೆ. ಔಟ್ ಆಫ್ ದಿ ಸ್ಟುಡಿಯೋ ಇಷ್ಟೊಂದು ಪರ್ಫಾರ್ಮೆನ್ಸ್ ಎಲ್ಲ ಇದೆ ನಿಂದು, ಇಷ್ಟೊಂದು ಕಲೆ ಇದೆ ಮೇಡಮ್, ಗೊತ್ತಿರ್ಲಿಲ್ಲ. ಇಷ್ಟು ದಿನದ ಸೈಲೆನ್ಸ್ ಇಂದ ಇಂತ ವೈಲೆನ್ಸ್ ಇದೆ ಅಂತ ನಾನು ಫಿಕ್ಸ್ ಮಾಡ್ಬೇಕಂತ ಮಾಡಿ ಲೇಬಲ್ ಇಟ್ಟು. ಫಿಕ್ಸ್ ಅಲ್ಲ ಕಣೋ, ನೀನ್ ಮಂಜ ಅಲ್ಲ, ಎಂತ ಮಾಂಜ ಹಾಕಿದ್ಯಾ ಅಂತ ಇವಾಗ ಗೊತ್ತಾಗ್ತಾ ಇದೆ ಕಣೋ. ಯಪ್ಪಪ್ಪ ಎಂತ ಕತೆನಪ್ಪ. ಒಟ್ಟಾರೆ ಏನಾರು ಮಾಡ್ರಪ್ಪ. ಸ್ಕಿಟ್ಟಿಂದ ಆಚೆ ಬಂದು ನೀವು ಹುಡುಗರು ಮಾಡಿದ ಕ್ವಾಟ್ಲೆಗಳೇ ಈ ಸ್ಕಿಟ್ಟಲ್ಲಿ ಜಾಸ್ತಿ ಆಯ್ತು. ಆಮೇಲೆ ಚಿಲ್ಲರ್ ಡೈಲಾಗ್ಗಿಂತ ಅವನ ಸಾಂಗ್ಗಳೇ ಜಾಸ್ತಿ ಇದ್ವು. ಅವನು ಸ್ಕಿಟ್ ಅಂದ್ರೆ ಆರ್ಕೆಸ್ಟ್ರಾ. ಹೌದು. ನಮ್ ಜಗ್ಗನ್ ಸ್ಕಿಟ್ ಅಂದ್ರೆ ಮಿಮಿಕ್ರಿ. ಹೌದು. ಏನಾರು ಆಗ್ಲಿ ಸ್ಟೈಲಿಶ್ ಆಗಿ ಬಂದ. ನಮ್ಮ ಚಂದ್ರಪಾಪನು ಚೆನ್ನಾಗಿ ಆಕ್ಟ್ ಮಾಡ್ದ, ಅಮೃತನೂ ಚೆನ್ನಾಗಿ ಕಂಡ್ಲು. ಆದ್ರೆ ಈ ಸ್ಕಿಟ್ ಅಲ್ಲಿ ನಮ್ಮ ಮನ್ಸನ್ನ ಕದ್ದಿದ್ದು ಎಕ್ಸ್ಪ್ರೆಷನ್ ಕ್ವೀನ್ ಅಜ್ಜಿ. ಥ್ಯಾಂಕ್ ಯು ವೆರಿ ಮಚ್. ಸಾಧು ಸರ್. ಚಿಲ್ಲರ್ ನಿಂದೇನು ತಪ್ಪಿಲ್ಲ, ನೀವು ಹುಟ್ಟಿರೋದು ಯಾವ್ದಕ್ಕೆ? ಮಾತಿಗೆ ಮಾತಾಡ್ತೀಯ ಹೇಳ್ಬೇಕು ಅಷ್ಟೇ ಸರ್. ಬೇರೆ ಏನಾದ್ರು ಅದೇ ಸಮಸ್ಯೆ, ಬರೀ ಮಾತಾಡ್ತಾನಲ್ಲ ಅನ್ನೋದು ಸಮಸ್ಯೆ ಆಗಿರ್ಬೋದು ಅನ್ಸುತ್ತೆ ನನಗೆ. ನೋಡು, ಇವಾಗ ನೀನು ಒಂದು ತಿಳ್ಕೋಬೇಕು, ಸುಮ್ಮನೆ ದೊಡ್ಡವ್ರು ಮಾತು ಹೇಳಿಲ್ಲ. ಏನ್ ಹೇಳಿದಾರೆ ಅಲ್ಲಿ? ಹೆಣ್ಣು ಮಾಯೆ ಗಂಡು ನಾಯಿ. ಕರೆಕ್ಟಾಗಿ ಹೇಳಿದ್ದಾರೆ. ಇರ್ಬೋದು ಅಲ್ವಾ? ಅದಕ್ಕೆ ನಾಯ ಕಚ್ಚಿದೆ ನೋಡಿ ಚಿಲ್ಲರ್. ಚಿಲ್ಲರು
ಬ್ರ್ಯಾಂಡ್ ಇಲ್ಲಮ್ಮ ಅವ್ರಿಗೆ ಡೈಲಾಗ್ ನೀನೇ ಹೇಳ್ಕೊಡ್ತಾರೆ ಇಲ್ಲಲೇ ಚಿಲ್ಲರು ನೋಡೋ, ನೀನು ನಾನು ಇಲ್ಲಿರೋರು ಎಲ್ರು ಬಾಯ್ಸ್ ಮೇ ಬಾಯ್ಸ್ ಈಸ್ ಪ್ಲೇ ಬಾಯ್. ಆ ಪ್ಲೇ ಬಾಯ್ಸ್ ಎಲ್ರು ಅಷ್ಟೇ. ಚೆನ್ನಾಗಿತ್ತು. ಚಿಲ್ಲರ್ ಯಾವಾಗ ಬಂದ್ರು ಮಜಾನೇ. ನೀನು ಹೊರಗಡೆ ಅದೇ ತರ ಹಂಗೆ ಇರ್ಬೇಕು, ಜಾಲಿ ಮನುಷ್ಯ. ಇಲ್ಲಾಂದ್ರೆ ತುಂಬಾ ಯೋಚನೆಗಳಲ್ಲಿ ಕೊರಗಿ 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 ಇದರ ಪ್ಯಾಂಟ್ ಮೇಲ್ ಕಟ್ಕೋಬೇಕಾಗತ್ತೆ. ನನಗೆ ಅಜ್ಜಿ ಬಿಗಿನಿಂಗೇ ತಿಂದಾಕ್ಬಿಟ್ರು. ವೆರಿ ನೈಸ್ ಅಮೃತ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ವೆರಿ. ಇವಾಗ ಮಾತ್ರ ಒಳ್ಳೆ ವಾಯ್ಸ್ ಬರುತ್ತೆ. ಎಷ್ಟು ಸ್ಮೂತ್ ಆಗಿ ಸ್ಕಿಟ್ ಅಲ್ಲಿ ಹಾರ್ಷ್ ಆಗ್ತೀರಾ. ವೈ ಅಂದ್ರೆ ಇದ್ರಲ್ಲಿ ಮಾತಾಡಿದ್ರೆ ಹಸ್ಕಿ ವಾಯ್ಸ್ ಅಂತ ಅನ್ಸುತ್ತೆ, ಅದಕ್ಕೆ ಒಳಗಡೆಯಿಂದ ಬಂದಾಗ ಏನಾಗುತ್ತೆ, ಅದು ಹಾರ್ಷ್ ಅನ್ಸ್ಬಿಡುತ್ತೆ. ನಿಮ್ಮ ಲುಕ್ಗೆ, ನಿಮ್ಮ ಬ್ಯೂಟಿಗೆ, ನಿಮ್ಮ ಕ್ಯಾರೆಕ್ಟರ್ಗೆ ಕೆಲವು ಸಲ ಅದು ವಾಯ್ಸ್ ಮ್ಯಾಚ್ ಆಗಲ್ಲ. ಅದನ್ನ ಮಾತ್ರ ನೀವು ನೋಡ್ಕೊಳ್ಳೇಬೇಕು. ಕ್ಯಾರೆಕ್ಟರ್ ಪ್ರಕಾರ ವಾಯ್ಸ್ಗಳನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಂಗೆ ಅನಿಸ್ತು. ಮಾಮೂಲಾಗಿ ಚಂದ್ರಪ್ರಭಾ ಬಂದ್ರು, ಅವ್ರದ್ದು ಏನಿದೆಯಾ ಮೀನಿಂಗ್ ಕೊಟ್ರು, ಗೆಟಪ್ಪು ಕರೆಕ್ಟಾಗಿತ್ತು. ಓವರ್ ಆಲ್ ಸೂಪರ್. ವೆರಿ ನೈಸ್. ಥ್ಯಾಂಕ್ ಯು ವೆರಿ ಮಚ್. ಆದ್ರೂ ಇಷ್ಟೆಲ್ಲ ವಾದ ವಿವಾದಗಳ ನಂತರ ಚಿಲ್ಲರ್ ಮಂಜನ ಸುತ್ತ ಅನುಮಾನದ ಹುತ್ತ ಏನ್ ಹೇಳಕ್ ಇಷ್ಟಪಡ್ತೀಯ? ಏನಿಲ್ಲ ಅಣ್ಣ, ಏನಿಲ್ಲ ಅಂತ ಹೇಳಿದಾನೆ, ಹಾಗಾಗಿ ಏನಿಲ್ಲ ಅಷ್ಟೇ. ನನಗೆ ಗೊತ್ತು ಫಸ್ಟ್ ಆಫ್ ಆಲ್ ನೀನೇ ಬಿಡಲ್ಲ ಮಾತಾಡಕ್ಕೆ. ಇವತ್ತು ಅವ್ರು ಬಿಡ್ತಾರ? ಇವತ್ತು ಬಿಡ್ತಾ ಇದೀನಿ. ಮಾತಾಡ್ದು ಏನಿಲ್ಲಣ್ಣ. ಪಾಪ ಹುಡುಗಿರ್ ಬಂದು ಮಾತಾಡ್ತಿದ್ರು. ಈ ನನ್ನ ಮಕ್ಳಿಗೆ ಒಂದಿಷ್ಟು ಚೆನ್ನಾನು ಬಂದು ಕೇಳಿದಾರೆ, ಹೆಸರು ಬೇಡ ಇವ್ರದ್ದು. ನನಗೆ ಫ್ರೆಂಡ್ಸ್ ನಮ್ಮ ಹುಡುಗರ್ದು ಏನಿಲ್ಲ ಅಣ್ಣ. ಅವ್ರು ಬೇಕಾದ್ರೆ ಅನ್ಕೊಳ್ಳಿ, ನಾನು ಅಂತೀನಿ, ಅವರು ಅಂತಾರೆ. ಈ ಹುಡುಗಿರ್ ಇದಾರಲ್ಲ ಇವ್ರು ಎಂತ ಡೌಗಳು ಅಂದ್ರೆ ಎಂತೆಂತ ಇವನೇ ಹೇಳೋ. ಪಾಪ ಧನರಾಜ್ ನೀನ್ ತುಂಬಾ ಒಳ್ಳೆಯವನು. ಯಾರೋ ಡೈಲಾಗ್ ಹೊಡೆಯೋದು ನನಗೆ, ಹುಡುಗಿರೇ ತಾನೆ, ಒಮ್ಮೊಮ್ಮೆ ನೀವೇ ಹೊಡಿತೀರ. ನೀನು ಅದೆಲ್ಲಿ ಇಟ್ಕೊಬಿಟ್ಟ. ಹೇಳೋ ನಿತಿನ, ರೂಮ್ಮೇಟ್ ಆಗಿ ನೀನ್ ಹೇಳೋ ನಿತಿನ, ಹೇಳು ನಿಮ್ಮ ಕೊಟ್ಟಿರೋ ಡೈಲಾಗ್ನೇ ಹೇಳಲ್ಲ. ನಾನು ಹೇಳೋಕ್ಕಿಂತ ಮುಂಚೆ ಅವ್ರು ಹೇಳ್ಬಿಟ್ರು. ಬಟ್ ಆದ್ರೂ ಚಿಲ್ಲರ್ ಮಂಜ, ಇಲ್ಲಿರೋರು ಎಲ್ಲರೂ ನಿನ್ ಬಗ್ಗೆ ಉಲ್ಟಾ ಹೊಡಿಬೋದು, ಆದ್ರೆ ನಾನೊಬ್ಬ ನಿನ್ ಪರ ನಿಂತ್ಕೋತೀನಿ. ಥ್ಯಾಂಕ್ಸ್ ಅಣ್ಣ. ನೀನು ಅದೇ ಅಲ್ವಣ್ಣ? ನಿನ್ ಪರ ನಿಂತಿದ್ದಕ್ಕೆ ನನಗೂ ಅದೇ. ಆದ್ರೂ ನಿನ್ನ ಈ ಒಂದು ಸಾಧನೆನ ನಾನು ಪರ್ಸನಲ್ ಆಗಿ ಬುಕ್ ಆಫ್ ರೆಕಾರ್ಡ್ಸ್ಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ ಚಿಲ್ಲರ್. ಥ್ಯಾಂಕ್ ಯು. ಅದ್ರ ಜೊತೆಗೆ ಈ ಒಂದು ಸಾಧನೆಗೆ ನಾವಿಲ್ಲಿ ಖಂಡಿತವಾಗ್ಲೂ ಒಂದು ಸನ್ಮಾನವನ್ನ ಮಾಡ್ಲೇಬೇಕು. ನಾನು ಹೇಳಿದ್ನಲ್ಲ, ಮಾಡ್ಲೇಬೇಕು. ದಯವಿಟ್ಟು ಪ್ರಾಪರ್ಟೀಸ್ ಬರ್ಲಿ ಎಲ್ಲ ನಿಮ್ಮ ಅಣ್ಣಂದ್ರೆ. ಗಿಚ್ಚಿಗಿಲಿಗಿಲಿ ವೇದಿಕೆಯ ಎಲ್ಲ ಸಹೋದರಿಯರಿಗೆ ಏನ್ ಹೇಳಕ್ ಇಷ್ಟಪಡ್ತೀಯ? ಏನಿಲ್ಲ, ನಿಮಗೆ ಮನಸ್ಸಾಕ್ಷಿ ಅನ್ನೋದಿದ್ರೆ ನಿಜ ಏನಂತ ಹೇಳ್ಬಿಟ್ಟು ಹಾರಾಕಿ ನಾನು ಸ್ವೀಕರಿಸ್ತೀನಿ. ಸೀಸನ್ 5 ಅಲ್ಲಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸದ್ಯಕ್ಕೆ ಟೋಪಿ ಒಂದು ನಾನೇ ಹಾಕ್ತೀನಿ. ನೀನು ಯಾವಾಗಲೂ ಪ್ರತಿ ಎಪಿಸೋಡಲ್ಲಿ ಆಗ್ತಾನೆ ಇರ್ತೀವಿ ಬಿಡೋಣ. ಇಲ್ಲ, ಗಿಚ್ಚಿಗಿಲಿಗಿಲಿನಲ್ಲಿ ನಾವೆಲ್ಲ ಎಂಟರ್ಟೈನರ್ಸ್ ಸಾಕಾದಾಗ ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ಈಗ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಇಷ್ಟು ದಿನ ಕಲರ್ಸ್ ಕನ್ನಡದಲ್ಲಿ ವೀಕೆಂಡ್ ಅಂದ್ರೆ ನಾವು ಬಂದು ಎಂಟರ್ಟೈನ್ ಮಾಡ್ತಾ ಇದ್ವಿ. ವೀಕ್ ಡೇಸ್ ಅಲ್ಲಿ ಎಲ್ಲಾ ತಾರೆಯರು ಅವರವರ ಸೀರಿಯಲ್ ಕಥೆಗಳ ಮೂಲಕ ಎಂಟರ್ಟೈನ್ ಮಾಡ್ತಾ ಇದ್ರು. ಆದ್ರೆ ಇನ್ ಮುಂದೆ ಕಲರ್ಸ್ ಕನ್ನಡದಲ್ಲಿ ಮಧ್ಯಾಹ್ನನೂ ಕೂಡ ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ಹೊಸ ಕಥೆಗಳು ಬರ್ತಾ ಇದೆ. ಸೊ ಆ ಕಥೆಗಳಲ್ಲಿ ಒಂದು ಕಥೆಯ ನಾಯಕ, ನಾಯಕಿ ಹಾಗೂ ನಟಿಯರು ನಮ್ಮ ಜೊತೆ ಆಗ್ತಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಗೃಹ ಪ್ರವೇಶ ಧಾರಾವಾಹಿಯ ನಾಯಕಿ ಪಲ್ಲವಿ, ನಾಯಕ ಮಿಥುನ್ ಹಾಗೂ ರಾಗಿಣಿ ಆನ್ ಸ್ಟೇಜ್. ನಾನಾಗ್ಲೇ ಹೇಳಿದಾಗೆ ಇನ್ ಮುಂದೆ ಪ್ರತಿ ಮಧ್ಯಾಹ್ನ ಕಲರ್ಫುಲ್ ಮಧ್ಯಾಹ್ನ. ಅದಕ್ಕೆ ಸಾಕ್ಷಿ ಆಗ್ತಾ ಇರೋದು ಈ ಒಂದು ಗೃಹ ಪ್ರವೇಶ ಧಾರಾವಾಹಿಯ ತಂಡ. ಅಪ್ಪನನ್ನ ಹುಡ್ಕೊಂಡು ಹೋಗುವಂತ ನಾಯಕಿ ಪಲ್ಲವಿ, ನಾಯಕಿಯನ್ನ ಹುಡ್ಕೊಂಡು ಹೋಗುವಂತ ನಾಯಕ ಮಿಥುನ್, ನಿರಂಜನ್ ಹುಡ್ಕೊಂಡ್ ಬಂದಿರೋಂತ ರಾಗಿಣಿ. ನಿಮ್ಮೆಲ್ಲರಿಗೂ ನಮ್ಮ ಕಲರ್ಸ್ ಕನ್ನಡಕ್ಕೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ಪಲ್ಲವಿಯವರೇ, ಈಗಾಗಲೇ ನಿಮ್ಮ ಸೀರಿಯಲ್ ನ ಪ್ರೋಮೋ ನಾನು ನೋಡಿದ್ದೀನಿ, ಎಲ್ಲರೂ ನೋಡಿದ್ದಾರೆ. ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿಸಿದೆ.
ಏನ್ ಹೇಳಕ್ ಇಷ್ಟಪಡ್ತೀರಿ ನಿಮ್ ಪಾತ್ರದ ಬಗ್ಗೆ? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ಹೆಸರು ಸ್ಪಂದನ, ನಮ್ಮ ಮೈಸೂರು ಹುಡುಗಿ. ಇನ್ ಮುಂದೆ ನಿಮ್ಗೆಲ್ಲ ಪಲ್ಲವಿಯಾಗಿ ಕಾಣಿಸ್ಕೋತಾ ಇದ್ದೀನಿ. ಕಥೆಯಲ್ಲಿ ಅಪ್ಪನ್ ಪ್ರೀತಿ ಕಳ್ಕೊಂಡಿದ್ದೀನಿ. ಸೀರಿಯಲ್ ಅಲ್ಲಿ ನಾನು ವ್ಯವಸಾಯ ಮಾಡ್ತಿರ್ತೀನಿ. ಈ ಸ್ಟೇಜ್ ಮೂಲಕ ಒಂದು ವ್ಯವಸಾಯ ಮಾಡೋ ಎಲ್ಲರಿಗೂ ದೊಡ್ಡ ಸಲ್ಯೂಟ್. ಪಕ್ಕಾ ವ್ಯವಸಾಯ ಮಾಡೋ ಹುಡುಗಿ ನಾನು. ಎಲ್ಲರೂ ಸೀರಿಯಲ್ ನೋಡಿ ಮೇ 22ನೇ ತಾರೀಕಿನ ಮಧ್ಯಾಹ್ನ 2 ಗಂಟೆಗೆ ನಿಮ್ಮನೆ ಗೃಹ ಪ್ರವೇಶ ಮಾಡ್ತಿದ್ದೀನಿ. ನಿಮ್ ಪಲ್ಲವಿಯಾಗಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ವೆರಿ ನೈಸ್, ವೆರಿ ನೈಸ್, ಸೋ ಸ್ವೀಟ್. ಸೂರಜ್, ಹೇಗಿದೆ ಈ ಗೃಹ ಪ್ರವೇಶ? ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮತ್ತೆ ವಾಪಸ್ ಕಲರ್ಸಿಗೆ ಬರ್ತಾ ಇರೋದು ತುಂಬ ಖುಷಿ ಇದೆ. ಬಿಕಾಸ್ ನನ್ನ ಜರ್ನಿ ಸ್ಟಾರ್ಟ್ ಮಾಡಿದ್ದು ಇಲ್ಲಿ ಕಲರ್ಸಿಂದಾನೆ. ಸೊ ಈಗ ಗೃಹ ಪ್ರವೇಶ ಸೀರಿಯಲಲ್ಲಿ ಮಿಥುನನ ಪಾತ್ರ ಮಾಡ್ತಾ ಇದ್ದೀನಿ. ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಆ್ಯಂಡ್ ಕತೆ ತುಂಬ ಚೆನ್ನಾಗಿದೆ. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ಇನ್ನು ನನ್ನ ಗಿಣಿ, ಸಾರಿ ಎಂತ ಹೆಸರು, ರಾಗಿಣಿ, ಹೇಗಿದೆ? ಏನ್ ಮಾಡ್ತಾ ಇದ್ದೀರಿ, ಏನ್ ಮಾಡ್ಕೊಂಡಿದ್ದೀರಿ? ಈ ಸೀರಿಯಲ್ ಅಲ್ಲಿ ನನ್ನ ಹೆಸರು ರಾಗಿಣಿ ಅಂತ. ತುಂಬ ಓವರ್ ಪೊಸೆಸಿವ್, ಕಾನ್ಫಿಡೆಂಟ್ ಆ್ಯಂಡ್ ಆನ್ ಆಂಟ್ರಪ್ರಿನರ್ ಟು. ಪೊಸೆಸಿವ್ ಇನ್ ದ ಸೆನ್ಸ್ ತಂದೆಗೆ ಯಾರಿಗೂ ಬಿಟ್ಕೊಡಲ್ಲ. ಬಟ್ ಆ್ಯಸ್ ಅ ಮಗಳು, ಯಾವ ಮಗಳು ಕೂಡ ಅವ್ರ ತಂದೆಗೆ ಬಿಟ್ಕೊಡಕ್ಕೆ ಇಷ್ಟ ಇಲ್ಲ. ಸೊ ನನ್ನ ಪಾತ್ರ ಕೂಡ ಹಾಗೆ ಇದೆ. ಸೊ ನಾಳೆಯಿಂದ ನಾವು ಬರ್ತಾ ಇದ್ದೀವಿ ಗೃಹ ಪ್ರವೇಶ ಮಧ್ಯಾಹ್ನ 2 ಗಂಟೆಗೆ. ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ಯಾಕೆ ಇಷ್ಟ ಆಗಲ್ಲ? 100% ಇಷ್ಟ ಆಗಲ್ಲ, 100% ಇಷ್ಟ ಆಗಲ್ಲ. ಸೊ ಜಜಸ್, ನಾಳೆಯಿಂದ ಈ ಗೃಹ ಪ್ರವೇಶ ಎಲ್ಲರ ಮನೆ ಪ್ರವೇಶ ಆಗ್ತಾ ಇದೆ ಮಧ್ಯಾಹ್ನ 2 ಗಂಟೆಗೆ. ನಿಮ್ಮ ಒಂದು ಬೆಸ್ಟ್ ವಿಶಸ್. ನಾನು ಇತ್ತೀಚೆಗೆ ಎಲ್ಲಾ ಪ್ರೋಮೋಸ್ಗಳನ್ನು ನೋಡ್ತಾ ಇದ್ದೀನಿ ಕಲರ್ಸ್ ಅಲ್ಲಿ. ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ತುಂಬಾ ವಿಭಿನ್ನವಾದಂತಹ ಕತೆಗಳನ್ನ ತಗೊಂಡ್ ಬರ್ತಾ ಇದ್ದಾರೆ. ತುಂಬಾ ಹೊಸ ಮುಖಗಳು, ಹೊಸ ಕಲಾವಿದೆಯರು ಸೀರಿಯಲ್ ಮೂಲಕ ಎಲ್ಲರ ಮನಸ್ಸುಗಳನ್ನ ಗೆಲ್ಲೋದಕ್ಕೆ ಬರ್ತಿದ್ದಾರೆ. ಈ ಸೀರಿಯಲ್ ಕೂಡ ಅಷ್ಟೇನೆ. ತುಂಬಾ ಮುದ್ದಾಗಿ ಕಾಣ್ತಾ ಇದ್ದೀರಾ ಪಲ್ಲವಿ ಥ್ಯಾಂಕ್ ಯು ಸ್ಕ್ರೀನ್ ಅಲ್ಲಿ. ನೀವು ಇಬ್ರು ಕೂಡ ತುಂಬಾ ಪ್ರಾಮಿಸಿಂಗ್ ಆಗಿ ಕಾಣ್ತೀರಿ. ರಾಗಿಣಿ ಮತ್ತೆ ಪಲ್ಲವಿ. ಸೂರಜ್, ನೀವು ಕೂಡ. ನಿಮ್ಮೆಲ್ಲರಿಗೂ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ನಾಳೆ ಮಧ್ಯಾಹ್ನ 2 ಗಂಟೆಗೆ ನೀವು ಗೃಹ ಪ್ರವೇಶ ಮಾಡ್ತಾ ಇದ್ದೀರಿ. ಎಲ್ಲರ ಮನವನ್ನು ಕೂಡ ಗೆಲ್ಲಿ ಅಂತ ನಾನು ನಿಮ್ಗೆ ಆಶಿಸ್ತೀನಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸಾಧು ಸರ್, ನಿಮ್ಮೂರು ಬಿಗಿನಿಂಗ್ ಅಲ್ಲಿ ಬಂದಾಗಲೇ ನನಗನ್ನಿಸ್ತು ಈ ಗೃಹ ಪ್ರವೇಶ ತುಂಬಾ ತುಂಬಾ ಚೆನ್ನಾಗಿ ಬರುತ್ತೆ ಅಂತ. ನಾನೇ ಹೇಳ್ತಿದ್ದೇನೆ ನನ್ನ ಎಕ್ಸ್ಪೀರಿಯನ್ಸ್. ಯಾಕೆಂದ್ರೆ ಟೈಟ್ಲ್ ತುಂಬ ಚೆನ್ನಾಗಿದೆ, ಗೃಹ ಪ್ರವೇಶ. ಎಲ್ಲ ಕುಟುಂಬದವ್ರಿಗೂ, ಎಲ್ಲ ಮನೆಯಲ್ಲಿರೋರ್ಗೆಲ್ರಿಗೂ ತುಂಬ ಇಷ್ಟ ಅನ್ಸುತ್ತೆ. ಮಧ್ಯಾಹ್ನ 2 ಗಂಟೆಗೆ ಕಲರ್ಸ್ ಅಲ್ಲಿ ಬರುತ್ತೆ. ಎಲ್ಲರೂ ನೋಡ್ತಾರೆ, ಖಂಡಿತ ಕ್ಲಿಕ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಗೃಹ ಪ್ರವೇಶದ ಕತೆ ನಾಳೆಯಿಂದ ಮಧ್ಯಾಹ್ನ 2 ಗಂಟೆಗೆ ನಿಮ್ಮ ಮನೆಗಳಿಗೆ ಗೃಹ ಪ್ರವೇಶ ಪಡ್ಕೋತಾ ಇದೆ. ಇದ್ರ ಜೊತೆಗೆ ಮಧ್ಯಾಹ್ನ 2:30ಕ್ಕೆ ಗಂಡ ಹೆಂಡತಿ ಹಾಗೂ 3 ಗಂಟೆಗೆ ಶಾಂತಂ ಪಾಪಂ. ಈ 3 ಹೊಸ ಕಥೆಗಳು ನಾಳೆ ಮಧ್ಯಾಹ್ನದಿಂದ ನಿಮ್ಮ ಮನೆಗಳಿಗೆ ಬರ್ತಾ ಇದೆ. ಒಟ್ಟಿನಲ್ಲಿ ಈ ಮೂಲಕ ಹೇಳೋದಿಷ್ಟೇ, ಇನ್ ಮುಂದೆ ಪ್ರತಿ ಮಧ್ಯಾಹ್ನ ಸೊ ಇದೇ ಖುಷಿಯೊಂದಿಗೆ ನಾನು ನಿಮ್ಮನ್ನ ಬೀಳ್ಕೊಡ್ತಾ ಇದೀನಿ. ಒನ್ಸ್ ಅಗೈನ್ ವೆಲ್ಕಮ್ ಟು ಕಲರ್ಸ್ ಕನ್ನಡ ಅಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಿನ್ನೆ ಮತ್ತು ಇವತ್ತು ಈ ನಮ್ಮ ಗಿಚ್ಚಿ ಗಿಲಿಗಿಲಿಗಳಂತೂ ನನಗೆ ಹಬ್ಬನೇ ನಡೆದೋಯ್ತು. ನಮ್ಮ ಎಂಟರ್ಟೈನರ್ಸ್, ಥ್ಯಾಂಕ್ ಯು ಸೋ ಮಚ್. ಶ್ರುತಿ ಮ್ಯಾಮ್, ಈ 2 ದಿನದ ಸಂಚಿಕೆನ ನೀವು ಎಷ್ಟು ಎಂಜಾಯ್ ಮಾಡಿದ್ರಿ? ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಜೊತೆಗೆ ಹಲವಾರು ಪುನಃ ಜ್ಞಾಪಿಸ್ಕೊಳ್ಳುವಂತಹ, ಮರೆಯಕ್ ಆಗದೆ ಇರುವಂತಹ ಹಲವಾರು ಸ್ಕಿಟ್ಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಆ ಪೆದ್ದ ರಾಜ ಅನ್ನೋ ಸ್ಕಿಟ್ ಇದೆಯಲ್ಲ, ಬಹುಶಃ ಎಷ್ಟೇ ಸೀಸನ್ ಬಂದ್ರು ನಾವ್ ಯಾರು ಕೂಡ ಮರೆಯಕ್ ಆಗದೆ ಇರುವಂತ ಒಂದು ಸ್ಕ್ರಿಪ್ಟ್ ಹಾಗೂ ಆಕ್ಟಿಂಗ್ ಇಡೀ ತಂಡದಿಂದ. ದಟ್ ವಾಸ್ ವಂಡರ್ಫುಲ್ ಅಂತ ಹೇಳ್ತಾ, ಎಲ್ಲರೂ ಕೂಡ ಚೆನ್ನಾಗಿ ಆಕ್ಟ್ ಮಾಡಿ ಎಲ್ಲರ ಮನಸ್ಸನ್ನ ಹೀಗೆ ಕದಿತಾ ಇರಿ, ಗೆಲ್ತಾ ಇರಿ ಅಂತ ಹೇಳ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸಾಧು ಸರ್, ಎಲ್ಲವೂ ತುಂಬ ಚೆನ್ನಾಗಿತ್ತು. ಅದರಲ್ಲೂ ನಾವು ಕೂತ್ಕೊಳ್ಳೋಕ್ಕೆ ಆಗದೆ ಇರೋಷ್ಟು, ಉಸಿರು ಕಟ್ಕೊಳ್ಳೋಷ್ಟು ನಕ್ಕಿದ್ದು ಪೆದ್ದ ರಾಜ ಒಂದು. ನಿಜವಾಗ್ಲು. 2ನೇದು ನಮ್ಮ ಗೊಬ್ಬರ ಹೆಂಡತಿ ಪತಿವ್ರತೆ, ಎಕ್ಸ್ಟ್ರಾನರಿ. ಆಮೇಲೆ ಇನ್ನೊಂದೊಂದು ಆಕ್ಸಿಡೆಂಟ್ ಕಾರ್ದು, ಅಯ್ಯಯ್ಯಪ್ಪ. 3 ಕೂಡ ಎಕ್ಸ್ಟ್ರಾನರಿ, ತುಂಬಾ ಚೆನ್ನಾಗಿ ಬಂತು ಈ ವಾರ. ಎಲ್ಲರ ರಿಲ್ಯಾಕ್ಸ್ಗೆ, ಅವ್ರ ಮೈಂಡ್ ರಿಲ್ಯಾಕ್ಸು, ಅವ್ರಿಗೊಂದು ನಿದ್ದೆ, ಒಂದು ಏನು ನೆಮ್ಮದಿ ಕೊಡೋದೇ ನಮಗೆ ಗಿಚ್ಚಿ ಅಂತ ನನ್ಗನ್ನಿಸ್ತಾ ಇದೆ. ವೆರಿ ನೈಸ್. ಥ್ಯಾಂಕ್ ಯು ಜಡ್ಜಸ್. ನಮ್ಮ ಜಡ್ಜಸ್ ಹೇಳಿದಾಗೆ
ಈ 2 ದಿನದ ಸಂಚಿಕೆಗಳು ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿತ್ತು. ಇದೇ ರೀತಿಯಾದ ಇನ್ನೊಂದಷ್ಟು ಎಂಟರ್ಟೈನ್ಮೆಂಟ್ಗಳನ್ನ ಮುಂದಿನ ವಾರ ನಾವು ನಿಮ್ಮ ಮನೆಗೆ ಹೊತ್ತು ತರ್ತೀವಿ ಅಂತ ಹೇಳ್ತಾ ಈ ವಾರದ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದೀವಿ. ಇಷ್ಟೊತ್ತಾಗ ನೀವು ನೋಡಿದ್ದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿಗಿಲಿ ಸೀಸನ್ 2. ಮತ್ತೆ ಸಿಗ್ತೀವಿ ಮುಂದಿನ ವಾರ. ಅಲ್ಲಿವರೆಗೂ ಲವ್ ಯು, ಬೈ, ಟೇಕ್ ಕೇರ್, ಗುಡ್ ನೈಟ್.